ನಿಮಗೆಲ್ಲ ಗೊತ್ತಿರಬಹುದು ಇದೇ ವರ್ಷ ಮೇ 1 ಥಂಡರ್ ಬೋಲ್ಟ್ಸ್ ಮೂವಿ ಬದಲಾಗಿ ನಮಗೆ ಅವೆಂಜರ್ಸ್ ಕ್ಯಾಂಗ್ ಡೈನೆಸ್ಟಿ ಮೂವಿ ಸಿಗಬೇಕಿತ್ತು. ಆಫ್ಟರ್ ಲೋಕಿ ಸೀಸನ್ 1, ಆಫ್ಟರ್ ಲೋಕಿ ಸೀಸನ್ 2, ಆಫ್ಟರ್ ಆಂಟ್‌ಮ್ಯಾನ್ ದಿ ವಾಸ್ಪ್ ಇನ್ ದಿ ಕ್ವಾಂಟಮ್ ಮೇನಿಯಾ ನಮ್ಮ ತಲೆಯಲ್ಲಿ ಅದು ಬೇರೆಯವರು ಬಿಟ್ಟಿತ್ತು. ಅದೇನು ಅಂತಂದ್ರೆ ಕ್ಯಾಂಗ್ ಇಸ್ ದ ಮೈನ್ ಬಿಗ್ ಬ್ಯಾಡ್ ವಿಲನ್ ಇನ್ ದಿಸ್ ಮಾರ್ವೆಲ್ ಮಲ್ಟಿವರ್ಸಲ್ ಕಾನ್ಸೆಪ್ಟ್. ನಾವೆಷ್ಟು ನೀಟಾಗಿ ಕ್ಯಾಂಗ್ ನ ಕತೆ ಒಳಗಡೆ ನಮ್ಮನ್ನ ನಾವು ತೋರಿಸ್ಕೊಂಡಿದ್ವು ಅಂತ ಅಂದ್ರೆ ಆ ಒಂದು ಕಾನ್ಸೆಪ್ಟ್ ಅನ್ನ ನೋಡೋದಕ್ಕೆ ತುಂಬಾ ಕಾಯ್ತಾ ಇದ್ವು. ಬಿಕಾಸ್ ದೇರ್ ಇಸ್ ಎ ಟೈಮ್ ಟ್ರಾವೆಲ್, ದೇರ್ ಇಸ್ ಎ ಕಾನ್ಸೆಪ್ಟ್, ದೇರ್ ಇಸ್ ಎ ಸ್ಟೋರಿ, ಅಲ್ಲಿ ಎಲ್ಲ ಇತ್ತು. ಯಾಕಂದ್ರೆ ಲೋಕಿ ನಮ್ಗೆಲ್ಲ ಅದನ್ನ ತೋರಿಸಿದ್ರು. ಅಷ್ಟೇ ಅಲ್ಲದೆ ಆಂಟ್‌ಮ್ಯಾನ್ ಅಂಡ್ ದಿ ವಾಸ್ಪ್ ಇನ್ ದಿ ಕ್ವಾಂಟಮ್ ಮೇನಿಯಾ ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ ನಾವು ಆ ಕ್ಯಾಂಗ್ ಡೈನೆಸ್ಟಿಯ ಅಥವಾ ಆ ಕ್ಯಾಂಗ್ ನ ಕೌನ್ಸಿಲ್ ನ ನೋಡಿ ಎಷ್ಟೋ ಥಿಯರೀಸ್, ಎಷ್ಟೋ ಕಥೆಗಳನ್ನ ನಮಗೆ ನಾವು ಸೃಷ್ಟಿ ಮಾಡ್ಕೊಂಡಿದ್ವು. ಅಷ್ಟು ಹತ್ರವಾಗಿ, ಅಷ್ಟು ಆಸಮ್ ಆಗಿ ಕ್ಯಾಂಗ್ ಅನ್ನುವಂತ ಒಂದು ಕ್ಯಾರೆಕ್ಟರ್ ನಮ್ಮ ಜೊತೆ ಬೆಳಕಂತ ಹೋಗ್ತಾ ಇತ್ತು. ಬಟ್ ಕಾರಣಾಂತರಗಳಿಂದ ಆ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಾ ಇದ್ದಂತ ಜೊನಾಥನ್ ಮೇಜರ್ಸ್ ಅವರ ಪರ್ಸನಲ್ ಲೈಫ್ ನ ಇಶ್ಯೂಸ್ ಇಂದ ಕಂಪ್ಲೀಟ್ ಆಗಿ ನಮಗೆ ಸಿಗಬೇಕಾಗಿದ್ದಂತ ಆ ಒಂದು ಎಂಟರ್ಟೈನ್ಮೆಂಟ್ ಅನ್ನ ನಮ್ಮ ಮಾರ್ವೆಲ್ ಸ್ಟುಡಿಯೋಸ್ ಅವರು ಎಂಡ್ ಮಾಡ್ಬಿಟ್ರು. ನಮ್ಮ ಜಾನಿ ಡೆಪ್ ಅವ್ರಿಗೆ ಸಿಕ್ಕ ಹಾಗೆ ನಮ್ಮ ಜೊನಾಥನ್ ಮೇಜರ್ಸ್ಗೂ ಕೂಡ ಒಂದು ಅವಕಾಶ ಸಿಕ್ಬೇಕಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಆದ್ರೆ ಈಗ ಸಮಯ ಮೀರೋಗಿದೆ. ನಮ್ಗೆ ಆಲ್ರೆಡಿ ಒಂದು ಹೊಸ ಕ್ಯಾಸ್ಟಿಂಗ್ ಆಗಿದೆ. ನಮ್ಮ ರಾಬರ್ಟ್ ಡೌನಿ ಜೂನಿಯರ್ ಅವರು ಡಾಕ್ಟರ್ ಡೂಮ್ ಆಗಿ ನಮ್ಗೆ ಕಾಣಸಿಗ್ತಾ ಇದ್ದಾರೆ. ಬಟ್ ಐ ಕ್ಯಾಂಟ್ ಡೈಜೆಸ್ಟ್ ದಟ್. ನೋಡೋಣ ಫ್ಯೂಚರ್ MCU ಹೇಗಿರುತ್ತೆ ಅಂತ. ಬಟ್ ಇದಕ್ಕಿಂತ ಮೊದಲು ಫ್ಯೂಚರ್ ನಮ್ಮ MCU ಯಾವ ತರ ಸೆಟ್ ಆಗಿತ್ತು ಅಂತಂದ್ರೆ ಕ್ಯಾಂಗ್ ಡೈನೆಸ್ಟಿ ಅನ್ನುವಂತಹ ಆ ಒಂದು ಅದ್ಭುತವಾದಂತಹ ಸಿನಿಮಾದ ಮೇಲೆ ಎಲ್ಲರ ಗಮನ ಇತ್ತು. ಆ ಗಮನನ ಹರಿಸ್ಕೊಂಡಿದ್ದವರೇ ಜೆಫ್ ಲೆವಿನಸ್ ಅವರು. ಆ ಮೂವಿಯ ಡೈರೆಕ್ಟರ್ ಆದಂತಹ ಜೆಫ್ ಲೆವಿನಸ್ ಅವರು ಆ ಕಥೆಯನ್ನ ಸೃಷ್ಟಿ ಮಾಡ್ಕೊಂಡಿದ್ರು. ಆ ಸಿನಿಮಾನ ಡೈರೆಕ್ಷನ್ ಮಾಡೋದಿಕ್ಕೆ ಆಲ್ರೆಡಿ ರೆಡಿ ಇದ್ರು. ಆದರೆ ನಡೆದಂತ ಘಟನೆಗಳು ನಮ್ಗೆಲ್ಲ ಗೊತ್ತಿದ್ದಾವೆ. ಸೊ ಇವತ್ತು ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ನಮ್ಮ ಜೆಫ್ ಲೆವಿನಸ್ ಅವರು ಬರೆದಿದ್ದಂತಹ ಆ ಒಂದು ಕಥೆಯ ಪ್ಲಾಟ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇದು ಆನ್ಲೈನ್ ಅಲ್ಲಿ ಲೀಕೇಜ್ ಆಗಿದೆ. ಈಗ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರುವಂತಹ ಈ ಒಂದು ಸ್ಕ್ರಿಪ್ಟ್ ಇದು ಒರಿಜಿನಲ್ ಸ್ಕ್ರಿಪ್ಟ್ ಆಫ್ ಅವರ್ ಕ್ಯಾಂಗ್ ಡೈನೆಸ್ಟಿ ಮೂವಿ. ಸೊ ಬನ್ನಿ ಯಾವುದೇ ಸಮಯ ವ್ಯರ್ಥ ಮಾಡದ ಹಾಗೆ ಅವೆಂಜರ್ಸ್ ಕ್ಯಾಂಗ್ ಡೈನೆಸ್ಟಿ ಮೂವಿಯನ್ನ ನೋಡ್ಕೊಂಬರೋಣ. ನಾನು ನಿಮ್ಮೆಲ್ಲರ ರಾವಣ, ನಾವಿನ್ಮೇಲೆ ಸಿಗ್ತಾ ಇರೋಣ. ಕತೆ ಶುರುವಾಗೋದಕ್ಕಿಂತ ಮುಂಚೆ ನಾನು ನಿಮ್ಗೆ ಏನು ಹೇಳ್ಬೇಕು ಅನ್ಕೊಂಡಿದ್ದೀನಿ ಅಂತಂದ್ರೆ ಇದು ಜೆಫ್ ಲೆವಿನಸ್ ಅವರು ಬರೆದಿರುವಂತಹ ಕಥೆಯ ಮೊದಲ ಡ್ರಾಫ್ಟ್. ಇದು ಫೈನಲ್ ಕಾಪಿ ಅಲ್ಲ, ಇದು ಮೊದಲ ಡ್ರಾಫ್ಟ್ ಆಗಿರೋದ್ರಿಂದ ಈ ಕತೆ ಫೈನಲ್ ಡ್ರಾಫ್ಟ್ ಅಲ್ಲಿ ಇನ್ನೂ ಬದಲಾಗಬಹುದು. ಸೊ ಈ ಅಂಶವನ್ನ ನಾವು ಗಮನದಲ್ಲಿ ಇಟ್ಕೊಂಡು ಈ ಅವೆಂಜರ್ಸ್ ಕ್ಯಾಂಗ್ ಡೈನೆಸ್ಟಿ ಮೂವಿಯ ಕತೆ ಕಡೆ ಹೋಗೋಣ. ಕತೆ ಶುರುವಾಗುತ್ತೆ ಆಂಟ್‌ಮ್ಯಾನ್ ಅಂಡ್ ದಿ ವಾಸ್ಪ್ ಇನ್ ದಿ ಕ್ವಾಂಟಮ್ ಮೇನಿಯಾ ಮೂವಿಯಲ್ಲಿ ನೋಡಿದ್ವಲ್ಲ ಕ್ವಾಂಟಮ್ ಯೂನಿವರ್ಸ್, ಅಲ್ಲಿ ನೋಡಿದ್ವಲ್ಲ ನಮ್ಮ ಕ್ಯಾಂಗ್, ಆ ಕ್ಯಾಂಗ್ ಇಂದಾನೆ ಶುರುವಾಗುತ್ತೆ. ಅಲ್ಲಿ ನಾವು ನೋಡಿದೀವಿ ಆಂಟ್‌ಮ್ಯಾನ್ ಅಂಡ್ ದಿ ವಾಸ್ಪ್ ಇನ್ ದಿ ಕ್ವಾಂಟಮ್ ಮೇನಿಯಾ ಮೂವಿಯಲ್ಲಿ ನಾವು ನೋಡಿದೀವಿ ಹೇಗೆ ನಮ್ಮ ಆಂಟ್‌ಮ್ಯಾನ್ ಆ ಕ್ಯಾಂಗ್ ಅನ್ನ ಒಂದು ಮಲ್ಟಿವರ್ಸಲ್ ಇಂಜಿನ್ ಕೋರ್ ಒಳಗಡೆ ಒದ್ದು ಓಡಿಸೋದನ್ನ ನಾವು ನೋಡಿದೀವಿ. ಸೊ ಇವನೇ ನಮ್ಮ ಮೈನ್ ಕ್ಯಾಂಗ್, ದ ಕ್ಯಾಂಗ್ ದಿ ಕಾನ್ಕರರ್, ದ ಒರಿಜಿನಲ್ ಕ್ಯಾಂಗ್ ದಿ ಕಾನ್ಕರರ್ ಇವನೇ. ಸೊ ಆ ಮಲ್ಟಿವರ್ಸಲ್ ಇಂಜಿನ್ ಕೋರ್ ಅಲ್ಲಿ ಬಿದ್ದಿದ ತಕ್ಷಣ ನಮ್ಮ ಕ್ಯಾಂಗ್ ಏನಾದ, ಅಲ್ಲಿಂದ ಮುಂದಕ್ಕೆ ಕ್ಯಾಂಗ್ ನ ಆ ಒಂದು ಪಯಣ ಏನಾಯ್ತು ಅನ್ನೋದನ್ನೇ ಈ ಸಿನಿಮಾದಲ್ಲಿ ನಾವು ನೋಡ್ತೀವಿ. ಅಂದ್ರೆ ಈ ಕಥೆಯಲ್ಲಿ ನಾವು ತಿಳ್ಕೊತೀವಿ. ಸೊ ಅವನು ಆ ಮಲ್ಟಿವರ್ಸಲ್ ಇಂಜಿನ್ ಕೋರ್ಗೆ ಬಿದ್ದಾದ್ಮೇಲೆ ಒಂದು ತುಂಬಾ ಕರಾಳತೆಯಿಂದಾನೆ ಕೂಡಿರುವಂತಹ ಜಾಗದಲ್ಲಿ, ಅಂದ್ರೆ ಏನೂ ಇಲ್ಲ, ಅಲ್ಲಿ ಲೈಟ್ ಕೂಡ ಇಲ್ಲ ಅಂತ ಜಾಗದಲ್ಲಿ ಬೀಳ್ತಾ ಇದ್ದಾನೆ. ತುಂಬಾ ಜೋರಾಗಿ ಬೀಳ್ತಾ ಇದ್ದಾನೆ. ಎಂಡ್ ಎನ್ನೋದೇ ಇಲ್ಲ, ಆ ತರ ಬೀಳ್ತಾ ಇದ್ದಾನೆ. ಅವನು ಎಲ್ಲಿ ಬೀಳ್ತಾ ಇದ್ದಾನೆ ಅನ್ನೋದು ಕೂಡ ಅವನಿಗೆ ಗೊತ್ತಿಲ್ಲ. ಅವನು ತನ್ನನ್ನ ತಾನು ಹಿಡಿದಿಟ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದಾನೆ. ಅವನು ಕಿರ್ಚೋದಿಕ್ಕೆ ಪ್ರಯತ್ನ ಪಡ್ತಾನೆ. ಅವನನ್ನ ಹಿಡ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಆದರೆ ಅವನ ಬಾಯಿಂದ ಒಂದು ಪದ ಕೂಡ ಆಚೆ ಬರ್ತಾ ಇಲ್ಲ. ಅವನು ಅವನ ಕೈಗಳನ್ನು ಕೂಡ ಬೆಂಡ್ ಮಾಡೋದಕ್ಕಾಗ್ಲಿ, ಹಿಡ್ಕೊಳ್ಳೋದಿಕ್ಕಾಗ್ಲಿ, ಮಡಚೋದಿಕ್ಕಾಗ್ಲಿ ಆಗ್ತಾ ಇಲ್ಲ. ಅಷ್ಟು ಸ್ಪೀಡ್ ಆಗಿ ಆತ ಆ ಕರಾಳತೆಯಲ್ಲಿ, ಆ ಕತ್ತಲಿನಲ್ಲಿ ಬೀಳ್ತಾ ಇದ್ದಾನೆ. ಅವನು ತನ್ನ ಮುಷ್ಟಿನ ಬಿಗಿ ಹಿಡ್ಕೊಳ್ಳೋದಿಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದಾನೆ. ಆದ್ರೂ ಕೂಡ ಅವನ ಬೆರಳುಗಳು ಕೂಡ ಮೂವ್ ಆಗ್ತಾ ಇಲ್ಲ. ಈಸ್ ಜಸ್ಟ್ ಫಾಲಿಂಗ್. ಅವನು ಬೀಳ್ತಾ ಇದ್ದಾನೆ ಅಷ್ಟೇ. ಹಾಗೆ ಬೀಳ್ತಾ ಅವನ ರಿಯಾಲಿಟಿಗಳು, ಅವನ ಡೈಮೆನ್ಷನ್ಗಳು ಬದಲಾಗ್ತಾ ಇರೋದು ಕೂಡ ಅವನಿಗೆ ಗೊತ್ತಾಗುತ್ತೆ. ಎಷ್ಟು ಯೂನಿವರ್ಸ್ಗಳು ಧ್ವಂಸ ಆಗ್ತಾ ಇರೋದನ್ನ ಅವನ ಕಣ್ಮುಂದೆ ನೋಡ್ತಾ ಇರ್ತಾನೆ. ಎಷ್ಟೋ ರಿಯಾಲಿಟಿಗಳು ಸರ್ವ ನಾಶ ಆಗ್ತಾ ಇರೋದನ್ನ ಅವನು ನೋಡ್ತಾ ಇರ್ತಾನೆ. ಆದರೆ ಅವನು ಏನು ಮಾಡೋದಕ್ಕಾಗಲ್ಲ. ಅದನ್ನೆಲ್ಲ ನೋಡಿ ಅವನಿಗೆ ಒಂಥರ ಮೈಂಡ್ ಸಿಡ್ದಾಗ ಆಗ್ತಾ ಇರುತ್ತೆ. ಆಗ ಅವನು ರವೋನ ಅಂತ ಕನ್ವರ್ಸ್ತಾ ಇರ್ತಾನೆ, ಕೂಗ್ತಾ ಇರ್ತಾನೆ, ಕಿರಿಸ್ತಾ ಇರ್ತಾನೆ. ಹಾಗೆ ಬೀಳ್ತಾ ಅವನೋಗಿ ಬೀಳುವಂಥದ್ದು ಒಂದು ತುಂಬಾ ವಿಶಾಲವಾಗಿರುವಂತಹ ವೈಟ್ ಫೀಲ್ಡ್ ಅಲ್ಲಿ. ಅಲ್ಲಿ ಬಿಳಿ ಬಣ್ಣ ಬಿಟ್ರೆ ಅಥವಾ ಅಲ್ಲಿ ಏನೇ ನೋಡಿದ್ರು ಬಿಳಿ ಅಷ್ಟೇ, ಲೈಕ್ ವಾಯ್ಡ್. ಅಥವಾ ನೀವೊಂದು ಬ್ಲ್ಯಾಕ್ ಹೋಲ್ ಅಲ್ಲಿ ಬೀಳ್ತಾ ಇದ್ದೀರಾ ಅನ್ಕೊಳ್ಳಿ, ಯಾವುದೋ ಒಂದು ಸರ್ಫೇಸ್ ಅಲ್ಲಿ ನೀವು ಬೀಳ್ತೀರಾ, ಆ ಸರ್ಫೇಸ್ ಫುಲ್ ವೈಟ್ ಆಗಿದೆ. ವೈಟ್ ಬಿಟ್ರೆ ಬೇರೆ ಇನ್ನೇನು ಇಲ್ಲ. ನೀವು ಸುತ್ತಮುತ್ತ ಏನು ನೋಡಿದ್ರು ಬರೀ ಬಿಳಿ ಇದೆ. ಅಂತ ಒಂದು ಜಾಗಕ್ಕೆ
ಕ್ಯಾಂಗ್ ಹೋಗಿ ಈಗ ಬಿದ್ದಿದ್ದಾನೆ. ಅವ್ನು ಬಿದ್ದಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಯಾವುದೋ ಒಂದು ವೈಟ್ ಶೀಟ್ ಮೇಲೆ ಬಿದ್ದಿದ್ದಾನೆ ಅಂತ. ಆದರೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಆ ವೈಟ್ ಶೀಟ್ಗಳೆಲ್ಲ ಅವೆಲ್ಲ ಒಂದು ತೆಳುವಾಗಿರುವಂತಹ ದಾರ. ಆ ದಾರಗಳು ಯಾವುವು ಅಂತಂದ್ರೆ ಟೈಮ್ ಲೈನ್ಸ್, ಆ ಸಮಯದ ರೇಖೆಗಳ ಮೇಲೆ ಈಗ ನಮ್ಮ ಕ್ಯಾಂಗ್ ದಿ ಕ್ಯಾನ್ಕರರ್ ಬಿದ್ದಿದ್ದಾನೆ. ಅವನು ಎದುಳ್ತಾನೆ, ಸುತ್ತಮುತ್ತ ನೋಡ್ತಾನೆ, ಅವನ್ನ ಹಿಡ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಅವನ ಕೈಲಿ ಅವನ್ನ ಏನು ಕೂಡ ಮಾಡ್ತಾ ಇರೋದಕ್ಕಾಗಲ್ಲ. ಸೊ ಸುಮ್ಮನೆ ನಿಂತಿರ್ತಾನಲ್ಲಷ್ಟೇ. ಆಗ ಸೀನ್ ಶಿಫ್ಟ್ ಆಗುತ್ತೆ ಕೌನ್ಸಿಲ್ ಆಫ್ ಕ್ಯಾಂಗ್ಸ್ಗೆ. ಗುರು ಎಕ್ಸಾಕ್ಟ್ ಆಗಿ ನಾವು ಪೋಸ್ಟ್ ಏಡ್ ಸೀನ್ ನೋಡಿದ್ವಲ್ಲ ಆಂಟ್ ಮ್ಯಾನ್ ದಿ ವಾಸ್ಪ್ ಇನ್ ದಿ ಕ್ವಾಂಟಮೇನಿಯಂ ಮೂವಿಯಲ್ಲಿ, ಅದೇ ತರ ಎಲ್ಲರೂ ಕಿರ್ಚಾಡ್ತಾ ಇದಾರೆ, ಕೂಗಾಡ್ತಾ ಇದಾರೆ. ಅಲ್ಲಿ ಸಹಸ್ರಾರು ಕ್ಯಾಂಗ್ಗಳಿದ್ದಾರೆ. ಅವರೆಲ್ಲರೂ ಒಂದು ಕ್ಷಣ ಸುಮ್ಮನಾಗಿ ಯಾವುದೋ ಒಂದು ಮಂತ್ರವನ್ನ ಚಾಂಟ್ ಮಾಡೋದಕ್ಕೆ ಶುರು ಮಾಡ್ಕೋತಾರೆ, ಯಾವುದೋ ಒಂದು ಮಂತ್ರನ ಪಠಿಸೋದಕ್ಕೆ ಶುರು ಮಾಡ್ಕೋತಾರೆ. ಇವರನ್ನೆಲ್ಲ ಇಲ್ಲೆಲ್ಲರಿಗಿಂತನೂ ತುಂಬಾ ಓಲ್ಡ್ ಆಗಿರುವಂತಹ ಕ್ಯಾಂಗ್ ಲೀಡ್ ಮಾಡ್ತಾ ಇರ್ತಾರೆ. ಅವ್ರಿಗೆಲ್ಲರಿಗೂ ಒಂದು ಬಟ್ಲು ಕೊಟ್ಟಿದ್ದಾರೆ. ಆ ಬಟ್ಲೊಳಗಡೆ ಇರುವಂತಹ ಒಂದು ದ್ರವ್ಯವನ್ನ ಅವರೆಲ್ಲ ಕುಡಿತಾ ಇರ್ತಾರೆ. ಆ ದ್ರವ್ಯ ಏನು ಅಂತ ಕ್ಯಾಮ್ರಾ ಹಿಂದೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ, ಅದು ರಕ್ತವಾಗಿರುತ್ತೆ. ಅದು ಕೂಡ ಯಾರ ರಕ್ತ ಅಂತ ಅಂದ್ರೆ ಎಲ್ಲ ಮ್ಯೂಟೆಂಟ್ಸ್ಗಳ ರಕ್ತ. ಆ ರಕ್ತವನ್ನ ಎಲ್ಲ ಕ್ಯಾಂಗ್ಗಳು ಕುಡಿತಾ ಇದ್ದಾರೆ. ಹಾಗೆ ಆ ಭೀಕರ ದೃಶ್ಯವನ್ನ ಯಾವ ರೀತಿ ವರ್ಣಿಸಿದ್ದಾರೆ ಅಂತಂದ್ರೆ, ಅಲ್ಲಿರುವಂತಹ ಮ್ಯೂಟೆಂಟ್ಸ್ ಗಳನ್ನ ನಾವು ಡೆಡ್ಪೂಲ್ ಅಂಡ್ ವೋಲ್ವರಿನ್ ಮೂವಿಯಲ್ಲಿ ನಮ್ಮ ವೋಲ್ವರಿನ್ ತೆಗ್ಲಾಕಿದಾರಲ್ಲ ಗುಟಕ್ಕೆ ಎಕ್ಸ್ ಅನ್ನುವಂತ ಸಿಂಬಲ್ಗೆ, ಅದೇ ರೀತಿ ಎಲ್ಲರನ್ನ ಜೀನ್ ಗ್ರೇ, ನಮ್ಮ ಪ್ರೊಫೆಸರ್ ಎಕ್ಸ್ ಅವರು, ವೋಲ್ವರಿನ್, ಸೈಕ್ಲಾಪ್ಸ್, ಬೀಸ್ಟ್ ಎಲ್ಲರನ್ನ ಅದೇ ರೀತಿ ಒಡೆದು ತೆಗ್ಲಾಕಿದ್ದಾರೆ. ಅವರಿಂದ ಹರ್ಕೊಂಡ್ ಬರ್ತಾ ಇರುವಂತ ರಕ್ತನ ಇಲ್ಲಿ ಇವರು ಕುಡಿತಾ ಇದ್ದಾರೆ. ಇದು ಅವ್ರದೊಂದು ನಂಬಿಕೆ. ಏನು ಅಂತಂದ್ರೆ ಈ ತರ ರಕ್ತ ಎಲ್ಲ ಕುಡಿದ್ರೆ ಒಂದು ದೊಡ್ಡ ಭಯಾನಕವಾದಂತ ಯುದ್ಧ ಶುರುವಾಗುತ್ತೆ. ಆ ಯುದ್ಧವನ್ನ ನಾವು ಈ ಪವರ್ ಇಂದ, ಈ ಮ್ಯೂಟೆಂಟ್ಸ್ ಗಳ ಪವರ್ ಇಂದ ಗೆಲ್ಬಹುದು ಅನ್ನುವಂತ ಕಾರಣದಿಂದ ಅವರ ರಕ್ತನ ಕುಡಿತಾ ಇರ್ತಾರೆ. ಬಟ್ ಇದು ಮೇನ್ ಆದಂತ ಕಾನ್ಸೆಪ್ಟ್ ಅಲ್ಲ. ಈ ಒಂದು ಕಾನ್ಸೆಪ್ಟ್, ಈ ಒಂದು ಕತೆ ಮೇನ್ ಆಗಿ ಒಂದು ದೊಡ್ಡ ಸಿಟಾಡಲ್ ಅಥವಾ ಒಂದು ದೊಡ್ಡ ಕ್ಯಾಸಲ್ ಒಳಗಡೆ ನಡೀತಾ ಇರುತ್ತೆ. ಅಲ್ಲಿ ನಾವು ನೋಡಬಹುದು ಒಂದು ಥ್ರೋನ್ ಮೇಲೆ ಇಮ್ಮೋರ್ಟಲ್ಸ್ ಕೂತಿದ್ದಾರೆ. ಅವ್ರ ಎದುರುಗಡೆನೆ ಸೆಂಚುರಿಯನ್ ಮತ್ತೆ ರಾಮಟಟ್ ಇಬ್ರು ನಿಂತ್ಕೊಂಡಿದ್ದಾರೆ. ಲೈಕ್ ಅದೇ ಆಂಟ್ ಮ್ಯಾನ್ ದಿ ವಾಸ್ಪ್ ಇನ್ ದಿ ಕ್ವಾಂಟಮೇನಿಯಂ ಮೂವಿಯಲ್ಲಿ ಪೋಸ್ಟ್ ಏಡ್ ಸೀನ್ ನೋಡಿದ್ವಲ್ಲ ಅದೇ ರೀತಿ. ಬಟ್ ಇಲ್ಲಿ ನಾವು ನೋಡಬಹುದು ರಾಮಟಟ್ ಇಮ್ಮೋರ್ಟಲ್ಸ್ಗೆ ತುಂಬಾ ಗೌರವನ ಕೊಡ್ತಾನೆ. ಅವ್ರ ಮುಂದೆ ತಲೆ ಬಾಗ್ತಾನೆ. ಸ್ವಲ್ಪ ಇಮ್ಮೋರ್ಟಲ್ಸ್ ಅಂದ್ರೆ ನಮ್ಮ ರಾಮಟಟ್ಗೆ ಸ್ವಲ್ಪ ಭಯ ಇದೆ. ಆದ್ರೆ ಸ್ಕಾರ್ಲೆಟ್ ಸೆಂಚುರಿಯನ್ಗೆ ಅವೆಲ್ಲ ಏನಿಲ್ಲ. ಹೌದು, ಸ್ಕಾರ್ಲೆಟ್ ಸೆಂಚುರಿಯನ್ ನಮ್ಮ ಇಮ್ಮೋರ್ಟಲ್ಸ್ ನ ಫಾಲೋ ಮಾಡ್ತಾನೆ. ಆದರೆ ಅವನಿಗೆ ಆದಂತ ಕೆಲವು ವಿಲ್ಗಳು ನಮ್ಮ ಸ್ಕಾರ್ಲೆಟ್ ಸೆಂಚುರಿಯನ್ಗೆ ಇದೆ. ಅದರಿಂದ ಅವನು ಜಾಸ್ತಿ ಏನ್ ಇಮ್ಮೋರ್ಟಲ್ಸ್ಗೆ ಬೆಲೆ ಕೊಡೋದಿಲ್ಲ. ಇವ್ರು ಮೂವರು ಇಲ್ಲಿ ಮೇನ್ ಸೇರಿರೋ ಉದ್ದೇಶ ಏನು ಅಂತಂದ್ರೆ, ಮೊದಲಿಂದಾನು ಇವರು ಎರಡು ವಿಷಯಗಳ ಬಗ್ಗೆ ಅಥವಾ ಎರಡು ಆಯುಧಗಳ ಬಗ್ಗೆ ತುಂಬಾ ರಿಸರ್ಚ್ ಮಾಡ್ತಾ ಇರ್ತಾರೆ, ತುಂಬಾ ಥಿಂಕ್ ಮಾಡ್ತಾ ಇರ್ತಾರೆ. ಅವುಗಳನ್ನ ಪಡ್ಕೊಳ್ಳೋದಿಕ್ಕೆ ತುಂಬಾ ಕಾತರವಾಗಿರ್ತಾರೆ. ಅವೇ ನಮ್ಮ ಕಮಲಾ ಖಾನ್ನ ಹ್ಯಾಂಡ್ ಬ್ಯಾಂಡ್ಸ್ ಮತ್ತೆ ನಮ್ಮ ಶಾಂಚಿಯ 10 ರಿಂಗ್ಸ್. ಹಾಗೆ ಇವ್ರ ಬಗ್ಗೆ ಮಾತಾಡ್ತಾ ನಮ್ಮ ಅವೆಂಜರ್ಸ್ಗಳು, ಡೆಡ್ ಪೋಲ್, ಮ್ಯೂಟೆಂಟ್ಸ್, ಫ್ಯಾಂಟಾಸ್ಟಿಕ್ ಫೋರ್ ಟೀಮ್ ಇವರನ್ನೆಲ್ಲ ಮೊದಲೇ ಸೋಲ್ಸಿದೀವಿ. ಆದ್ರೂ ಇವ್ರೇನಾದ್ರು ಮತ್ತೆ ನಮ್ಮ ಮೇಲೆ ಏನಾದ್ರು ಯುದ್ಧಕ್ಕೆ ಬಂದ್ರು ಅಂತಂದ್ರೆ, ಅವ್ರಿನ್ನೂ ಅಡ್ವಾನ್ಸ್ ಆಗಿ ಏನಾದ್ರು ನಮ್ಮ ಮುಂದೆ ಬಂದ್ರು ಅಂತಂದ್ರೆ ನಮಗೆ ಈ ಎರಡು ವೆಪನ್ಗಳು ತುಂಬಾ ಯೂಸ್ ಮಾಡ್ತಾವೆ ಅಂತ ಅನ್ಕೊಂಡು ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾರದನ್ನ ನಾವಿಲ್ಲಿ ನೋಡ್ತೀವಿ. ಸೋಲ್ಸಿದೀವಿ ಅಂತ ಅಲ್ಲ, ಸಾಯಿಸಿದೀವಿ ಅಂತಾನು ಕೂಡ ಮಾತಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ಈ ಎರಡು ವೆಪನ್ಗಳು ಅರ್ಥ 616 ಅಲ್ಲಿ ಇದೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿರುತ್ತೆ. ಹೇಗೆ ಅಂತಂದ್ರೆ ಶಾಂಚಿ ಪೋಸ್ಟ್ ಎಡಿಷನ್ ನಾವು ನೋಡಿದಿವಲ್ಲ, 10 ರಿಂಗ್ಸ್ಗಳು ಹೇಗೆ ಸಿಗ್ನಲ್ ನ ಎಲ್ಗೋ ಕಳಿಸ್ತಾ ಇದಾವೆ ಅಂತ. ಸೊ ಆ ಸಿಗ್ನಲ್ ನ ಗ್ರಾಬ್ ಮಾಡ್ಕೊಂಡು ಇವ್ರಿಗೆ ಆ 10 ರಿಂಗ್ಸ್ ನ ಲೊಕೇಶನ್ ಗೊತ್ತಾಗಿದೆ. ಸೊ ಹಾಗೆ ಮುಂದೆ ಹೋಗ್ತಾ ಸ್ಕ್ರೀನ್ ಶಿಫ್ಟ್ ಆಗುತ್ತೆ ಎಗಾಡ್ರಿಜಿಲ್ ಹತ್ರ. ಅದೇ ಮರ, ಅದೇ ನಮ್ಮ ಲೋಕಿ ಕ್ರಿಯೇಟ್ ಮಾಡಿದಾರಲ್ಲ ಅದೇ ಮರದ ಹತ್ರ ಹೋಗುತ್ತೆ. ಅಲ್ಲಿ ನಮ್ಮ ಲೋಕಿ ಎಲ್ಲ ರಿಯಾಲಿಟಿಗಳನ್ನ ತನ್ನ ಪವರ್ ಇಂದ ಕಂಟ್ರೋಲ್ ಮಾಡ್ತಾ ಇದ್ದಾನೆ, ಹಿಡ್ಕೊಂಡಿದ್ದಾನೆ. ಅವನ್ನೆಲ್ಲ ಜೀವಂತವಾಗಿ ಬದುಕಿಸ್ತಾ ಇದ್ದಾನೆ. ಅವನಿಗೂ ಕೂಡ ತುಂಬಾ ಸುಸ್ತಾಗಿದೆ. ಆದ್ರೂ ಹೀವು ರಿಮೈನ್ಸ್ ಹೇಳಿದಂತ ಪದಗಳು ನಮ್ಮ ಲೋಕಿಯ ಕಿವಿ ಮೇಲೆ ಬೀಳ್ತಾ ಇರ್ತವೆ. ನನ್ನ ವೇರಿಯಂಟ್ಸ್ ಗಳು ಬರ್ತಾರೆ, ಈ ಎಲ್ಲ ರಿಯಾಲಿಟಿಗಳನ್ನ ಮತ್ತೆ ಹಾಳು ಮಾಡ್ತಾರೆ, ನೀನು ಇದನ್ನ ಕಾಪಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತ ಆ ಹೀವು ರಿಮೈನ್ಸ್ ನ ವಾಕ್ಯಗಳು ನಮ್ಮ ಲೋಕಿಗೆ ತುಂಬಾ ಕಾಡ್ತಾ ಇರ್ತವೆ. ಆದ್ರೂ ಕೂಡ ಲೋಕಿ ಅವನ ಛಲವನ್ನ ಬಿಡದೆ ಆ ಎಲ್ಲ ರಿಯಾಲಿಟಿಗಳನ್ನ ಕಾಪಾಡ್ತಾ ಇರ್ತಾನೆ. ಲೋಕಿ ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಅವನು ಎಷ್ಟೋ ಬ್ರಾಂಚಸ್ ಗಳನ್ನ ಕಾಪಾಡಿದ್ರು ಕೂಡ ಕೆಲವು ಬ್ರಾಂಚ್ಗಳು ಅವನ ಕೈಯನ್ನು ಮೀರಿ, ಅವನ ನಿಯಂತ್ರಣವನ್ನ ಮೀರಿ ಸರ್ವನಾಶವಾಗ್ತಾ ಇರ್ತವೆ, ಬರ್ನ್ ಆಗ್ತಾ ಇರ್ತವೆ, ಮುರಿದು ಬೀಳ್ತಾ ಇರ್ತವೆ. ಸೊ ಇದನ್ನ ನೋಡಿ ನಮ್ಮ ಲೋಕಿ ಹೇಳ್ತಾರೆ, ಇಲ್ಲ ನನ್ಗಿನ್ನೂ ಟೈಮ್ ಬೇಕು. ಸೊ ಆಗ ನಮ್ಮ ಮಾರ್ವೆಲ್ ಸ್ಟುಡಿಯೋಸ್ ನ ಲೋಗೋ ಬರುತ್ತೆ. ಸೊ ಇದರ ಜೊತೆನೆ ಅವೆಂಜರ್ಸ್ ಗ್ಯಾಂಗ್ ಡೈನೆಸ್ಟಿಯ ಲೋಗೋ ಕೂಡ ಬರುತ್ತೆ. ಇದಾದ್ಮೇಲೆ ನಾವು ನಮ್ಮ ಸ್ಕಾಟ್ ಲ್ಯಾಂಗ್ ಅನ್ನ ನೋಡ್ತೀವಿ. ನಮ್ಮ ಸ್ಕಾಟ್ ಲ್ಯಾಂಗ್ ಒಂದು ಭಯಾನಕವಾದಂತ ಕನಸನ್ನ ನೋಡ್ತಾ ಇರಲ್ಲ, ಕಾಣ್ತಾ ಇರ್ತಾರೆ. ಅದೇ ನಮ್ಮ ಗ್ಯಾಂಗ್ ಬಂದು ಇಡೀ ಯೂನಿವರ್ಸ್ ಗಳನ್ನ ಕೊಲ್ಯಾಪ್ಸ್ ಮಾಡೋದು, ಎಲ್ಲಾರನ್ನು ಬರ್ನ್ಔಟ್ ಮಾಡಿ ಸತ್ಯ ನಾಶ ಮಾಡಿ ಸಾಯಾಕುವಂತದ್ದೇ ಕನಸು ನಮ್ಮ ಸ್ಕಾಟ್ ಲ್ಯಾಂಗಿಗೆ ತುಂಬಾ ಸಲ ಬರ್ತಾ ಇರತ್ತೆ. ಅದ್ರ ಬಗ್ಗೆ ನಮ್ಮ ಕೆಲವು ಅವೆಂಜರ್ಸ್ ಗಳಿಗೂ ಕೂಡ ಸ್ಕಾಟ್ ತಿಳಿಸೋದಿಕ್ಕೆ ಹೊರಡ್ತಾರೆ. ಅವ್ರ ಫೋನ್ ಎತ್ಕೊಂಡಿದ ತಕ್ಷಣ ಅವರಿಗೆ ಮೊದಲು ಕಾಣುವಂತದ್ದೇ ಟಿವಿಯಲ್ಲಿ ಬರ್ತಾ ಇರುವಂತ ನಮ್ಮ ಕ್ಯಾಪ್ಟನ್ ಅಮೆರಿಕಾದಂತ ಸ್ಯಾಮ್ ವಿಲ್ಸನ್. ಆದರೆ ನಮ್ಮ ಆಂಟ್ ಮ್ಯಾನ್ಗೆ ಸ್ಯಾಮ್ ವಿಲ್ಸನ್ ನ ಪರಿಚಯ ಅಷ್ಟೊಂದು ಇರದ ಕಾರಣ
ನಮ್ಮ ಆಂಟ್ ಮ್ಯಾನ್ ಅವರನ್ನ ಬಿಟ್ಬಿಟ್ಟು ಬೇರೆ ಅವೆಂಜರ್ಗಳಿಗೆ ಫೋನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಅವರ ಫೋನನ್ನ ಯಾರು ಎತ್ತೋದಿಲ್ಲ, ಎಲ್ಲರ ಫೋನ್ಗಳು ವಾಯ್ಸ್ ಮೇಲ್ಗೆ ಹೋಗ್ತವೆ. ಆಗ ಅವರು ಆ್ಯಪಿಗೆ ಫೋನ್ ಮಾಡ್ತಾರೆ, ಆ್ಯಪಿಗೆ ಕೂಡ ಅವರ ಫೋನನ್ನ ಎತ್ತೋದಿಲ್ಲ. ಆದರೆ ನಮ್ಮ ಆಂಟ್ ಮ್ಯಾನ್ ಆ್ಯಪಿಗೆ ಟೆಕ್ಸ್ಟ್ ಮೆಸೇಜ್ ಕಳಿಸ್ತಾರೆ, ನನಗೆ ಈ ಥರ ಕನಸುಗಳು ಬರ್ತಾ ಇದೆ, ನಾನು ಈ ಥರ ಕ್ವಾಂಟಮ್ ಮೇನಿಯಮ್ಗೆ ಹೋಗಿದ್ದೆ, ಅಲ್ಲಿ ಏನೇನೆಲ್ಲ ಆಯಿತು ಅನ್ನೋ ಎಲ್ಲ ವಿಚಾರನ ಟೆಕ್ಸ್ಟ್ ಮಾಡಿ ನಮ್ಮ ಆ್ಯಪಿಗೆ ಕಳಿಸ್ತಾ ಇದ್ದಾರೆ. ಯಾಕಂದರೆ ಆ್ಯಪಿ ಮತ್ತೆ ಈ ಎಲ್ಲ ಅವೆಂಜರ್ಗಳನ್ನ ರೀಯುನೈಟ್ ಮಾಡಿ ಅವರನ್ನ ಒಂದು ಟೀಮನ್ನು ಸೃಷ್ಟಿ ಮಾಡಿ ಇದರ ಬಗ್ಗೆ ಡಿಸ್ಕಷನ್ ಮಾಡುವಂತ ಆ್ಯಪಿಗೆ ಟೆಕ್ಸ್ಟ್ ಮೆಸೇಜ್ ಮಾಡಿದ್ದಾರೆ ನಮ್ಮ ಆಂಟ್ ಮ್ಯಾನ್. ಸೊ ಡೈರೆಕ್ಟ್ ಆಗಿ ಈಗ ಸೀನು ನಮ್ಮ ಸ್ಪೈಡರ್ ಮ್ಯಾನ್ ಹತ್ರ ಶಿಫ್ಟ್ ಆಗುತ್ತೆ. ನಮ್ಮ ಸ್ಪೈಡರ್ ಮ್ಯಾನ್ ಎಂಪೈರ್ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ ಇದ್ದಾರೆ, ಅವ್ರ ಜೊತೆ ಮೈಲ್ಸ್ ಮೊರಾಲಿಸ್ ಕೂಡ ಇದ್ದಾರೆ. ನನಗೆ ಗೊತ್ತು ಅದೇನು ಅಂತಂದ್ರೆ ಈ ಅವೆಂಜರ್ಸ್ ಗ್ಯಾಂಗ್ ಡೈನೆಸ್ಟಿ ರಿಲೀಸ್ ಆಗೋದಕ್ಕಿಂತ ಮುಂಚೆ ನಮಗೆ ಸ್ಪೈಡರ್ ಮ್ಯಾನ್ 4 ಕಾಣಸಿಗ್ತಾ ಇತ್ತು. ಅದರಿಂದ ಇಲ್ಲಿ ನಮಗೆ ಮೈಲ್ಸ್ ಮೊರಾಲಿಸ್ ಬರುವುದು ಸರ್ಪ್ರೈಸಿಂಗ್ ವಿಷಯ ಏನಾಗೋದಿಲ್ಲ. ಹೌದು, ಮೈಲ್ಸ್ ಮೊರಾಲಿಸ್ ಮತ್ತೆ ನಮ್ಮ ಟಾಮ್ ಹಾಲೆಂಡ್ ಅವರ ಸ್ಪೈಡರ್ ಮ್ಯಾನ್ ಇಬ್ಬರು ಈಗ ಒಟ್ಟಿಗೆ ಇದ್ದಾರೆ. ಒಟ್ಟಿಗೆ ಇವರಿಬ್ಬರು ಅವರ ಮಿಷನ್ ನ ಕಂಪ್ಲೀಟ್ ಮಾಡ್ತಾರೆ. ಆದರೆ ನಮ್ಮ ಟಾಮ್ ಹಾಲೆಂಡ್ ಸ್ಪೈಡರ್ ಮ್ಯಾನ್ ತುಂಬಾ ಬೇಜಾರಲ್ಲಿ ಇರ್ತಾರೆ. ಯಾವಾಗ್ಲೂ ಅವ್ರ ಫೋನಲ್ಲಿ ಇರುವಂತಹ ನೆಡ್ ಮತ್ತೆ MJ ಫೋಟೋನೇ ನೋಡ್ಕೊಂಡು ಅವರ ಜೀವನದಲ್ಲಿ ಕಳ್ಕೊಂಡಿರುವಂತಹ ಅವರ ಫ್ರೆಂಡ್ ಅನ್ನ ಪ್ರತಿ ಕ್ಷಣ ಅವ್ರು ನೆನಪಿಸ್ಕೋತಾ ಇರ್ತಾರೆ. ಅದಕ್ಕೆ ನಮ್ಮ ಮೈಲ್ಸ್ ಮೊರಾಲಿಸ್ ಇದರಿಂದ ಮೂವ್ ಆನ್ ಆಗ್ಬೇಕು, ನಮ್ಮ ಕತೆ ಇದೆಲ್ಲ, ನಮ್ಮ ರೆಸ್ಪಾನ್ಸಿಬಿಲಿಟಿಗಳು ತುಂಬಾ ಇದಾವೆ ಅಂತ ಹೇಳಿ ನಮ್ಮ ಸ್ಪೈಡರ್ ಮ್ಯಾನ್ ನ ಉತ್ತೇಜನ ಮಾಡ್ತಾ ಇರ್ತಾರೆ. ಬಿಕಾಸ್ ಟಾಮ್ ಹಾಲೆಂಡ್ ಸ್ಪೈಡರ್ ಮ್ಯಾನ್ ಎಷ್ಟು ಡಿಪ್ರೆಷನ್ ಹೋಗಿ ಎಷ್ಟು ಆಂಗರ್ ಅಲ್ಲಿ ಇದ್ದ ಅಂತಂದ್ರೆ ನಾವು ಆ 3 ಸಿನಿಮಾಗಳಲ್ಲಿ ನೋಡಿದ್ವಲ್ಲ, ಅವರ್ ಫ್ರೆಂಡ್ಲಿ ನೈಬರ್ಹುಡ್, ಸ್ಪೈಡರ್ ಮ್ಯಾನ್ ಟೀನೇಜರ್ ಹುಡುಗ, ಆ ತರ ಇರಲಿಲ್ಲ. ಈಸ್ ಬಿಕಮ್ ಅ ಮ್ಯಾನ್ ಬಿಕಾಸ್ he saw that picture where MJ and his another boyfriend are being happily together. So ಮೈಲ್ಸ್ ನಮ್ಮ ಸ್ಪೈಡರ್ ಮ್ಯಾನ್ ನ ಕಂಟ್ರೋಲ್ ಮಾಡಿ ಆತನಿಗೆ ಬುದ್ಧಿವಾದಗಳನ್ನ ಹೇಳಿ ಇಬ್ರು ಜೊತೆಯಲ್ಲಿ ಸೂಟ್ ಹಾಕೊಂಡು ಸ್ವಿಂಗ್ ಮಾಡ್ಕೊಂಡು ಸಿಟಿ ಕಡೆ ಹೊರಡ್ತಾರೆ. ಈಗ ನೆಕ್ಸ್ಟ್ ಶಾಟ್ ಅಲ್ಲಿ ನಮ್ಗೆ ನಮ್ಮ ಕಮಲಾ ಖಾನ್ ನ ತೋರಿಸ್ತಾರೆ. ಕಮಲಾ ಖಾನ್ ಯಾವುದೋ ಒಂದು ಕನಸನ್ನ ಕಾಣ್ತಾ ಇರ್ತಾರೆ. ಆ ಕನಸಿಂದ ಅವ್ರಿಗೆ ಗೊತ್ತಾಗುತ್ತೆ, ನಾನು ಮತ್ತೆ ನನ್ನ ಕೈಯಲ್ಲಿರುವಂತ ಆ ಮೆಗಾ ಬ್ಯಾಂಡ್ಸ್ ಗಳು ತುಂಬಾ ತೊಂದರೆಯಲ್ಲಿದ್ದಾವೆ ಅಂತ ತಿಳ್ಕೊಂಡು ಅದನ್ನ ಅರಿವು ಮಾಡಿಕೊಂಡು ನಮ್ಮ ಕಮಲಾ ಖಾನ್ ಅವರು ಈ ವಿಷಯವನ್ನ ನಮ್ಮ ಕ್ಯಾಪ್ಟನ್ ಮಾರ್ವೆಲ್ ಅವರಿಗೆ ತಿಳಿಸೋದಕ್ಕೆ ಹೊರಡ್ತಾರೆ. ಆದ್ರೆ ನಮ್ಮ ಕ್ಯಾರಲ್ ಇದನ್ನ ಕೇರ್ ಮಾಡೋದಿಲ್ಲ, ಯಾಕಂದ್ರೆ ನೀನೊಬ್ಳು ಟೀನೇಜರ್, ಈ ತರ ಎಲ್ಲ ಕನಸುಗಳು ಬರ್ತಾ ಇರ್ತಾರೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡ ಅಂತ ಹೇಳ್ತಾ ಇರ್ತಾರೆ. ಆದರೆ ಕಮಲಾ, ನನ್ನ ಕನಸುಗಳಲ್ಲಿ ನಾನು ನೋಡಿರುವಂತಹ ಜನರು ಬಂದ್ರೆ ಓಕೆ, ಆದ್ರೆ ಇವ್ರು ಯಾರು ಅಂತ ನನಗೆ ಗೊತ್ತೇ ಇಲ್ಲ, ಅವರೆಲ್ಲ ವಿಧ್ವಂಸನ ಸೃಷ್ಟಿ ಮಾಡ್ತಾ ಇದ್ದಾರೆ, ನನ್ನ ಕನಸಲ್ಲಿ ಬಂದಂತ ಘಟನೆಗಳನ್ನ ನೋಡಿದ್ರೆ ಇದು ಭವಿಷ್ಯದಲ್ಲಿ ಆಗುತ್ತೆ ಅನ್ನುವಂತ ಭರವಸೆ ನನಗೆ ಬರ್ತಾ ಇದೆ ಅಂತ ಕಮಲಾ ತುಂಬಾ ಉದ್ವೇಗವಾಗಿ ಹೇಳ್ತಾ ಇರೋದನ್ನ ಗಮನಿಸಿದಂತ ನಮ್ಮ ಕ್ಯಾರಲ್ ಡನ್ವರ್ಸ್ ಅದನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೋತಾರೆ. ಸೊ ಅವರು ಈ ವಿಷಯನೆಲ್ಲ ತಿಳ್ಕೊಳ್ಳೋದಕ್ಕೆ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರ ಸ್ಯಾಂಟಮ್ ಸ್ಯಾಂಟರ್ ಹತ್ರ ಬರ್ತಾರೆ. ನಮ್ಮ ಕ್ಯಾಪ್ಟನ್ ಮಾರ್ವೆಲ್ ಮತ್ತೆ ಮಿಸ್ ಮಾರ್ವೆಲ್ ಇಬ್ರು ಕೂಡ ಸ್ಯಾಂಟಮ್ ಸ್ಯಾಂಟರ್ ಹತ್ರ ಬರ್ತಾರೆ. ಸೊ ಇಲ್ಲಿ ನಮ್ಗೆಲ್ಲ ಗೊತ್ತಿದೆ, ಈಗಿನ ಸೋರ್ಸರರ್ ಸುಪ್ರೀಂ ನಮ್ಮ ವಾಂಗ್ ಅಂತ, ಅವರು ಆ ಮೆಗಾ ಬ್ಯಾಂಡ್ಸ್ ಗಳನ್ನ ತಗೊಂಡು ನಮ್ಮ ಕಮಲಾ ಖಾನ್ ಕೈಯಲ್ಲಿರುವಂತಹ ಆ ಬ್ಯಾಂಡ್ಸ್ ಗಳನ್ನ ತಗೊಂಡು ಅದನ್ನ ಸ್ಟಡಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ನಮ್ಮ ವಾಂಗ್ ನಮ್ಮ ಕಮಲಾಗೆ ಹೇಳ್ತಾರೆ, ಇದು ನಿನ್ನ ಯಾವುದೇ ಒಂದು ಬಳೆ ಆಗ್ಲಿ ಬ್ಯಾಂಡ್ ಆಗ್ಲಿ ಅಲ್ಲ, ಇದು ನಿಮ್ಮ ಏನ್ಷಿಯಂಟ್ ಜನಗಳಿಗೆ ಬಿಲಾಂಗ್ ಆಗದಂತ ವಸ್ತು ಅಂತೂ ಅಲ್ವೇ ಅಲ್ಲ, ನಿಮ್ಮ ಫ್ಯಾಮಿಲಿಗೂ ಈ ಬ್ಯಾಂಡ್ಗೂ ಸಂಬಂಧನೇ ಇಲ್ಲ, ಇದು ನಮ್ಮ ಶಾಂಚಿಯ 10 ರಿಂಗ್ ತರಾನೇ ಇದು ಕೂಡ ಒಂದು ಪುರಾತನವಾದಂತಹ ವಸ್ತು. ಆ 10 ರಿಂಗ್ಸ್ ಅಲ್ಲೂ ಕೂಡ ಯಾವುದೋ ಒಂದು ವಿಚಾರಕ್ಕೆ, ಯಾವುದೋ ಒಂದು ಸ್ಥಳಕ್ಕೆ ಹೇಗೆ ಒಂದು ಸಿಗ್ನಲ್ ನ ಕಳಿಸ್ತಾ ಇತ್ತೋ ಅದೇ ರೀತಿ ನಿನ್ನ ಈ ಬ್ಯಾಂಗಲ್ಲೂ ಕೂಡ, ನಿನ್ನ ಈ ಬ್ಯಾಂಡು ಕೂಡ ಯಾವುದೋ ಒಂದು ರಹಸ್ಯಮಯವಾದಂತಹ ಜಾಗಕ್ಕೆ ಅಥವಾ ಯಾವುದೋ ಒಂದು ಡೈಮೆನ್ಷನ್ಗೆ ತನ್ನ ಒಂದು ಅಸ್ತಿತ್ವದ ಗುರುತನ್ನ ಒಂದು ಸಿಗ್ನಲ್ ಮೂಲಕ ಕಳಿಸ್ತಾ ಇದೆ ಅಂತ ಹೇಳಿದಂತಹ ನಮ್ಮ ವಾಂಗ್ ಮಾತನ್ನ ಕೇಳಿದ ತಕ್ಷಣ ನಮ್ಮ ಕ್ಯಾಪ್ಟನ್ ಮಾರ್ವೆಲ್ ಮತ್ತೆ ಮಿಸ್ ಮಾರ್ವೆಲ್ ಇಬ್ರು ಕೂಡ ಈ ಬ್ಯಾಂಗಲ್ ಅನ್ನ ಯಾವುದೇ ಕಾರಣಕ್ಕೂ ನಾವು ಯೂಸ್ ಮಾಡಬಾರ್ದು ಅಂತ ತಿಳ್ಕೊಂಡು ಸ್ಯಾಂಟಮ್ ಸ್ಯಾಂಟೋರಮ್ ಇಂದ ಹೊರಗಡೆ ಹೋಗ್ತಾರೆ. ಸೊ ನೆಕ್ಸ್ಟ್ ಶಾಟ್ ನಮ್ಗೆ ನಮ್ಮ ಶಾಂಗ್ಚಿ ಇಂದಾನೆ ಶುರುವಾಗುತ್ತೆ. ನಮ್ಮ ಶಾಂಗ್ಚಿ ಜೊತೆ ಹಲ್ಕ್, ಶಿ-ಹಲ್ಕ್, ನಮ್ಮ ಹಲ್ಕ್ ನ ಮಗನಾದಂತಹ ಸ್ಕಾರ್ ಇವರೆಲ್ಲ ಸೇರ್ಕೊಂಡು ನಮ್ಮ ಶಾಂಗ್ಚಿಯ ಆ ಒಂದು ಸಿಗ್ನಲ್ ಕಳಿಸ್ತಾ ಇದ್ದಂತಹ ರಿಂಗ್ ಗಳನ್ನ ಸ್ಟಡಿ ಮಾಡ್ತಾ ಇರ್ತಾರೆ. ಅದ್ರಲ್ಲಿ ಹೇಳ್ತಾರೆ, ಈ ರಿಂಗ್ ಗಳು ಈ ಅರ್ತ್ ಗೆ ಬಿಲಾಂಗ್ ಆಗಿರವಲ್ಲ ಅಂತ. ಆಗ ನಮ್ಮ ಹಲ್ಕ್ ಹೇಳ್ತಾರೆ, ಈ ಅರ್ತ್ ಕಲ್ಲಪ್ಪ, ಈ ಯೂನಿವರ್ಸ್ ಗೆನೆ ಈ 10 ರಿಂಗ್ಸ್ ಬಿಲಾಂಗ್ ಆಗಿಲ್ಲ, ಈ ಅನಂತ ಮಲ್ಟಿವರ್ಸ್ ಅಲ್ಲಿ ಯಾವುದೋ ಒಂದು ಆಲ್ಟರ್ನೇಟ್ ರಿಯಾಲಿಟಿಯಲ್ಲಿ ಇರುವಂತಹ ಯೂನಿವರ್ಸ್ ಗೆ ಬಿಲಾಂಗ್ ಆಗುತ್ತಿದ್ದು ಅಂತ ಇವರ ಆಲೋಚನೆಗಳ ಬಗ್ಗೆ ಅವರೆಲ್ಲ ಮಾತಾಡ್ಬೇಕಾದ್ರೆ ಅಲ್ಲಿಗೆ ನಮ್ಮ ವಾಂಗ್ ಅವ್ರು ಬಂದು ನಮ್ಮ ಹಲ್ಕ್ ಅನ್ನ ಕರ್ಕೊಂಡು ಸ್ಯಾಂಟಮ್ ಗೆ ಬಂದು ಅಲ್ಲಿ ನಮ್ಮ ಹಲ್ಕ್ ಜೊತೆ ಅವರು ಕಮಲಾ ಖಾನ್ ನ ಬ್ಯಾಂಡ್ ಗಳ ಬಗ್ಗೆ ಮಾತಾಡ್ತಾರೆ. ಶಾಂಗ್ಚಿನ 10 ರಿಂಗ್ಸ್ ತರಾನೇ ಈ ಬ್ಯಾಂಡ್ಸ್ ಗಳು ಕೂಡ ಯಾವುದೋ ಒಂದು ಕಡೆ ಸಿಗ್ನಲ್ ನ ಕಳಿಸ್ತಾ ಇದಾವೆ ಅಂತ ಈ ಒಂದು ವಿಷಯವನ್ನ ಕೋರಿಲೇಟ್ ಮಾಡ್ತಾ ಇದಾರೆ. ಇದಾದ್ಮೇಲೆ ನಮ್ಗೆ ನಮ್ಮ ವಕಾಂಡಾನ ತೋರಿಸ್ತಾರೆ. ವಕಾಂಡಾದಲ್ಲಿ ನಮ್ಮ ಶೂರಿ ಕೆಲವು ಹೊಸ ಅವೆಂಜರ್ಸ್ ಗಳ ಜೊತೆ ಸೇರ್ಕೊಂಡು ಆ ಅವೆಂಜರ್ಸ್ ಗಳಿಗೆ ವೈಬ್ರೇನಿಯಂ ನ ಹೊಸ ಟೆಕ್ನಾಲಜಿ ಹೊಂದಿರುವಂತಹ ಸೂಟ್ ಗಳನ್ನ, ಆಯುಧಗಳನ್ನ, ಆರ್ಮರ್ ಗಳನ್ನ ಪ್ರೊವೈಡ್ ಮಾಡ್ತಾ ಇದ್ದಾಳೆ. ಆದ್ರೆ ನಮ್ಮ ಸ್ಯಾಮ್ ವಿಲ್ಸನ್ ಗೆ ಈಗ್ಲೂ ಕೂಡ ಅವನ ಮೇಲೆ ಅವನಿಗೆ ನಂಬಿಕೆ ಇಲ್ಲ. ಇಂತ ಒಂದು ದೊಡ್ಡ ಟೀಮ್ ಅನ್ನ ನಾನ್ ಲೀಡ್ ಮಾಡ್ತೀನ, ನನ್ ಕೈಲ ಶಕ್ತಿ ಇದೆಯಾ, ಮತ್ತೆ ಏನಾದ್ರೂ ಥ್ಯಾನಸ್ ಅಂತಹ ದೊಡ್ಡ ಅಪಾಯಕಾರಿ ಘಟನೆಗಳೇನಾದ್ರೂ ನಡೆದ್ರೆ ಅವು ನನ್ನ ಮೇಲೆ ನಿರ್ಧಾರ ಆಗಿದ್ರೆ ನಾನು ಅದನ್ನ ಫೇಸ್ ಮಾಡ್ತೀನ ಅನ್ನುವಂತಹ ಡೌಟ್ ಅಲ್ಲೇ ನಮ್ಮ ಹೊಸ ಕ್ಯಾಪ್ಟನ್ ಅಮೆರಿಕಾ ಆದಂತಹ ಸ್ಯಾಮ್ ವಿಲ್ಸನ್ ಇರ್ತಾರೆ. ಹಾಗೆ ಚಿಂತೆ ಮಾಡ್ತಾ ಇದ್ದಂತಹ ನಮ್ಮ ಸ್ಯಾಮ್ ವಿಲ್ಸನ್ ನ ಶೂರಿ ಬಂದ್ಬಿಟ್ಟು, ನೀವೇನ್ ತಲೆ ಕೆಡಿಸ್ಕೊಂಬೇಡಿ, ವಕಾಂಡದಿಂದ ನಿಮ್ಗೆ ಏನ್ ಸಹಾಯ ಬೇಕೋ ಅದನ್ನ ನಾವು ಮಾಡೇ ಮಾಡ್ತೀವಿ, ನಿಮ್ ಜೊತೆ ನಾವಿದ್ದೀವಿ
ಗೆದ್ದಿದ್ದೀವಿ ಅಂತ ಸ್ಯಾಮ್ ವಿಲ್ಸನ್ಗೆ ಧೈರ್ಯನ ತುಂಬ್ತಾರೆ ಶೂರಿ. ಸೊ ಆಗ ನಮ್ಮ ಸ್ಯಾಮ್ ವಿಲ್ಸನ್ ಅವರು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ. ಈಗ ನಮ್ಮ ಸೀನ್ ಕಂಪ್ಲೀಟ್ ಆಗಿ ಒಂದು ಹೊಸ ಜಾಗದ ಹತ್ರ ಶಿಫ್ಟ್ ಆಗುತ್ತೆ. ಆ ಹೊಸ ಜಾಗ ಯಾವುದು ಅಲ್ಲ, ಅದೇ ನಮ್ಮ ಗ್ಯಾಂಗ್ ಬಿದ್ದಿದ್ರಲ್ಲ ಅದೇ ಜಾಗ. ಆ ಜಾಗದಲ್ಲಿ ಸುತ್ತಮುತ್ತ ನೋಡಿದ್ರು ಏನು ಕೇಳ್ತಾ ಇಲ್ಲ, ಏನು ಕಾಣಿಸ್ತಾ ಇಲ್ಲ. ಹಾಗೆ ಸ್ವಲ್ಪ ದೂರ ಎದ್ದು ಆತ ನಡ್ಕೊಂಡು ಹೋಗ್ಬೇಕಾದ್ರೆ ಆತನ ವಾಯ್ಸಿಗೆ ಕೆಲವರು ಕೂಗಾಡಿ ಕಿರ್ಚಾಡ್ತಾ ಇರುವಂತ ಸೌಂಡ್ ಕೇಳಿಸುತ್ತೆ. ಗ್ಯಾಂಗ್ ಆ ಶಬ್ದನ ಕೇಳಿಸ್ಕೊಂಡು ಅದರ ಹಿಂದೆ ಓಡ್ತಾನೆ. ಅವನ ಶಬ್ದದ ಹತ್ರ ಹೋಗ್ತಾ 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 ತನ್ನ ದುಃಖವನ್ನ ತಳ್ಕೊಳಕ್ ಆಗ್ದಲೆ ನೋ 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 ನಾರಾಯಣ್ ಅಂದ್ರೆ ಮತ್ತೆ ಇದೇ ಘಟನೆ ಬೇಡ, ಇದರ ಆಗೋದು ಬೇಡ ಅಂತ ಅವನು ಚಡಪಡಿಸ್ತಾ ಇದ್ದಾನೆ, ಅಳುತ್ತಾ ಇದ್ದಾನೆ. ಹಾಗೆ ಆ ವಾಯ್ಸ್ ಗಳ ಹತ್ರ ಹೋಗ್ತಾ ಇದ್ದಾಗೆ, ಆ ಧ್ವನಿಗಳ ಹತ್ರ ಹೋಗ್ತಾ ಇದ್ದಾಗೆ ಆಗ ನಮ್ಗೆ ಸೌಂಡ್ ಕೇಳಿಸುತ್ತೆ. ಅವರೆಲ್ಲ ಕಿರ್ಚ್ತಾ ಇದ್ದಾರೆ, ಬೇಡ್ಕೋತಾ ಇದ್ದಾರೆ, ಕೂಗಾಡ್ತಾ ಇದ್ದಾರೆ. ನೀನ್ ನನ್ಗೆ ಪ್ರಾಮಿಸ್ ಮಾಡಿದ್ದೆ, ನೀವು ನನ್ಗೆ ಪ್ರಾಮಿಸ್ ಮಾಡಿದ್ರಿ, ನಮ್ಮನ್ನೆಲ್ಲ ಕಾಪಾಡ್ತೀವಿ ಅಂತ ನೀವು ನಮ್ಗೆ ಪ್ರಾಮಿಸ್ ಮಾಡಿದ್ವಿ ಅಂತ ಕಿರ್ಚಾಡ್ತಾ ಇರುವಂತ ಚಿಕ್ಕ ಮಕ್ಕಳ, ವೃದ್ಧರ, ವಯಸ್ಕರ ಎಲ್ಲರ ವಾಯ್ಸ್ ಕೇಳ್ತಾ ಇರೋದು, ಕಿರ್ಚಾಡ್ತಾ ಇರೋದು, ಕೂಗಾಡ್ತಾ ಇರೋದು ಕ್ಯಾಂಗ್ ನ ಕಿವಿಗೆ ಅಪ್ಪಳಿಸ್ತಾ ಇದಾವೆ. ಆದ್ರೂ ಕೂಡ ಅವನು ಆ ದುಃಖದಲ್ಲೇ, ಆ ನೋವಲ್ಲೇ, ಆ ಕಿರ್ಚಾಟ ಕೂಗಾಟದ ಸದ್ದಲ್ಲೇ ಎಲ್ಗೋ ಓಡ್ತಾ ಇದ್ದಾನೆ. ಅವರೆಲ್ಲ ಅಷ್ಟೆಲ್ಲ ಬೇಡ್ಕೊಂತಾ ಇದ್ರು, ಅವರಷ್ಟೆಲ್ಲ ಕೂಗಾಡ್ತಾ ಇದ್ರು. ಕ್ಯಾಂಗ್ ಅವ್ರು ಯಾರಿಗೂ ರಿಯಾಕ್ಟ್ ಮಾಡುವಂತ ಪೇಷನ್ಸ್ ಅಲ್ಲಿ ಇರೋದಿಲ್ಲ. ಆಗ ಇದ್ದಕ್ಕಿದ್ದಾಗೆ ಅವನ್ ಮುಂದೆ ಒಂದು ಪ್ರೊಜೆಕ್ಷನ್ ಆಗುತ್ತೆ. ಅದು ಒಂದು 7 ರಿಂದ 8 ವರ್ಷದ ಹುಡುಗಿದಾಗಿರುತ್ತೆ. ಆ ಪ್ರೊಜೆಕ್ಷನ್ ಅಲ್ಲಿ ಆ ಹುಡುಗಿ ನಮ್ಮ ಕ್ಯಾಂಗ್ ನ ಹತ್ರ ಬಂದ್ಬಿಟ್ಟು, ನೀವ್ ಯಾಕೆ ನಮ್ಮನ್ನ ಕಾಪಾಡ್ಲಿಲ್ಲ, ನೀವು ಪ್ರಾಮಿಸ್ ಮಾಡಿದ್ರಿ, ನೀವ್ ಯಾಕೆ ಮತ್ತೆ ವಾಪಸ್ ಬರ್ಲಿಲ್ಲ, ನಮ್ಮನ್ನ ಯಾಕೆ ಕಾಪಾಡ್ಲಿಲ್ಲ ಅಂತ ಕೇಳ್ತಾ ಇರ್ತಾಳೆ. ಅದಕ್ಕೆ ಕ್ಯಾಂಗ್, ನೀನ್ ಯಾರು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ, ಯು ಆರ್ ನಾಟ್ ರಿಯಲ್ ಅಂತ ಕ್ಯಾಂಗ್ ಹೇಳಿದಾಗ ಆ ಆಲೋಗ್ರಾಮ್ ಅಲ್ಲಿ ಇದ್ದಂತ ಆ ಹುಡುಗಿ ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇರ್ತಾಳೆ. ಕ್ಯಾಂಗ್ ನಾನ್ ಸತ್ತೇನಾದ್ರೂ ಹೋಗ್ಬಿಟ್ಟು ಅನ್ಕೊಂತಾ ಇರ್ತಾನೆ. ಆಗ ಆ ಹುಡುಗಿ ಆತನ ಕಡೆ ತಿರುಗಿ ಕುತ್ತಿಗೆಯನ್ನ ತನ್ನಷ್ಟಕ್ಕೆ ತಾನೇ ತಿರ್ಗಿಸ್ಕೊಂಡು ಇನ್ನೂ ಇಲ್ಲ ಅಂತ ಹೇಳ್ತಾಳೆ. ಆಗ ಹುಡುಗಿ ಹೇಳ್ತಾಳೆ, ಅದೇ ಆಲೋಗ್ರಾಮ್ ಅಲ್ಲಿ ತನ್ನ ಕುತ್ತಿಗೆಯನ್ನ ತಾನೇ ತಿರುಗಿಸ್ಕೊಂಡಿದ್ಲಲ್ಲ ಹುಡುಗಿ, ಆಗ ಹೇಳ್ತಾಳೆ, ನನ್ನ ಕಣ್ಗಳು ನಿಮ್ಮನ್ನ ಹೋಲ್ತಾವೆ ಅಂತ ಹೇಳ್ತಾಳೆ. ಆಗ ಕ್ಯಾಂಗ್ ತನ್ನ ಕಣ್ಣೀರನ್ನ ಅವನು ತಡ್ಕೊಳ್ಳೋದಕ್ಕಾಗೋದಿಲ್ಲ. ಆಗ ಕ್ಯಾಂಗ್ ಅವನ ತಲೆಯನ್ನ ಎತ್ತಿ, ಇಲ್ಲ ನಾನಿತ ಆಗೋದಿಕ್ಕೆ ಬಿಡೋದಿಲ್ಲ, ನಾನು ಇದನ್ನ ಫಿಕ್ಸ್ ಮಾಡ್ತೀನಿ, ನಾನು ನಿನ್ನನ್ನ ವಾಪಸ್ ತಂದೆ ತರ್ತೀನಿ, ಐ ವಿಲ್ ಫಿಕ್ಸ್ ಇಟ್, ಐ ವಿಲ್ ಬ್ರಿಂಗ್ ಯು ಬ್ಯಾಕ್ ಅಂತ ಕ್ಯಾಂಗ್ ತುಂಬಾ ದುಃಖದಲ್ಲೇ ಹೇಳ್ತಾ ಇರ್ತಾನೆ. ಅದಕ್ಕೆ ಆ ಆಲೋಗ್ರಾಮ್ ಅಲ್ಲಿ ಇದ್ದಂತ ಬಾಲಕಿ, ಆ ಹುಡುಗಿ, ಇಲ್ಲ ನಿಮ್ ಕೈಲಾಗಲ್ಲ, ನೋ ಯು ವೋಂಟ್ ಅಂತ ಅಂತಾಳೆ. ನೀವ್ ಯಾವಾಗ್ಲೂ ಇದೇ ತರ ಹೇಳ್ತೀರಾ, ಆದ್ರೆ ನಿಮ್ಮಿಂದ ಅದು ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾಳ ಹುಡುಗಿ. ಆಗ ಇದ್ದಕ್ಕಿದ್ದಾಗೆ ನಮ್ಮ ಕ್ಯಾಂಗ್ ನ ಹಿಂದೆಗಡೆಯಿಂದ ಒಂದು ಸೌಂಡ್ ಕೇಳಿಸುತ್ತೆ. ಆ ಸೌಂಡ್ ಯಾರ್ದು ಅಂತ ಅಂದ್ರೆ ನೆಥಾನಿಯಲ್ ರಿಚರ್ಡ್ದು. ನೆಥಾನಿಯಲ್ ರಿಚರ್ಡ್ ಯಾರು ಅಂತ ಗೊತ್ತಾಯ್ತಾ? ಇಲ್ಲ, ನಿಮಗೆ ಗೊತ್ತಿರೋದಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ನೀವು ನನ್ನ ಹಳೆ ವಿಡಿಯೋಗಳನ್ನ ನೋಡಿಲ್ಲ, ನೀವು ಫಾಲೋ ಮಾಡಿಲ್ಲ. ಮಾಡಿದಿದ್ರೆ ಈ ನೆಥಾನಿಯಲ್ ರಿಚರ್ಡ್ ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ನಾನು ಈ ವಿಡಿಯೋದಲ್ಲಿ ನೆಥಾನಿಯಲ್ ರಿಚರ್ಡ್ ಯಾರು ಅಂತ ನಿಮ್ಗೆ ಹೇಳೋದಿಲ್ಲ. ಆಗ ನೆಥಾನಿಯಲ್ ರವಣ ಅಂತ ಕೂಕೋತಾನೆ. ಆ ಪದ ಕೇಳಿಸ್ಕೊಂಡಿದ ತಕ್ಷಣ ಕ್ಯಾಂಗ್ ಅದ್ ಕಡೆ ತಿರುಗಿ ನೋಡ್ತಾನೆ, ಅಲ್ಲಿ ಯಾರು ಕೂಡ ಇರೋದಿಲ್ಲ. ಆಗ ಇದ್ದಕ್ಕಿದ್ದಾಗೆ ಅಲ್ಲೊಂದು ವಿನ್ಯಾಸ ಸೃಷ್ಟಿ ಆಗೋದಕ್ಕೆ ಶುರುವಾಗುತ್ತೆ. ಅದೇ ನಾವು ಆಂಟ್ ಮ್ಯಾನ್ ಅಂಡ್ ದಿ ವಾಸ್ಪ್ ಇನ್ ಕ್ವಾಂಟಮಿನಿಯಂ ಮೂವಿಲಿ ನೋಡಿದ್ವಲ್ಲ, ಆ ತರ ಈ ತರ ಇರುವಂತಹ ಒಂದು ವಿನ್ಯಾಸ ಸೃಷ್ಟಿ ಆಗೋದಕ್ಕೆ ಶುರುವಾಗುತ್ತೆ. ಆಗ ಆ ಜಾಗಕ್ಕೆ ಕ್ಯಾಂಗ್ ನ ವೇರಿಯಂಟ್ ಗಳು ಬರೋದಕ್ಕೆ ಶುರು ಮಾಡ್ತಾರೆ. ಅವ್ರು ಎಲ್ಲಿಂದ ಬರ್ತಾ ಇದಾರೋ ಗೊತ್ತಿಲ್ಲ, ಒಟ್ನಾಗ ಎಲ್ಲರೂ ಇಲ್ಲಿ ಟೆಲಿಪೋರ್ಟ್ ಆಗ್ತಾ ಇದಾರೆ. ಅವರೆಲ್ಲ ಬಂದವರು ಇದ್ದಕ್ಕಿದ್ದಂಗೆ ನಮ್ಮ ಕ್ಯಾಂಗ್ ದಿ ಕಾನ್ಕರರ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ನಮ್ಮ ಕ್ಯಾಂಗು ಕೂಡ ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗ್ತಾನೆ. ಸೊ ಆಗ ಸ್ಕ್ರೀನ್ ಶಿಫ್ಟ್ ಆಗುತ್ತೆ ನಮ್ಮ ಸ್ಪೈಡರ್ ಮ್ಯಾನ್ ಗಳ ಹತ್ರ. ಅವ್ರ ಹೆಂಗೋ ವೆಬ್ ಸ್ವಿಂಗ್ ಮಾಡ್ತಾ ಇದಾರೆ. ಸ್ವಿಂಗ್ ಮಾಡ್ತಾ ಅವರು ಕೂಡ ಪಿಜ್ಜಾ ಡೆಲಿವರಿ ಜಾಬ್ ನ ಮಾಡ್ತಾ ಇದಾರೆ. ಅದೇ ಜೋಸ್ ಪಿಜ್ಜಾ ಶಾಪ್ ಅಲ್ಲೇ ಅವರು ವರ್ಕ್ ಮಾಡ್ತಾ ಇದಾರೆ. ಅವರು ಮತ್ತೆ ಎಂದಿನಂತೆ ಡೆಲಿವರಿ ಟೈಮ್ ಗೆ ತಲುಪೋದಿಕ್ಕಾಗದಲ್ಲೇ ಲೇಟ್ ಮಾಡಿದ್ದಾರೆ. ಸೊ ಇಲ್ಲಿ ನಮ್ಮ ಮೈಲ್ಸ್ ಮೊರಾಲಿಸ್ ಆ ಕಳ್ತವನ್ನ ತಪ್ಪಿಸೋದಕ್ಕೆ ಹೋಗ್ತಾರೆ. ಪೀಟರ್ ಪಾರ್ಕರ್ ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ, ನನಗೆ ಆಲ್ರೆಡಿ ಲೇಟ್ ಆಗಿದೆ, ಈ ಪಿಜ್ಜಾನ ಡೆಲಿವರಿ ಮಾಡಬೇಕು ಅಂತ ಅದ್ ಕಡೆ ತಿರ್ಕೋತಾರೆ. ಆದ್ರೆ ನಮ್ಮ ಪೀಟರ್ ಪಾರ್ಕರ್ ಮೈಲ್ಸ್ ನ ಬಿಟ್ಟು ಹೋಗೋದಿಕ್ಕಾಗಲ್ಲ. ಅದಕ್ಕೆ ಇಬ್ರು ಹೋಗಿ ಆ ಬ್ಯಾಂಕ್ ರಾಬರಿನ ಅಥವಾ ಆ ಶಾಪ್ ಅಲ್ಲಿ ಆಗ್ತಾ ಇರುವಂತ ಕಳ್ಳತನವನ್ನ ತಡಿತಾರೆ. ಸೊ ಇಲ್ಲಿ ಫೈನಲಿ ಪಿಜ್ಜಾ ಡೆಲಿವರಿ ಮಾಡ್ತಾರೆ. ಆದ್ರೂ ಪಿಜ್ಜಾ ಡೆಲಿವರಿ ಲೇಟ್ ಆಗಿರುತ್ತೆ. ಸೊ ಅವ್ರಿಲ್ಲಿ ಅವರ ಜಾಬ್ ಅನ್ನ ಕಳ್ಕೊತಾರೆ. ಮೈಲ್ಸ್ ಇದನ್ನ ತುಂಬಾ ಸುಮಾರಾಗಿ ತಗೋತಾರೆ. ಆದ್ರೆ ಪೀಟರ್ ಪಾರ್ಕರ್ ಅದನ್ನ ತುಂಬಾ ಸೀರಿಯಸ್ ಆಗಿ ತಗೋತಾರೆ. ಮೈಲ್ಸ್ ಮೊರಾಲಿಸ್ಗೆ ತುಂಬಾ ಬೈತಾರೆ. ಯಾಕಂತಂದ್ರೆ ನಿನ್ಗೆ ರೆಸ್ಪಾನ್ಸಿಬಿಲಿಟೀಸ್ ಗಳಿಲ್ಲ, ನೀನ್ ಎಲ್ಲಾನು ಇದೇ ತರ ನೆಗ್ಲೆಕ್ಟ್ ಮಾಡ್ತೀಯ, ಒಂದು ರೆಸ್ಪಾನ್ಸಿಬಿಲಿಟೀಸ್ ನ ಬೆಳೆಸ್ಕೋ ಅಂತ ಪಾರ್ಕರ್ ಮೈಲ್ಸ್ ಮೇಲೆ ಕೋಪ ಮಾಡ್ಕೊಳ್ಳೋದನ್ನ ನಾವಿಲ್ಲಿ ಗಮನಿಸಬಹುದು. ಸೊ ಈ ಆರ್ಗ್ಯುಮೆಂಟ್ಸ್ ಇಂದ ಇಬ್ರು ಬೇರೆ ಬೇರೆ ಹೊರಟೋಗ್ತಾರೆ. ಇಬ್ರು ಬೇರೆ ಬೇರೆ ದಾರಿನ ಚೂಸ್ ಮಾಡ್ಕೊಂಡು ಅವರಿಬ್ರು ಬೇರೆ ಆಗೋಗ್ತಾರೆ. ಅದಾದ್ಮೇಲೆ ಸೀನ್ ಕಮಾರ್ತಾದ್ ಕಡೆ ಶಿಫ್ಟ್ ಆಗುತ್ತೆ. ಅಲ್ಲಿ ನಾವು ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವ್ರನ್ನ ಕ್ಲಿಯಾ ಜೊತೆ ನೋಡ್ತೀವಿ. ಅವರಿಬ್ಬರನ್ನು ಅಲ್ಲಿ ನೋಡೋದು ಎಷ್ಟು ಭಯಂಕರವಾಗಿರುತ್ತೆ ಅಂತಂದ್ರೆ, ಇಬ್ಬರ ಪಟ್ಟೆಗಳು ಅರ್ಧೋಗಿರ್ತವೆ. ಯಾವುದೋ ಒಂದು ದೊಡ್ಡ ಯುದ್ಧವನ್ನ ಆಡಿ ತುಂಬಾ ಸೋತು ಸುಸ್ತಾಗಿ ಬಂದು ಅಲ್ಲಿ ನಿಂತಿರೋ ತರ ಅವರಿಬ್ರು ಕಾಣ್ತಾ ಇರ್ತಾರೆ. ಆ ಸುಸ್ತಲ್ಲೂ ಕೂಡ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು ವಾಂಗ್ ಅವ್ರನ್ನ ತುಂಬಾ ಜೋರಾಗಿ ಕೂಗ್ತಾ ಇದ್ದಾರೆ. ವಾಂಗ್ ಅಲ್ಲಿ ಬರ್ತಾರೆ ಕೂಡ. ಆಗ ವಾಂಗಿಗೆ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು ಕೌನ್ಸಿಲ್ ಆಫ್ ಗ್ಯಾಂಗ್ಸ್ ಬಗ್ಗೆ ತಿಳಿಸ್ತಾರೆ. ಆಗ ವಾಂಗ್ ಹೇಳ್ತಾರೆ, ನನಗೂ ಇದ್ರ ಬಗ್ಗೆ ಗೊತ್ತಿತ್ತು, ಆದ್ರೆ ಗ್ಯಾಂಗ್ ಇಷ್ಟು ದೊಡ್ಡ ಥ್ರೆಟ್ ಅಂತ ನನ್ಗಂತೂ ಗೊತ್ತಿರ್ಲಿಲ್ಲ ಅಂತ
ಹೇಳ್ತಾರೆ. ಆಗ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು ಇದು ಒಬ್ಬನೇ ವ್ಯಕ್ತಿಯ ವೇರಿಯಂಟ್ ಗಳು, ಅವರೆಲ್ಲ ತುಂಬಾ ಆರ್ಗನೈಸ್ಡ್ ಆಗಿದ್ದಾರೆ, ಅವರೆಲ್ಲರೂ ಒಂದೇ ಆಲೋಚನೆಯಲ್ಲಿದ್ದಾರೆ, ಅವರನ್ನ ತಡೆಯೋದು ಇಂಪಾಸಿಬಲ್ ಅಂತ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು ಶಾಕಿಂಗ್ ಆಗಿ ತುಂಬಾ ಅವಸರವಾಗಿ ಹೇಳ್ತಾರೆ. ಅದನ್ನ ನಾವಿಲ್ಲಿ ಗಮನಿಸಬಹುದು. ಆಗ ಅಲ್ಲೇ ನಿಂತಿದ್ದಂತ ನಮ್ಮ ಅಮೆರಿಕ ಚಾವೆಸ್ ಅವರು ಅದನ್ನ ಕೇಳ್ತಾ ಇದ್ದಾಗೆ ಅವರೊಂದು ಪಿಜ್ಜಾ ತಿಂತಾ ಇರ್ತಾರೆ. ಆ ಪಿಜ್ಜಾ ಅವ್ರ ಬಾಯಲ್ಲಿ ಹಂಗೆ ಕಚ್ಕೊಂಡಿದ್ ಬಿಡುತ್ತೆ. ಅಂದ್ರೆ ಅಗ್ಯಕ್ಕಾಗಲ್ಲ, ನುಂಗಕ್ಕಾಗಲ್ಲ ಅಂತ ಸಂದರ್ಭ ಬಂದ್ಬಿಟ್ಟಿರುತ್ತೆ ನಮ್ಮ ಅಮೆರಿಕ ಚಾವೆಸ್ಗೆ. ಈ ತರ ಆಗ್ಬೇಕಾದ್ರೇನೆ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವ್ರಿಗೆ ಒಂದು ವಿಷನ್ ಬರುತ್ತೆ. ಆ ವಿಷನ್ ಅಲ್ಲಿ ಎಷ್ಟೋ ರಿಯಾಲಿಟಿಗಳು ಕೊಲ್ಯಾಪ್ಸ್ ಆಗ್ತಾ ಇದಾವೆ, ಎಷ್ಟೋ ಯೂನಿವರ್ಸ್ ಗಳು ಧ್ವಂಸವಾಗ್ತಾ ಇದಾವೆ. ನಮ್ಮ ಡಾಕ್ಟರ್ ಸ್ಟ್ರೇಂಜ್ ನ ಕ್ಲೋಸ್ ರಿಲೇಟಿವ್ಸ್, ಫ್ರೆಂಡ್ಸ್, ಅವರು ಇವರು ಹಳುಮುಳು ಎಲ್ಲರೂ ಸತ್ಯ ನಾಶ ಆಗ್ತಾ ಇದಾರೆ, ಸರ್ವ ನಾಶವಾಗ್ತಾ ಇದಾರೆ. ಇದನ್ನೆಲ್ಲ ಕ್ಯಾಂಗ್ ನ ಸಹಸ್ರಾರು ವೇರಿಯಂಟ್ಸ್ ಗಳು ನಡೆಸ್ತಾ ಇದಾರೆ. ಈ ಎಲ್ಲಾ ಘಟನೆಗಳಿಗೂ ಕ್ಯಾಂಗ್ ನ ವೇರಿಯಂಟ್ಸ್ ಗಳೇ ರೆಸ್ಪಾನ್ಸಿಬಲ್ ಆಗಿದ್ದಾರೆ. ಸೊ ಇದೆಲ್ಲ ಆದ್ಮೇಲೆ ಈ ವಿಧ್ವಂಸದ ಘಟನೆಯನ್ನ ವಿಷನ್ ಆಗಿದ ತಕ್ಷಣನೇ ನಮ್ಗೆ ಅರ್ಥ 616 ಅನ್ನ ತೋರಿಸ್ತಾರೆ. ಅಂದ್ರೆ ನಮ್ಮ ಮೈನ್ ಅರ್ತ್ ಅನ್ನ ತೋರಿಸ್ತಾರೆ. ಅಲ್ಲಿ ಆ ಟ್ರಾನ್ಸ್ಮಿಟೆಡ್ ಆಗ್ತಾ ಇರುವಂತ ಎನರ್ಜಿ ಅಥವಾ ಸಿಗ್ನಲ್ ಕಳಿಸ್ತಾ ಇರುವಂತ ಆ ಎನರ್ಜಿಯನ್ನ ತೋರಿಸಲಾಗ್ತದೆ. ಅದ್ರ ಬಗ್ಗೆ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಹೇಳಿದಾಗ ರಿಯಾಲಿಟಿಗೆ ವಾಪಸ್ ಬಂದಂತ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು ಆ ಸಿಗ್ನಲ್ಸ್ ಗಳು ಬೇರೆ ಯಾವೂ ಅಲ್ಲ, ನಮ್ಮ ಶಾಂಗ್ಚಿಯ 10 ರಿಂಗ್ಸ್ ಇಂದ ಮತ್ತೆ ಕಮಲಾ ಖಾನ್ ನ ಆ ಬ್ಯಾಂಡ್ ಗಳಿಂದ ಬರ್ತಾ ಇದಾವೆ ಅಂತ ವಾಂಗ್ ನ ಮೂಲಕ ತಿಳ್ಕೊತಾರೆ. ಹಾಗೆ ಅವರಿಬ್ರು ಮಾತಾಡ್ಬೇಕಾದ್ರೆ ಅವರಲ್ಲಿದ್ದಂತ ಘಟನೆಯಲ್ಲಿ, ಅವ್ರು ನಿಂತಿದ್ದಂತ ಜಾಗದಲ್ಲಿ, ಅವರಿದ್ದಂತ ಆ ಒಂದು ಕಾಮರ್ ತಾಜ್ ಹತ್ರ ಗಾಳಿ ತುಂಬಾ ಜೋರಾಗಿ ಬೀಸೋದಿಕ್ಕೆ ಪ್ರಯತ್ನ ಪಡುತ್ತೆ. ಭೂಮಿ ಕಂಪನವಾಗೋದಿಕ್ಕೆ ಶುರುವಾಗುತ್ತೆ. ಮೋಡ ಎಲ್ಲ ಕೌತ್ಕೊಂಡ್ಬಿಡುತ್ತೆ, ಸಿಡಿಲು ಬಡಿತಾ ಇರುತ್ತೆ. ಯಾವುದೋ ಒಂದು ದೊಡ್ಡ ಬಿರುಗಾಳಿಯೋ ಚಂಡಮಾರುತನೋ ಬರುವ ಹಾಗೆ ಅಲ್ಲಿ ಘಟನೆಗಳು ನಡೀತಾ ಇದಾವೆ. ಸೊ ಇಲ್ಲಿ ಕಾಮರ್ ತಾಜ್ ಅಲ್ಲಿ ಇದ್ದಂತಹ ಎಲ್ಲಾ ಸೋರ್ಸರ್ಗಳು ಅವರ ವೆಪನ್ ಗಳನ್ನ ಎತ್ಕೊಂಡು ಯುದ್ಧಕ್ಕೆ ರೆಡಿ ಆಗೋ ರೀತಿ ರೆಡಿಯಾಗಿ ನಿಂತ್ಕೋತಾರೆ. ಸೊ ಇಲ್ಲಿಂದ ಸ್ಕ್ರೀನ್ ಡೈರೆಕ್ಟ್ ಆಗಿ ನಮ್ಮ ಕ್ಲಿಂಟ್ ಬಾರ್ಟನ್ ಆ ಕೈ ಹತ್ರ ಶಿಫ್ಟ್ ಆಗುತ್ತೆ. ಆ ಕೈ ಕಾಫಿ ಕುಡ್ಕೊಂಡು ಆರಾಮಾಗಿ ಯಾವುದೋ ಒಂದು ಶಾಪ್ ಅಲ್ಲಿ ಕೂತಿದ್ದಾರೆ. ಹೊರಗಡೆ ಬಂದು ನೋಡ್ತಾರೆ, ಅವ್ರಿಗೂ ಕೂಡ ಎಕ್ಸಾಕ್ಟ್ ಕಾಮತಾಜ್ ಅಲ್ಲಿ ಯಾವ ತರ ಲೊಕೇಶನ್ ಕಾಣಿಸಿತ್ತೋ ಅದೇ ಘಟನೆ ನಮ್ಮ ಆ ಕೈ ಮುಂದೆ ಈಗ ನ್ಯೂಯಾರ್ಕ್ ಸಿಟಿಯಲ್ಲಿ ನಡೀತಾ ಇದೆ. ಎಕ್ಸಾಕ್ಟ್ ಇದೇ ಫೀಲಿಂಗ್ ಅನ್ನ ಲಾಸ್ ಆಂಜಲಸ್ ಅಲ್ಲಿ ಇದ್ದಂತಹ ವಂಡರ್ ಮ್ಯಾನ್ ಕೂಡ ಫೀಲ್ ಆಗುತ್ತೆ. ಸೊ ವಂಡರ್ ಮ್ಯಾನ್ ನಾವು ಇದುವರೆಗೂ ನೋಡಿಲ್ಲ. ಈ ವರ್ಷದ ಕೊನೆಯ ಮಂತಿನಲ್ಲಿ ಈ ಕ್ಯಾರೆಕ್ಟರ್ ಬಗ್ಗೆ ನಮ್ಗೆ ಇನ್ನೂ ತಿಳ್ಕೊಳ್ಳೋದಕ್ಕೆ ಅವಕಾಶ ಇದೆ. ನಾವು ಆ ಕ್ಯಾರೆಕ್ಟರ್ ಬಗ್ಗೆ ನಾವು ಅವಾಗಲೇ ತಿಳ್ಕೊಳ್ಳೋಣ. ಡೂಮ್ಸ್ಡೇ ಅಲ್ಲಿ ಒಂದು ಒಳ್ಳೆ ಪಾತ್ರನ ಈ ವಂಡರ್ ಮ್ಯಾನ್ ಗೆ ಕೊಡಬಹುದು ನನ್ನ ಪ್ರಕಾರ. ಯಾಕಂದ್ರೆ ಈ ಸ್ಟೋರಿಯಲ್ಲಿ ವಂಡರ್ ಮ್ಯಾನ್ ಸ್ವಲ್ಪ ಇಂಪಾರ್ಟೆನ್ಸ್ ಇದೆ, ಸ್ವಲ್ಪ ಅಷ್ಟೇ, ಲಿಟಲ್ ಬಿಟ್, ಇಟೇ ಇಟ್ಟು ಚೂರೇ ಚೂರು ಪಿಳ್ಳೆ ಪಿಳ್ಳೆ. ಸೊ ಈ ಸ್ಟಾಮ್ ಕಂಪ್ಲೀಟ್ ಆಗಿ ಆರೋದ್ಮೇಲೆ, ಈ ಸ್ಟಾಮ್ ಕಂಪ್ಲೀಟ್ ಆಗಿ ಶಾಂತವಾದ್ಮೇಲೆ ನಮ್ಗೆ ಆಕಾಶದಲ್ಲಿ ಕೆಲವು ಆಲೋಗ್ರಾಮ್ಗಳು ಪ್ರೊಜೆಕ್ಟರ್ ರೀತಿ ಕಾಣುವಂತಹ ವಿಷನರಿಗಳು ಕಾಣಿಸ್ತವೆ. ಆ ಪ್ರೊಜೆಕ್ಟರ್ ಅಲ್ಲಿ 3 ಕ್ಯಾಂಗ್ ಇರ್ತಾರೆ. ಅದೇ ನಮ್ಮ ರಾಮಟಟ್, ಇಮ್ಮೋರ್ಟಸ್, ಸ್ಕಾರ್ಲೆಟ್ ಸೆಂಚುರಿಯನ್. ಅವ್ರು 3 ಹೇಳ್ತಾ ಇರೋದೊಂದೇ, ನಿಮ್ಮ ಈ ಯೂನಿವರ್ಸ್, ನಿಮ್ಮ ಈ ಪ್ರಪಂಚ, ನಿಮ್ಮ ಈ ಭೂಮಿ ತುಂಬಾ ಅಪಾಯದಲ್ಲಿದೆ. ತಾಕತ್ತಿದ್ರೆ ನಿಮ್ಮ ಪ್ರಾಣಗಳನ್ನ ನೀವು ಉಳಿಸ್ಕೊಳ್ಳಿ. ಯಾಕಂತ ಅಂದ್ರೆ ನಿಮ್ಮ ಈ ಯೂನಿವರ್ಸ್ ಹಾಳಾಗೋದಿಕ್ಕೆ, ನಿಮ್ಮ ಈ ಅರ್ತ್ ಸರ್ವನಾಶವಾಗೋದಿಕ್ಕೆ ನಿಮ್ಮ ಅವೆಂಜರ್ಸ್ ಗಳೇ ಕಾರಣ. ಅವ್ರು ಮಾಡಿದಂತ ಘನ ಕಾರ್ಯದಿಂದಲೇ ಈಗ ನಾವು ನಿಮ್ಮ ಹತ್ರ ಬಂದು ಈ ತರ ಹೇಳ್ತಾ ಇದೀವಿ ಅಂತ 3 ಕ್ಯಾಂಗ್ಗಳು ಒಂದೇ ಸಲ ಹೇಳ್ತಾರೆ. ಅವರು ಈ ರಿಯಾಲಿಟಿ ಜೊತೆ, ಈ ಟೈಮ್ ಜೊತೆ ಏನಾದ್ರು ಆಟ ಆಡ್ಲಿಲ್ಲ ಅಂದ್ರೆ ಎಲ್ಲ ಸರಿಯಾಗಿರ್ತಿತ್ತು. ಬಟ್ ದೇ ಆರ್ ಶಾಟರ್ ದ ಟೈಮ್ ಲೈನ್ಸ್, ದೇ ಟ್ರಾವೆಲ್ ಥ್ರೂ ದ ಟೈಮ್. ಸೊ ಅದರಿಂದ ನಾವಿಲ್ಲಿ ಬಂದಿದೀವಿ. ನಮ್ಮ ಉದ್ದೇಶ ನಿಮ್ಮ ಅರ್ಥನ ನಾಶ ಮಾಡಬೇಕು ಅಂತ ಅಲ್ಲ. ನಮ್ಗೆ 2 ವೆಪನ್ಗಳು ಬೇಕು, ಆ 2 ವಸ್ತುಗಳು ಬೇಕು. ಅವಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ. ನನಗೆ ಆ 2 ವಸ್ತುಗಳು ಸಿಕ್ತಿದ್ದಾಗೆ ಸುಮ್ಮನೆ ಹೋಗ್ಬಿಡ್ತೀವಿ ಅಂತ ಹೇಳ್ತಾರೆ. ಅದೇ ಆ 2 ವಸ್ತುಗಳು ನಮ್ಮ ಶಾಂಗ್ಚಿನ ರಿಂಗ್ ಮತ್ತೆ ಕಮಲಾ ಖಾನ್ ನ ಬ್ಯಾಂಡ್ಸ್. ಅವರು ಅವರ ಇಡೀ ಕೌನ್ಸಿಲ್ ಆಫ್ ಕ್ಯಾಂಗ್ಸ್ ಬಗ್ಗೆ ತಿಳಿಸ್ತಾರೆ. ಆ ಇಡೀ ಕೌನ್ಸಿಲ್ ಆಫ್ ಕ್ಯಾಂಗ್ ನ ಅವರು ಕ್ಯಾಂಗ್ ಡೈನೆಸ್ಟಿ ಅಂತ ಕರೀತಾರೆ. ಈ ಕ್ಯಾಂಗ್ ಡೈನೆಸ್ಟಿ ನಿಮ್ಮ ಈ ಸಂಪೂರ್ಣ ರಿಯಾಲಿಟಿಯನ್ನ ಶಾಟರ್ ಮಾಡಿ, ಸಾಯಿಸಿ, ಸರ್ವನಾಶ ಮಾಡಿ ಒಂದು ಹೊಸ ರಿಯಾಲಿಟಿಯನ್ನ ಸೃಷ್ಟಿ ಮಾಡುತ್ತೆ ಅಂತ ಹೇಳ್ತಾ ಇರ್ತಾರೆ. ಈ ಕ್ಯಾಂಗ್ ಗಳ ಅಂದ್ರೆ ಈ ಇಮ್ಮೋರ್ಟಸ್, ರಾಮಟಟ್ ಮತ್ತೆ ಸ್ಕಾರ್ಲೆಟ್ ಸೆಂಚುರಿಯನ್ನ ಈ ಒಂದು ಡೈಲಾಗ್ ಅನ್ನ ಅಥವಾ ಈ ಒಂದು ಸ್ಪೀಚ್ ಅನ್ನ ನಮ್ಮ ಸೂಪರ್ ಹೀರೋಗಳು ಎಲ್ಲೆಲ್ಲಿದ್ದಾರೋ ಅವರು ಅಲ್ಲಲ್ಲೇ ನಿಂತ್ಕೊಂಡು ಕೇಳಿಸ್ಕೊತಾ ಇದ್ದಾರೆ. ಸುಮ್ನೆ ನಿಂತ್ಕೊಂಡು ಕೇಳಿಸ್ಕೊಬೇಕಷ್ಟೇ, ಏನ್ ಮಾಡಕ್ಕಾಗತ್ತೆ. ಆಲೋಗ್ರಾಮ್ ಗಳನ್ನ ಅದಾದ್ಮೇಲೆ ನಮ್ಗೆ ಪಿಮ್ ರೆಸಿಡೆನ್ಸಿನ ತೋರಿಸ್ತಾರೆ. ಅಂದ್ರೆ ನಮ್ಮ ಹ್ಯಾಂಕ್ ಪಿಮ್ ಅವರ ಮನೆಯನ್ನ ತೋರಿಸ್ತಾರೆ. ಅಲ್ಲಿ ನಮ್ಮ ಜಾನೆಟ್ ವ್ಯಾನ್ ಡೈನ್ ಇದನ್ನೆಲ್ಲ ನೋಡಿ ಇದಕ್ಕೆಲ್ಲ ಕಾರಣ ನಾನೇ ಅಂತ ತುಂಬಾ ಪಶ್ಚಾತ್ತಾಪ ಪಡ್ತಾರನ್ನ ನಾವಿಲ್ಲಿ ಗಮನಿಸಬಹುದು. ಸೊ ಇಲ್ಲಿ ನಾವು ನಮ್ಮ ಹೀರೋಸ್ ಗಳ ಒಂದು ಲೆವೆಲ್ ಅಪ್ ನ ನೋಡಬಹುದು. ನಮ್ಮ ಹಲ್ಕ್, ಸ್ಯಾಮ್ ವಿಲ್ಸನ್, ಬಕಿ, ಮೂನ್ ನೈಟ್, ಡೇರ್ ಡೆವಿಲ್ ಇವರೆಲ್ಲರೂ ಕೂಡ ತಮ್ಮನ್ನ ತಾವು ಬ್ರೇಸ್ ಮಾಡ್ಕೊಂಡು ಯುದ್ಧಕ್ಕೆ ಸಿದ್ಧರಾಗಿದ್ದೀವಿ ಅನ್ನೋ ತರ ನಿಂತ್ಕೋತಾರೆ. ಸೊ ಇದೆಲ್ಲ ಆದ್ಮೇಲೆ ಅರ್ಥನ ಅಟ್ಮಾಸ್ಫಿಯರ್ ಗೆ ನಮ್ಮ ಇಮ್ಮೋರ್ಟಸ್ ಎಷ್ಟು ದೊಡ್ಡ ಶಿಪ್ ಗಳನ್ನ ತರ್ತಾರೆ ಅಂತ ಅಂದ್ರೆ, ಅದೇ ನಾವು ಕ್ವಾಂಟಮ್ ಮೇನಿಯಾದಲ್ಲಿ ನೋಡಿದ್ವಲ್ಲ, ಸೇಮ್ ಶಿಪ್ ಗಳು ಬಟ್ ತುಂಬಾ ದೊಡ್ಡದಾಗಿರ್ತವೆ. ನಮ್ಮ ಶಾಂಕಿಯ 10 ರಿಂಗ್ ಅನ್ನೇ ಹೋಲುವಂತ ಶಿಪ್ ಗಳು ಅವಾಗಿರ್ತವೆ. ಸೊ ಆ ದೊಡ್ಡ ಶಿಪ್ ಗಳು ಡೈರೆಕ್ಟ್ ಆಗಿ ಅರ್ಥನ್ನ ಡಿಸ್ಟ್ರಾಯ್ ಮಾಡೋದಕ್ಕೆ ಶುರುವಾಗ್ತವೆ. ಇದು ಪ್ಯೂರ್ ಡಿಸ್ಟ್ರಕ್ಷನ್. ಅಂದ್ರೆ ಅಷ್ಟು ಅದ್ಭುತವಾಗಿ ಆ ಡಿಸ್ಟ್ರಕ್ಷನ್ ಸೀನ್ ಅನ್ನ ಬರ್ದಿದ್ರು ಜೆಫ್ ಲೆವೆನಸ್ ಅವರು. ಅರ್ಥಲ್ಲಿರುವಂತಹ ದೊಡ್ಡ ಬಿಲ್ಡಿಂಗ್ ಗಳು, ಸಮುದ್ರ, ಅದು ಇದು, ಹಳು ಮುಳು, ಕಾಡು, ಪ್ರಾಣಿ, ಪಕ್ಷಿ ಎಲ್ಲ ಸರ್ವ ನಾಶ
ಆಗೋದನ್ನ ಇಲ್ಲಿ ತೋರಿಸ್ತಾರೆ. ಲೈಕ್ ಭೂಕಂಪ, ಲೈಕ್ ಪ್ರಳಯ, ಬರೀ ಡಿಸ್ಟ್ರಕ್ಷನ್ ಅಂತ ಅಲ್ಲ, ಇಲ್ಲಿ ಎಷ್ಟು ಮೈನ್ ಕ್ಯಾರೆಕ್ಟರ್ ಗಳ ಪ್ರಾಣನೇ ಹೊರಟೋಗುತ್ತೆ. ಲೈಕ್ ನಮ್ಮ ಆಂಟ್ ಮ್ಯಾನ್ ನ ಪೂರ್ತಿ ವಂಶ ನಿರ್ವಂಶ ಆಗೋಗುತ್ತದೆ. ನೆಡ್ ಮತ್ತೆ MJ ಕಾಪಾಡೋದಿಕ್ಕೆ ಪೀಟರ್ ಪಾರ್ಕರ್ ಹೋಗ್ತಾರೆ. ಆದ್ರೆ ಆ ಮಾಸ್ ಡಿಸ್ಟ್ರಕ್ಷನ್ ಅಲ್ಲಿ ನಿನ್ ಕೈಲಿ ಕಾಪಾಡೋದಿಕ್ಕೆ ಆಗಲ್ಲ ಅಂತ ಹೇಳಿ ಕಾಪಾಡ್ಕೊಡೋದು ನಮ್ಮ ಮೈಲ್ಸ್ ಮೊರಾಲಿಸ್ ಅವ್ರನ್ನ ತಡೀತಾರೆ. ಮತ್ತೆ ಇಲ್ಲಿ ನಮ್ಮ ಐರನ್ ಮ್ಯಾನ್ ನ ಫ್ಯಾಮಿಲಿ ಹ್ಯಾಪಿ ಮತ್ತೆ ನಮ್ಮ ಮೋರ್ಗನ್ ಅದರ ಜೊತೆ ಪೆಪ್ಪರ್ ಪಾಟ್ಸ್ ಅವರು ಕೂಡ ಸಾವುಗೋಸ್ಕರ ಕಾಯ್ಕೊಂಡು ಕೂತಿರ್ತಾರೆ. ಆ ಭೂರಿ ಜ್ವಾಲೆಯಲ್ಲಿ ಬೆಂದು ಅವರು ಕೂಡ ಸುಟ್ಟೋಗ್ತಾರೆ. ಸೊ ಈಗ ಅರ್ತು 70% ಡಿಸ್ಟ್ರಾಕ್ಷನ್ ಅಲ್ಲಿ ನೆಗೆದು ಬಿದ್ದು ಹೋಗಿದೆ. ಈಗ ವಕಾಂಡದಲ್ಲಿ ನಾವು ನಮ್ಮ ಸ್ಯಾಮ್ ವಿಲ್ಸನ್ ನ ನೋಡ್ತೀವಿ. ಆತ ಅಲ್ಲಿ ಸ್ಪೀಚ್ ಮಾಡ್ತಾ ಇದ್ದಾನೆ, ಎಲ್ಲ ಹೀರೋಗಳನ್ನ ಇನ್ವೈಟ್ ಮಾಡ್ತಾ ಇದ್ದಾನೆ, ಅವ್ರನ್ನೆಲ್ಲ ಎಂಬ್ರೇಸ್ ಮಾಡ್ತಾ ಇದ್ದಾನೆ. ಸೊ ಇಲ್ಲಿ ನ್ಯೂಯಾರ್ಕ್ ಅಲ್ಲಿ ಉಳಿದಂತಹ ಎಲ್ಲಾ ಸೂಪರ್ ಹೀರೋಗಳು ವಕಾಂಡಾಗಿ ಹೋಗ್ತಾರೆ. ಲೈಕ್ ನಮ್ಮ ಡೇರ್ ಡೆವಿಲ್, ಮೂನ್ ನೈಟ್ ಎಲ್ಲರೂ ಕೂಡ ವಕಾಂಡಾಗೆ ಹೋಗ್ತಾರೆ. ಈಗೆಲ್ಲ ವಕಾಂಡದಲ್ಲೇ ಇದ್ದಾರೆ, ಇನ್ಕ್ಲೂಡಿಂಗ್ ನಮ್ಮ ಸ್ಟಾರ್ ಲಾರ್ಡ್ ಕೂಡ ವಕಾಂಡದಲ್ಲೇ ಇದ್ದಾರೆ. ಸೊ ಎಲ್ಲರೂ ಸುಮ್ಮನೆ ನಿಂತಿದ್ದಾರೆ. ನಮ್ಮ ಪನಿಷರ್, ಡೇರ್ ಡೆವಿಲ್ ಇವ್ರನ್ನೆಲ್ಲ ಸ್ವಲ್ಪ ಸೈಡ್ ಅಲ್ಲೇ ಇಟ್ಬಿಟ್ಟಿದ್ದಾರೆ. ಮೂನ್ ನೈಟ್ ಪರವಾಗಿಲ್ಲ, ಸ್ವಲ್ಪ ಲೆವೆಲ್ ಅಲ್ಲೇ ಇಟ್ಟಿದ್ದಾರೆ. ಇನ್ ಮಿಕ್ಕಿದವ್ರನ್ನೆಲ್ಲ ಅದೇ ಅಕ್ಕಪಕ್ಕದಲ್ಲಿರೋರ್ನೆಲ್ಲ ಸ್ವಲ್ಪ ಎಂಬ್ರೇಸ್ ಮಾಡ್ತಾ ಇದ್ದಾರೆ. ಸೊ ಈಗ ಸೀನು ನಮ್ಮ ಇಮ್ಮೋರ್ಟಸ್ ಕಡೆ ಶಿಫ್ಟ್ ಆಗುತ್ತೆ. ಇಮ್ಮೋರ್ಟಸ್ ಸ್ಪೇಸ್ ಅಲ್ಲೇ ಇದ್ದಾರೆ, ಇನ್ನು ನೆಲಕ್ಕೆ ಬಂದಿಲ್ಲ, ಅಂದ್ರೆ ನಮ್ಮ ಭೂಮಿಗೆ ಇನ್ನೂ ಕಾಲಿಟ್ಟಿಲ್ಲ. ಆದ್ರೆ ಅವರು ನಮ್ಮ ರಾಮಾಟಟ್ ಮತ್ತೆ ಸ್ಕಾರ್ಲೆಟ್ ಸೆಂಚುರಿಯನ್ನ ಅರ್ಥಕ್ಕೆ ಕಳಿಸಿದ್ದಾರೆ. ಆ ಎರಡರಲ್ಲಿ ಇಬ್ರು ಒಂದೊಂದು ಮೆಟಲ್ ಎತ್ಕೊಂಡ್ಬರ್ರಿ ಅಥವಾ ಇಬ್ರು ಒಂದೊಂದು ಪವರ್ಫುಲ್ ವೆಪನ್ ಗಳನ್ನ ಎತ್ಕೊಂಡ್ಬನ್ನಿ ಅಂತ ನಮ್ಮ ಅರ್ತಿಗೆ ರಾಮಾಟಟ್ ಮತ್ತೆ ಸ್ಕಾರ್ಲೆಟ್ ಸೆಂಚುರಿಯನ್ನ ಕಳಿಸಿದ್ದಾರೆ. ಸೊ ಇಲ್ಲಿ ನ್ಯೂಯಾರ್ಕ್ ಅಲ್ಲಿ ಅವರೊಂದು ದೊಡ್ಡ ಕ್ಯಾಸಲ್ ನ ನಮ್ಮ ಗ್ಯಾಂಗ್ ನ ವೇರಿಯಂಟ್ ಗಳೇ ಸೃಷ್ಟಿ ಮಾಡ್ತಾ ಇದ್ದಾರೆ. ಅದೇ ಸಣ್ಣ ಪುಟ್ಟ ವೇರಿಯಂಟ್ ಗಳಿರ್ತಾರಲ್ಲ ಅವರೇ ಕಟ್ತಾ ಇದಾರೆ, ಸೃಷ್ಟಿ ಮಾಡ್ತಾ ಇದಾರೆ. ಸೊ ಅದರ ಒಳಗಡೆ ನಮ್ಮ ರಾಮಾಟಟ್ ಮತ್ತೆ ಸೆಂಚುರಿಯನ್ ಇದಾರೆ ಈಗ. ಸೊ ಇವರಿಬ್ಬರ ನಡುವೆ ಕೆಲವು ವೈಮನಸ್ಸುಗಳು ಉಂಟಾಗ್ತಾ ಇರ್ತವೆ. ಯಾಕಂದ್ರೆ ಇಬ್ಬರ ಒಂದು ಗೋಲ್ ಏನಿರುತ್ತೆ ಅದು ಸ್ವಲ್ಪ ಬದಲಾಗಿರುತ್ತೆ. ಗೋಲ್ ಅನ್ನೋದಕ್ಕಿಂತ ಅವರಿಬ್ಬರ ನಡವಳಿಕೆ ಸ್ವಲ್ಪ ವ್ಯತ್ಯಾಸನೇ ಇರುತ್ತೆ. ನಮ್ಮ ರಾಮಾಟಟ್ ಇಮ್ಮೋರ್ಟಸ್ ನ ಫಾಲೋ ಮಾಡ್ತಾನೆ, ಒಬ್ರು ದೇವ್ರ ತರ ಪೂಜೆ ಮಾಡ್ತಾನೆ. ಆದ್ರೆ ಸ್ಕಾರ್ಲೆಟ್ ಸೆಂಚುರಿಯನ್ ಆತರ ಅಲ್ಲ, ಅವನ್ಗೆ ಅವನದೇ ಆದಂತ ಕೆಲವು ಐಡಿಯಾಲಜಿಗಳು ಇರ್ತವೆ. ಸ್ಕಾರ್ಲೆಟ್ ಸೆಂಚುರಿಯನ್ಗೆ ಇಮ್ಮೋರ್ಟಸ್ ಪವರ್ಫುಲ್ ಅಂತ ಗೊತ್ತಿರುತ್ತೆ, ಅದರಿಂದ ಸ್ಕಾರ್ಲೆಟ್ ಸೆಂಚುರಿಯನ್ ಅವನ್ಗೆ ಸರ್ವ್ ಮಾಡ್ತಾ ಇರ್ತಾರೆ ಅಷ್ಟೇ. ಆದ್ರೆ ರಾಮಾಟಟ್ ಆತರ ಅಲ್ಲ, ದೇವ್ರ ತರ ಪೂಜಿಸ್ತಾ ಇರ್ತಾನೆ ಇಮ್ಮೋರ್ಟಸ್ ನ ನಮ್ಮ ರಾಮಾಟಟ್. ಆದ್ರೆ ಸ್ಕಾರ್ಲೆಟ್ ಸೆಂಚುರಿಯನ್ ರಾಮಾಟಟ್ ತುಂಬಾ ವೀಕ್ ಅನ್ಸ್ಕೊಂಡಿರ್ತಾನೆ. ನಮ್ಮ ಇಮ್ಮೋರ್ಟಸ್ ಕೂಡ ನಮ್ಮ ರಾಮಾಟಟ್ ನ ತುಂಬಾ ವೀಕ್ ಆಗಿರುವಂತಹ ವ್ಯಕ್ತಿ ಅನ್ಕೊಂಡಿರ್ತಾನೆ. ಆದರೆ ರಾಮಾಟಟ್ ಅವರ ಆಜ್ಞೆನ ಬಿಟ್ಟು ಬೇರೆ ಏನು ಯೋಚನೆ ಮಾಡೋದಿಲ್ಲ, ಇಮ್ಮೋರ್ಟಸ್ ನ ಆಜ್ಞೆ ಬಿಟ್ಟು ಬೇರೆ ಏನು ಯೋಚನೆ ಮಾಡೋದಕ್ಕೆ ಹೋಗಲ್ಲ. ಅದರಿಂದ ರಾಮಾಟಟ್ ನ ಭಕ್ತಿ ಇವ್ರಿಗೆಲ್ಲ ಅವನ ಭಯವಾಗಿ ಕಾಣಿಸ್ತಾ ಇರುತ್ತೆ. ಸೊ ಇಲ್ಲಿ ವಕಾಂಡದಲ್ಲಿ ನಮ್ಮ ಸ್ಯಾಮ್ 3 ಟೀಮ್ ಗಳನ್ನ ಡಿವೈಡ್ ಮಾಡ್ತಾನೆ. ಅವನಿಗೆ ಇಷ್ಟ ಬರೋ ತರ, ಅಂದ್ರೆ ಅವನಿಗೆ ಗೊತ್ತಿರುತ್ತೆ ಯಾರ್ಯಾರನ್ನ ಯಾವ ತರ ಟೀಮ್ ಮಾಡಬೇಕು ಅಂತ. ಅದೇ ರೀತಿ ಅವನು 3 ಟೀಮ್ ಗಳಾಗಿ ಈ ಅವೆಂಜರ್ಸ್ ಗಳನ್ನ ಅಥವಾ ಈ ಸೂಪರ್ ಹೀರೋಗಳನ್ನ ಡಿವೈಡ್ ಮಾಡ್ತಾನೆ. ಒಂದು ಟೀಮು ಸ್ಪೇಸ್ ಹೋಗುತ್ತೆ ಇಮ್ಮೋರ್ಟಸ್ ನ ಬೀಟ್ ಮಾಡೋದಿಕ್ಕೆ, ಇನ್ನೊಂದು ಟೀಮು ಅರ್ತ್ ಅಲ್ಲಿ ಬಿಲ್ಡ್ ಆಗ್ತಾ ಇರುವಂತ ಆ ಒಂದು ಕ್ಯಾಸಲ್ ನ ಬ್ರೀಚ್ ಮಾಡೋದಿಕ್ಕೆ ಸ್ಯಾಮ್ ವಿಲ್ಸನ್ ಕಳಿಸ್ತಾನೆ. ಅದೇ ಈ ನಮ್ಮ ಕ್ಯಾಂಗ್ ನ ವೇರಿಯಂಟ್ ಗಳು, ಸಣ್ಣ ಪುಟ್ಟ ವೇರಿಯಂಟ್ ಗಳು ಬಿಲ್ಡ್ ಮಾಡ್ತಾ ಇದ್ರಲ್ಲ, ಆ ಕ್ಯಾಸಲ್ ನ ಬ್ರೀಚ್ ಮಾಡೋದಿಕ್ಕೆ ಕಳಿಸ್ತಾ ಇದ್ದಾನೆ. ಇನ್ನು 3ನೇ ಟೀಮು ಅದೇ ಕ್ಯಾಸಲ್ ಅಲ್ಲಿ ಇರುವಂತ ಸೆಂಚುರಿಯನ್ನ ಡಿಸ್ಟ್ರಾಕ್ಟ್ ಮಾಡೋದಿಕ್ಕೆ ಅಂತಾನೆ ಕಳಿಸ್ತಾನೆ. ಸೊ ಈಗ ಮೊದಲನೇ ಟೀಮು ಸ್ಪೇಸ್ ಹೋಗ್ತಾ ಇದೆ, ಅದು ಕೂಡ ನಮ್ಮ ಸ್ಯಾಮ್ ವಿಲ್ಸನ್ ನ ಕ್ಯಾಪ್ಟನ್ ಸಿಟಿಯಲ್ಲಿ ಸ್ಪೇಸ್ ಹೋಗ್ತಾ ಇದೆ, ಅದು ಇಮ್ಮೋರ್ಟಸ್ ಜೊತೆ ಹೋರಾಡೋದಿಕ್ಕೆ. ಸೊ ಇನ್ನು ನಮ್ಮ ಈ ಗೌರ್ಮೆಂಟ್ ನ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್ ಅವರೆಲ್ಲ ಇರ್ತಾರಲ್ಲ, ಅವರೆಲ್ಲ ಹೋಗಿ ವಕಾಂಡದಲ್ಲಿ ಬಚ್ಚಿಟ್ಕೊಂಡಿದ್ದಾರೆ. ಅವ್ರನ್ನ ಅವರು ಸುರಕ್ಷಿತವಾಗಿ ಇಟ್ಕೊಳ್ಳೋದಿಕ್ಕೆ ವಕಾಂಡದಲ್ಲಿ ಅವರು ಇದ್ದಾರೆ. ಬಟ್ ಅವ್ರಿಗೆ ವಕಾಂಡಿಯನ್ಸ್ ಮೇಲೆ ನಂಬಿಕೆ ಇಲ್ಲ, ಯಾಕಂದ್ರೆ ಈ ಅವೆಂಜರ್ಸ್ ಗಳಿಂದಾನೇ ಇವೆಲ್ಲ ಆಗಿರೋದು. ಅದರಿಂದಾನೇ ಪೊಲಿಟಿಷಿಯನ್ಸ್ ನಮ್ಮ ಥಂಡರ್ಬೋಲ್ಟ್ ರಾಸ್ ಅವರ ಒಂದು ಐಡಿಯಾಲಜಿ ಇರುತ್ತೆ, ಅವರ ಒಂದು ಕಾನ್ಸೆಪ್ಟ್ ಇರುತ್ತೆ, ಅದನ್ನ ಚಾಲನೆ ಮಾಡೋದಕ್ಕೆ ನಿಕ್ ಫ್ಯೂರಿ ಅವರಿಗೆ ಹೇಳ್ತಾರೆ. ಅದೇನು ಅಂತ ನಮ್ಗೆಲ್ಲ ಗೊತ್ತಿದೆ. ನಮ್ಮ ಥಂಡರ್ಬೋಲ್ಟ್ ರಾಸ್ ಅವರು ಅವೆಂಜರ್ಸ್ ಗಳನ್ನಾಗ್ಲಿ ಈ ಸೂಪರ್ ಹೀರೋಗಳನ್ನಾಗ್ಲಿ ನಂಬೋದಿಲ್ಲ. ಅದಕ್ಕಂತಾನೆ ಅವರು ನಾವು ಕ್ಯಾಪ್ಟನ್ ಅಮೆರಿಕಾ ಬ್ರೇವ್ ನ್ಯೂ ವರ್ಲ್ಡ್ ಅಲ್ಲಿ ಅಡ್ಮ್ಯಾಂಟಿಯಂ ನ ಕೇಳ್ತೀವಿ. ಆ ಅಡ್ಮ್ಯಾಂಟಿಯಂ ಇಂದ ಸೆಂಟಿನಲ್ಸ್ ಗಳನ್ನ ಸೃಷ್ಟಿ ಮಾಡೋದು ಅವರ ಒಂದು ಉದ್ದೇಶವಾಗಿರುತ್ತೆ, ಆ ಒಂದು ಧ್ಯೇಯವಾಗಿರುತ್ತೆ. ಅದನ್ನ ಆಕ್ಟಿವೇಟ್ ಮಾಡೋದಿಕ್ಕೆ ಹೇಳ್ತಾ ಇರ್ತಾರೆ. ಸೆಂಟಿನಲ್ಸ್ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ ಅಲ್ವಾ, ಎಕ್ಸ್ಮೆನ್ ಮೂವಿಗಳಲ್ಲಿ ನಾವು ನೋಡಿದಿವಲ್ಲ. ಅದೇ ರೀತಿ ಸೆಂಟಿಯಮ್ಸ್ ಗಳು ಅಡ್ಮ್ಯಾಂಟಿಯಂ ಮೆಟಲ್ ಇಂದ ಮಾಡಿರುವಂತಹ ಸೆಂಟಿನಲ್ಸ್ ಗಳನ್ನ ಅನ್ಲೀಶ್ ಮಾಡೋದು, ಡೆವಲಪ್ ಮಾಡೋದು ನಮ್ಮ ಥಂಡರ್ಬೋಲ್ಟ್ ರಾಸ್ ಅವರ ಐಡಿಯಾ ಆಗಿರುತ್ತೆ. ಫ್ಯೂರಿಗೆ ಇದು ಇಷ್ಟ ಆಗ್ತಾ ಇರಲ್ಲ, ಆದ್ರೂ ಕೂಡ ಆ ಪೊಲಿಟಿಕಲ್ ಲೀಡರ್ಸ್ ಗಳು ಇರ್ತಾರಲ್ಲ, ಅವರೇ ಅದನ್ನ ಅನ್ಲೀಶ್ ಮಾಡ್ಬಿಡ್ತಾರೆ. ಸೊ ಇಲ್ಲಿ ಅನ್ಲೀಶ್ ಆಗಿರುವಂತಹ ನಮ್ಮ ಸೆಂಟಿನಲ್ಸ್ ಗಳು ನಮ್ಮ ಅವೆಂಜರ್ ಗಿಂತ ಮೊದಲೇನೆ ಆಕಾಶದಲ್ಲಿರುವಂತಹ ಇಮ್ಮೋರ್ಟಸ್ ನ ಸ್ಪೇಸ್ ಶಿಪ್ ಗೆ ಹೋಗಿ ಧ್ವಂಸನ ಶುರು ಮಾಡ್ಕೊಂಡ್ಬಿಟ್ಟಿರ್ತಾವೆ. ಆದ್ರೆ ಆ ಕ್ಯಾಸಲ್ ಸುತ್ತ ಒಂದು ಶೀಲ್ಡ್ ಇರುತ್ತೆ. ಆ ಶೀಲ್ಡ್ ಆ ಸೆಂಟಿನಲ್ಸ್ ಗಳ ಎಲ್ಲ ಪವರ್ ಅನ್ನು ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಇದಾದ್ಮೇಲೆ ನಮ್ಮ ಅವೆಂಜರ್ಸ್ ಗಳು ಎಲ್ಲರೂ ಅವರ ಪ್ಲೇನ್ ಇಂದ ಕೆಳಗಡೆ ಇಳಿದು ಬರ್ತಾರೆ. ನಮ್ಮ ವಂಡರ್ ಮ್ಯಾನ್ ಮತ್ತೆ ನಮ್ಮ ಕ್ಯಾಪ್ಟನ್ ಮಾರ್ವೆಲ್ ಅವರು ಅವರ ಎನರ್ಜಿ ಪ್ರೊಜೆಕ್ಷನ್ ಇಂದ ಆ ಒಂದು ಶೀಲ್ಡ್ ಅನ್ನ ಬ್ರೇಕ್ ಮಾಡೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾರೆ. ಆದ್ರೆ ಅವರ ಎನರ್ಜಿ ಪ್ರೊಜೆಕ್ಷನ್ ಅನ್ನು ಕೂಡ ಆ ಬ್ಯಾರಿಯರ್ ಸಂಪೂರ್ಣವಾಗಿ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ದಂತ ಇಮ್ಮೋರ್ಟಸ್ ಸುಮ್ನೆ ಕೂತ್ಕೊಂಡು ನಗ್ತಾ ಇದ್ದಾನಷ್ಟೇ. ಮತ್ತೆ ಇಲ್ಲಿ ಗ್ರೌಂಡ್ ಲೆವೆಲ್ ಅಲ್ಲಿ ನಮ್ಮ ಸ್ಪೈಡರ್ ಮ್ಯಾನ್, ಡೇರ್ ಡೆವಿಲ್, ಪನಿಷರ್ ರಾಮಾಟಟ್ ನ ಹೊಡೆಯೋದಕ್ಕೆ ಅವನ ವಿರುದ್ಧ ಹೋಗ್ತಾ ಇದ್ದಾರೆ. ಮತ್ತೆ ಇಲ್ಲಿ
ನಮ್ಮ ಥಾರ್, ಡಾಕ್ಟರ್ ಸ್ಟ್ರೇಂಜ್ ಮತ್ತೆ ಬೇರೆ ಅವೆಂಜರ್ಸ್ ಗಳು ಅದೇ ಅವರೇ ಸ್ಪೇಸಿಗೆ ಬಂದಿರಲ್ಲ ಇಮ್ಮೋರ್ಟಸ್ ನ ಡಿಸ್ಟ್ರಾಕ್ಷನ್ ಮಾಡೋದಕ್ಕೋಸ್ಕರ ಅವರೆಲ್ಲರೂ ಈಗ ಸ್ಕಾರ್ಲೆಟ್ ಸೆಂಚುರಿಯನ್ ವಿರುದ್ಧ ನಿಂತಿದ್ದಾರೆ, ಅವನ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಸೊ ಆಗ ನಮ್ಮ ಶಾಂಗ್-ಚಿ ಅವನ ಹತ್ರ ಇದ್ದಂತ ಆ 10 ರಿಂಗ್ಸ್ ಗಳನ್ನ ಉಪಯೋಗ ಮಾಡೋದಕ್ಕೆ ಶುರು ಮಾಡ್ತಾನೆ. ಸೊ ಇಲ್ಲಿ ನಮ್ಮ ಸ್ಕಾರ್ಲೆಟ್ ಸೆಂಚುರಿಯನ್ ನ ಸಂಪೂರ್ಣವಾದಂತ ಗಮನ 10 ರಿಂಗ್ಸ್ ಮೇಲೆ ಬೀಳುತ್ತೆ. ಅದನ್ನ ತಿಳ್ಕೊಂಡಂತ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು ಒಂದು ಪೋರ್ಟಲ್ ನ ಓಪನ್ ಮಾಡಿ ನಮ್ಮ ಶಾಂಗ್-ಚಿ ಮತ್ತೆ ಕ್ಯಾಪ್ಟನ್ ಅಮೆರಿಕಾ ನಮ್ಮ ಥಾರ್ ಜೊತೆ ಆ ಪೋರ್ಟಲ್ ಮೂಲಕ ಬೇರೆ ಡೈಮೆನ್ಷನ್ ಗೆ ಹೋಗ್ತಾರೆ. ಸೊ ನಮ್ಮ ಸ್ಕಾರ್ಲೆಟ್ ಸೆಂಚುರಿಯನ್ ಕೂಡ ಅವನ್ನ ಫಾಲೋ ಮಾಡ್ಕೊಂಡು ಅವರಿಂದ ಹೊರಟೋಗ್ತಾನೆ. ಸೊ ಅವರ ಈ ಡಿಸ್ಟ್ರಾಕ್ಷನ್ ಐಡಿಯಾ ಕೊನೆಗೂ ವರ್ಕೌಟ್ ಆಗುತ್ತೆ. ಮತ್ತೆ ಇಲ್ಲಿ ಅರ್ಥಲ್ಲಿ ನಮ್ಮ ರಾಮಟಟ್ ನ ಎಷ್ಟು ಪವರ್ಫುಲ್ ಆಗಿ ತೋರಿಸಿದ್ದಾರೆ ಅಂತಂದ್ರೆ, ರಾಮಟಟ್ ಗ್ರೌಂಡ್ ಲೆವೆಲ್ ಇರೋ ಸೂಪರ್ ಹೀರೋಗಳನ್ನೆಲ್ಲ ಹೋಗದು ಬಿಸಾಡ್ತಾ ಇದ್ದಾನೆ, ಜಸ್ಟ್ ಬ್ಲೋ ಮಾಡ್ತಾ ಇದ್ದಾನೆ, ಅವರೆಲ್ಲ ಆರ್ ಹೋಗ್ತಾ ಇದ್ದಾರೆ. ಸೊ ಇಂತ ರಾಮಟಟ್ ವಿರುದ್ಧ ನಿಂತ್ಕೊಳ್ಳುವಂತವನು ಏಕೈಕ ವ್ಯಕ್ತಿ, ಅವನೇ ನಮ್ಮ ಮೂನ್ ನೈಟ್. ಮೂನ್ ನೈಟ್ ಬರ್ತಾ ಇದ್ದಂಗೆ ಕ್ಯಾಂಗ್ ನ ಎಷ್ಟು ವೇರಿಯಂಟ್ ಗಳನ್ನ, ಈ ನಾರ್ಮಲ್ ವೇರಿಯಂಟ್ ಗಳನ್ನ ಸಾಯಿಸ್ಕೊಂಡು ಡೈರೆಕ್ಟ್ ಆಗಿ ರಾಮಟಟ್ ವಿರುದ್ಧ ಬರ್ತಾನೆ. ರಾಮಟಟ್ ಮತ್ತೆ ಮೂನ್ ನೈಟ್ ಫೈಟ್ ಎಷ್ಟು ಕ್ಲೆವರ್ ಆಗಿ ನಡೀತಾ ಇರುತ್ತೆ ಅಂತಂದ್ರೆ, ಇಬ್ಬರಲ್ಲಿ ಯಾರು ಕೂಡ ಸೋಲುಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ಆ ತರವಾದಂತ ಬರಾಬರ್ ಟಕ್ಕರ್ ನ ಇಬ್ರು ಕೊಡ್ತಾ ಇರ್ತಾರೆ. ಆದ್ರೆ ಆ ಗ್ಯಾಪ್ ಅಲ್ಲೇ ನಮ್ಮ ರಾಮಟಟ್ ನಮ್ಮ ಮೂನ್ ನೈಟ್ ಗೆ ಹೊಡೆದು ಅದನ್ನ ದೂರ ಎಸ್ಟ್ ಬಿಡ್ತಾನೆ. ಸೊ ಇಲ್ಲಿ ಸೀನ್ ಮತ್ತೆ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವ್ರ ಕಡೆ ಶಿಫ್ಟ್ ಆಗುತ್ತೆ. ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು ಥಾರ್ ನ ಕರ್ಕೊಂಡು ಅವನ ಜೊತೆ ಇನ್ನು ಕೆಲವರು ಅವೆಂಜರ್ಸ್ ಗಳನ್ನ ಎತ್ತಾಕೊಂಡು ಒಂದು ಬೇರೆ ಡೈಮೆನ್ಷನ್ ಹೋಯ್ತಾರಲ್ಲ, ಆ ಡೈಮೆನ್ಷನ್ ಬೇರೆ ಯಾವುದು ಅಲ್ಲ, ಅದು ಗ್ಯಾಪ್ ಜಂಕ್ಷನ್. ಈ ಗ್ಯಾಪ್ ಜಂಕ್ಷನ್ ನಾವು ಮಲ್ಟಿವರ್ಸ್ ಆಫ್ ದಿ ಮ್ಯಾಡ್ನೆಸ್ ಮೂವಿಲಿ ನೋಡಿದೀವಿ. ಸೊ ಇಲ್ಲಿ ವಿಶಾಂತಿ ಗ್ರಂಥ ಇರೋದು ನಮ್ಗೆಲ್ಲ ಗೊತ್ತಿದೆ. ಸೊ ಇಲ್ಲಿ ಕೂಡ ನಮ್ಮ ಅವೆಂಜರ್ಸ್ ಗಳು ಸೆಂಚುರಿಯನ್ ವಿರುದ್ಧ ಸರಿಯಾಗಿ ಹೋರಾಡ್ತಾರೆ. ಹೀಗೆ ಹೋರಾಟದಲ್ಲಿ ಸೆಂಚುರಿಯನ್ ಒಂದ್ ಕಡೆ ಬಿದ್ದೋಗ್ತಾನೆ. ಆಗ ಅವನ ಗಮನ ಬೀಳೋದೆ ವಿಶಾಂತಿ ಗ್ರಂಥದ ಮೇಲೆ. ಆಗ ನಮ್ಮ ಸ್ಕಾರ್ಲೆಟ್ ಸೆಂಚುರಿಯನ್ ಗಮನದಲ್ಲಿ ಬರೋದು, ಅವನ ತಲೆಗೆ ಬರೋದು ಒಂದೇ ಐಡಿಯಾ, ನನಗೇನಾದ್ರೂ ಈ ಬುಕ್ ಸಿಕ್ಬಿಟ್ರೆ ನಾನು ಇಮ್ಮೋರ್ಟಸ್ ಗಿಂತ ತುಂಬಾ ಬುದ್ಧಿಶಾಲಿ ಅಥವಾ ತುಂಬಾ ಪವರ್ಫುಲ್ ಆಗಿ ಹೋಗ್ತೀನಿ ಅಂತ ಹೇಳಿ ತನ್ನ ಮಿಷನ್ ಆದಂತ 10 ರಿಂಗ್ಸ್ ನ ಪಡ್ಕೊಳ್ಳೋದನ್ನ ಬಿಟ್ಟು ವಿಶಾಂತಿ ಗ್ರಂಥದಿಂದ ಬೀಳ್ತಾನೆ ಸ್ಕಾರ್ಲೆಟ್ ಸೆಂಚುರಿಯನ್. ಇಲ್ಲಿ ನಮ್ಗೆ ಸ್ಕಾರ್ಲೆಟ್ ಸೆಂಚುರಿಯನ್ ಇಮ್ಮೋರ್ಟಸ್ ಗೆ ಮೋಸ ಮಾಡ್ತಾ ಇರುವ ರೀತಿ ತೋರಿಸ್ತಾರೆ. ಸೊ ಇದನ್ನ ತಿಳ್ಕೊಂಡಂತ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು ಬುಕ್ ಆಫ್ ವಿಶಾಂತಿನ ಕಾಪಾಡೋದಕ್ಕೆ ತುಂಬಾ ಸ್ಪೀಡ್ ಆಗಿ ಓಡೋದಕ್ಕೆ ಶುರು ಮಾಡ್ತಾರೆ. ಆಗ ಅವ್ರಿಗೆ ಗೊತ್ತಾಗುತ್ತೆ, ನಾವು ಅವನಿಂದ ಈ ಬುಕ್ಕನ್ನು ಕಾಪಾಡೋ ಬದಲು ನಾವು ಅವನನ್ನೇ ಸೋಲಿಸ್ಬಿಟ್ರೆ ಹೇಗಿರುತ್ತೆ ಅಂತ ತಿಳ್ಕೊಂಡು ಆ ಎಲ್ಲ ಅವೆಂಜರ್ಸ್ಗಳು ಸ್ಕಾರ್ಲೆಟ್ ಸೆಂಚುರಿಯನ್ ವಿರುದ್ಧ ಬೀಳ್ತಾರೆ. ಸೊ ಸ್ಕಾರ್ಲೆಟ್ ಸೆಂಚುರಿಯನ್ನ ಕೊನೆಗೂ ಸೋಲಿಸ್ತಾರೆ. ಸ್ಕಾರ್ಲೆಟ್ ಸೆಂಚುರಿಯನ್ ಸುತ್ತ ಅವರೆಲ್ಲ ಸರೌಂಡ್ ಆಗಿ ನಿಂತ್ಕೋತಾರೆ. ಆದರೆ ಸ್ಕಾರ್ಲೆಟ್ ಸೆಂಚುರಿಯನ್ ಎಷ್ಟು ಬುದ್ಧಿವಂತ ಅಂತಂದರೆ, ಅವ್ರು ನಿಂತ್ಕೊಂಡಿರುವ ಜಾಗದಲ್ಲಿ ಒಂದು ಪೋರ್ಟಲ್ನ ಓಪನ್ ಮಾಡಿಬಿಡ್ತಾನೆ. ಪೋರ್ಟಲ್ ಅನ್ನೋದಕ್ಕಿಂತ ನಾವು ಅವೆಂಜರ್ಸ್ ಎಂಡ್ ಗೇಮಲ್ಲಿ ನಮ್ಮ ಅವೆಂಜರ್ಸ್ಗಳು ಟೈಮ್ ಟ್ರಾವೆಲ್ ಮಾಡೋದಕ್ಕೆ ಬಳಸ್ಕೊಂಡಿದ್ರಲ್ಲ, ಆ ಥರದ್ದೇ ಒಂದು ಹೋಲನ್ನು ಈತ ಸೃಷ್ಟಿ ಮಾಡಿಬಿಡ್ತಾನೆ. ಆ ಹೋಲಿಂದ ನಮ್ಮ ಎಲ್ಲ ಅವೆಂಜರ್ಸ್ಗಳು ಇನ್ಕ್ಲೂಡಿಂಗ್ ನಮ್ಮ ಥಾರ್ ಮತ್ತೆ ಡಾಕ್ಟರ್ ಸ್ಟ್ರೇಂಜ್ ಎಲ್ಲರೂ ಹೋಗಿ ತಲುಪೋದು ಎಲ್ಲಿಗಂತಂದ್ರೆ ಕ್ವಾಂಟಮ್ ಮೇನಿಯಾಗೆ. ಸೊ ಆ ಒಂದು ಪೋರ್ಟಲ್ ಇಂದ ಅಥವಾ ಆ ಒಂದು ಡಿವೈಸ್ ನ ಮೂಲಕ ಇವರೆಲ್ಲರೂ ಕ್ವಾಂಟಮ್ ಕ್ಷೇತ್ರದಲ್ಲಿ ಇದ್ದಾರೆ. ಈಗ ಅದೇ ಕ್ವಾಂಟಮ್ ರಿಯಲಮ್, ಅದೇ ನಮ್ಮ ಕ್ಯಾಂಗ್ ದಿ ಕಾನ್ಕರರ್ ಬಂದು ಬಿದ್ದಿದ್ದೆಲ್ಲ ಆಂಟ್ ಮ್ಯಾನ್ ಅಂಡ್ ದಿ ವಾಸ್ಪ್ ಇನ್ ದಿ ಕ್ವಾಂಟಮ್ ಮೇನಿಯಾ ಮೂವಿಯಲ್ಲಿ ಅದೇ ಕ್ವಾಂಟಮ್ಗೆ ಅಂದ್ರೆ ಅದೇ ಕ್ವಾಂಟಮ್ ರಿಯಲಮ್ಗೆ ಬಂದು ಬೀಳ್ತಾರೆ. ಸೊ ಕ್ವಾಂಟಮ್ ಮೇನಿಯಾದಲ್ಲಿ ನಾವು ನೋಡಿದ್ವಿ ನಮ್ಮ ಕ್ಯಾಂಗ್ ಹೇಗೆ ಅಲ್ಲಿನ ಜನಗಳನ್ನೆಲ್ಲ ಎದುರಿಸಿ ಸಾಯಿಸಿ ಅವಂದೇ ಒಂದು ಸಿಟಿಯನ್ನ ಅಲ್ಲಿ ಬಿಲ್ಡ್ ಮಾಡಿದ್ದ ಅಂತ. ಆ ಬಿಲ್ಡ್ ಮಾಡಿರುವಂತ ಸಿಟಿಯಲ್ಲಿ ಈಗ ಕ್ಯಾಂಗ್ ಇರದ ಕಾರಣ ಅಲ್ಲಿನ ಲೋಕಲ್ ಜನಗಳು ಅಲ್ಲಿ ಒಂದು ಅವರಿಗೆ ಬೇಕಾದ ಸಾಮಗ್ರಿಗಳನ್ನ ಬೆಳ್ಕೊಂಡು ಅವ್ರದೇ ಒಂದು ಊರ್ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಸ್ಪೇಸ್ ಅಲ್ಲಿ ನಮ್ಮ ಇಮ್ಮೋರ್ಟಸ್ ನ ಡಿಸ್ಟ್ರಾಕ್ಷನ್ ಮಾಡೋದಕ್ಕೆ ಬಂದಿರಲ್ಲ, ಅದೇ ಸ್ಪೇಸಿಗೆ ಬಂದಿರಲ್ಲ ನಮ್ಮ ಅವೆಂಜರ್ಸ್ ಗಳು, ಅವರಲ್ಲಿ ಜಾಕ್ವಿನ್ ಟಾರಸ್ ನ ನಮ್ಮ ಇಮ್ಮೋರ್ಟಸ್ ಸಾಯಿಸೇ ಬಿಡ್ತಾನೆ. ಬೇರೆ ಎಲ್ಲ ಅವೆಂಜರ್ಸ್ ಗಳನ್ನು ಒಂಥರ ಸ್ಟ್ಯಾಚ್ಯೂ ತರ ಮಾಡ್ಬಿಡ್ತಾನೆ, ಡಿಸ್ಮ್ಯಾಂಟಲ್ ಮಾಡ್ಬಿಡ್ತಾನೆ ಅವ್ರನ್ನೆಲ್ಲ. ಸೊ ಇನ್ನೇನ್ ನಮ್ಮ ಸ್ಯಾಮ್ ವಿಲ್ಸನ್ ನ ಕ್ಯಾಪ್ಟನ್ ಅಮೆರಿಕಾಗೆ ನಮ್ಮ ಇಮ್ಮೋರ್ಟಸ್ ಶೂಟ್ ಮಾಡಿ ಸಾಯಿಸಬೇಕು ಅನ್ನೋ ಗ್ಯಾಪ್ ಅಲ್ಲಿ ಸ್ಟಾರ್ ಲಾರ್ಡ್ ಬಂದು ನಮ್ಮ ಸ್ಯಾಮ್ ವಿಲ್ಸನ್ ಗೆ ಬೀಳ್ಬೇಕಾಗಿದ್ದಂತ ಗುಂಡನ್ನ ತನ್ನ ಎದೆಗೆ ತಗೊಂಡು ಸತ್ತೋಗ್ತಾನೆ. ಗುರು ಇದನ್ನ ನೋಡಿದಂತ ನಮ್ಮ ಗ್ರೂಟ್ ಮತ್ತೆ ರಾಕೆಟ್ ಇಬ್ರು ತುಂಬಾ ಕೋಪ ಮಾಡ್ಕೊಂಡು ಇಮ್ಮೋರ್ಟಸ್ ನ ವಿರುದ್ಧ ಹಾಗೆ ಫೈಟ್ ಮಾಡೋದಕ್ಕೆ ಹೋಗ್ತಾರೆ. ಸೊ ಅಲ್ಲೇನೆ ನಮ್ಮ ಇಮ್ಮೋರ್ಟಸ್ ಅವ್ರಿಬ್ಬರನ್ನು ಸಾಯಿಸ್ಬಿಸಾಡ್ತಾನೆ. ಇದನ್ನ ನೋಡಿ ನಮ್ಮ ಅಲ್ಕ್ ಮತ್ತೆ ಅಲ್ಕ್ ನ ಮಗನಾದಂತ ಸ್ಕಾರ್ ಇಬ್ರು ಎಷ್ಟು ರೇಜಿಗೆ ಬರ್ತಾರೆ ಅಂತ ಅಂದ್ರೆ, ನಮ್ಮ ಅಲ್ಕ್ ಅಂತೂ ಪ್ರೊಫೆಸರ್ ಅಲ್ಕ್ ಫಾರ್ಮ್ ನ ಬಿಟ್ಬಿಟ್ಟು ಫುಲ್ಲಿ ರೇಜ್ಡ್ ಅಲ್ಕ್ ಆಗಿ ಬಂದ್ಬಿಡ್ತಾರೆ. ಇವರಿಬ್ಬರನ್ನು ಕೂಡ ನಮ್ಮ ಇಮ್ಮೋರ್ಟಸ್ ಫ್ರೀಸ್ ಮಾಡ್ಬಿಡ್ತಾನೆ. ಸೊ ಇಲ್ಲಿ ಗ್ರೌಂಡ್ ಲೆವೆಲ್ ಅಲ್ಲಿ ನಮ್ಮ ಸ್ಪೈಡರ್ ಮ್ಯಾನ್ ಈಗ ರಾಮಟಟ್ ವಿರುದ್ಧ ಬಿದ್ದಿದ್ದಾನೆ. ರಾಮಟಟ್ ಮತ್ತೆ ಸ್ಪೈಡರ್ ಮ್ಯಾನ್ ಫೈಟ್ ಕೂಡ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಬಟ್ ನಮ್ಮ ರಾಮಟಟ್ ಸ್ಪೈಡರ್ ಮ್ಯಾನ್ ಗೆ ಚುಚ್ಚು ಬಿಡ್ತಾನೆ. ಇದನ್ನ ನೋಡಿ ಮೈಲ್ಸ್ ಮೊರಾಲಿಸ್ ತುಂಬಾ ಗಾಬರಿಯಾಗಿ ರಾಮಟಟ್ ವಿರುದ್ಧ ಮೈಲ್ಸ್ ಮೊರಾಲಿಸ್ ಹೊರಡೋದಕ್ಕೆ ನಿಂತಾಗ್ತಾನೆ. ಆಗ ಮೈಲ್ಸ್ ಮೊರಾಲಿಸ್ ನ ರಾಮಟಟ್ ಸಾಯಿಸೇ ಬಿಡ್ತಾನೆ ಚುಚ್ಚಿ. ಬ್ರೋ ಇಲ್ಲಿ ನಾನು ಎಷ್ಟು ಈಸಿಯಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದೀನೋ ಅಷ್ಟೇ ಈಸಿಯಾಗಿ ಅಲ್ಲಿ ಘಟನೆಗಳು ನಡೀತಾ ಇಲ್ಲ. ಜಸ್ಟ್ ಇಮ್ಯಾಜಿನ್ ನಮ್ಮ ಮೈಲ್ಸ್ ಮೊರಾಲಿಸ್ ರಾಮಟಟ್ ನ ಫೈಟ್ ಯಾವ ಲೆವೆಲ್ ನಡೀತಾ ಇರಬೇಡ, ನಮ್ಮ ಈ ಮೂನ್ ನೈಟ್ ನ ಫೈಟ್ ಮತ್ತೆ ರಾಮಟಟ್ ನ ಫೈಟ್ ಯಾವ ತರ ನಡೀತಾ ಇರಬೇಡ. ನಾನಿಲ್ಲಿ ನಿಮ್ಗೆ ಕಥೆನ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಬಿಟ್ರೆ ಆ ಕಥೆಯಲ್ಲಿ ನಡೆದಂತ ಈವೆಂಟ್ ಗಳ ಸನ್ನಿವೇಶಗಳನ್ನ ಹೇಳೋದಿಕ್ಕಾಗಲ್ಲ. ಸೊ ಇಲ್ಲಿ ಗ್ಯಾಪ್ ಜಂಕ್ಷನ್ ಅಲ್ಲಿ ಎಂತ ಒಳ್ಳೆ ಫೈಟ್ ನಡೆದಿದೆ ಅಂತ ಅಂದ್ರೆ, ನಮ್ಮ ಥಾರ್ ಲವ್ ಜೊತೆ ಬಂದಿದೆ. ಅದೇ ನಾವು ಥಾರ್ ಲವ್ ಅಂಡ್ ಥಂಡರ್ ಮೂವಿಲಿ ನೋಡಿದ್ದಲ್ಲ, ಲವ್ ಆಕೆ ಜೊತೆ ಬಂದಿದ್ದಾನೆ. ಅದೇ ನಮ್ಮ ಗಾರ್ನ ಮಗಳು ಆಕೆ ಜೊತೆ ಬಂದಿದ್ದಾನೆ. ಆಕೆನ್ನು ಕೂಡ ನಮ್ಮ ಥಾರ್ ಜೊತೆ ಸೇರ್ಕೊಂಡು ಸ್ಕಾರ್ಲೆಟ್ ಸೆಂಚುರಿಯನ್ಗೆ ಯಾವ ತರ ಒಡೆದು ಬಿಸಾಡ್ತಾ ಇದ್ದಾರೆ ಅಂತಂದ್ರೆ, ಇದರಿಂದ ಸ್ಕಾರ್ಲೆಟ್ ಸೆಂಚುರಿಯನ್ಗೆ ಫುಲ್ ತಲೆ ಕೆಟ್ಟೋಗಿ ಡೈರೆಕ್ಟ್ ಆಗಿ ಲವ್ ನ ಸಾಯಿಸ್ಬಿಡ್ತಾರೆ.
ಬಿಡ್ತಾನೆ. ಗುರು, ಕ್ಯಾನ್ ಯು ಇಮ್ಯಾಜಿನ್ ದ ಪೀಸ್ ಆಫ್ ಎಟರ್ನಿಟಿ ಇಸ್ ಲವ್. ಸೊ ಅಷ್ಟು ಪವರ್ಫುಲ್ ಆಗಿದ್ದಂತ ಲವ್ ಅನ್ನ ಸ್ಕಾರ್ಲೆಟ್ ಸೆಂಚುರಿಯನ್ ಸಾಯಿಸ್ಬಿಡ್ತಾನೆ. ಇದನ್ ಕಂಡು ನಮ್ಮ ಥಾರ್ ಎಷ್ಟು ರೇಜಿಗೆ ಬರ್ತಾನೆ ಅಂತಂದ್ರೆ, ಎಷ್ಟು ಪವರ್ಫುಲ್ ಆಗೋಗ್ಬಿಡ್ತಾನೆ ಅಂತಂದ್ರೆ, ಎಷ್ಟು ಲೈಟ್ನಿಂಗ್ ನ ಸಮಾನ್ ಮಾಡ್ಕೋತಾನೆ ಅಂತಂದ್ರೆ, ಅವ್ನು ಇನ್ನೇನ್ ಲೈಟ್ನಿಂಗ್ ನ ಸಮಾನ್ ಮಾಡ್ಕೊಂಡು ಸ್ಕಾರ್ಲೆಟ್ ಸೆಂಚುರಿಯನ್ನ ಡಮ್ ಅನ್ನಿಸ್ಬೇಕು ಅನ್ನೋ ಗ್ಯಾಪ್ ಅಲ್ಲಿ ಅಲ್ಲೇ ರಕ್ತಪಾತದಲ್ಲಿ ಬಿದ್ದಿದ್ದಂತ ನಮ್ಮ ಶಾಂಚಿಗೆ ಎಚ್ಚರ ಆಗ್ಬಿಡುತ್ತೆ. ಸೊ ಶಾಂಚಿ ತನ್ನ 10 ರಿಂಗ್ಸ್ ನ ಚಾರ್ಜ್ ಮಾಡೋದಕ್ಕೆ ಮುಂದಾಗ್ತಾನೆ. ಆ 10 ರಿಂಗ್ಸ್ ಗಳ ಫುಲ್ ಪೊಟೆನ್ಶಿಯಲ್ ನ ಅನ್ಲೀಶ್ ಮಾಡೋದಕ್ಕೆ ಮುಂದಾಗ್ತಾನೆ. ಗೋಲ್ಡನ್ ಜೊತೆ ಬ್ಲೂ ಕಲರ್ ಆಗು ಆ 10 ರಿಂಗ್ಸ್ ಲೈಟ್ನಿಂಗ್ ಬರ್ಸೋದಕ್ಕೆ ಶುರು ಮಾಡ್ತವೆ. ಅದರಿಂದ ಫುಲ್ ಪೊಟೆನ್ಶಿಯಲ್ ಆಗಿ ನಮ್ಮ ಶಾಂಚಿ ಸ್ಕಾರ್ಲೆಟ್ ಸೆಂಚುರಿಯನ್ಗೆ ಹೊಡಿತಾನೆ. ಸ್ಕಾರ್ಲೆಟ್ ಸೆಂಚುರಿಯನ್ ಇದ್ದಿದ್ದಕ್ಕೋಸ್ಕರನೇ ಕಾಯ್ತಾ ಇರ್ತಾನೆ. ಆಗ ಸ್ಕಾರ್ಲೆಟ್ ಸೆಂಚುರಿಯನ್ ಕೂಡ ಆ 10 ರಿಂಗ್ಸ್ಗಳನ್ನ ತನ್ನತ್ತ ಅಬ್ಸರ್ವ್ ಮಾಡ್ಕೋದಕ್ಕೆ ಶುರು ಮಾಡ್ತಾನೆ. ಲೈಕ್ ಶಾಂಚಿ ಮತ್ತೆ ನಮ್ಮ ವೆನ್ವನ ಫೈಟ್ ಮಾಡಿದ್ವಲ್ಲ, ಅದೇ ರೀತಿ ಇವರಿಬ್ರು ಫೈಟ್ ನಡೀತಾ ಇದೆ ಈಗ. ಸೊ ಇಲ್ಲಿ ನಮ್ಮ ಥಾರ್ ತನ್ನ ರೇಜನ್ನ ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡ್ಕೊಂಡ್ಬಿಡ್ತಾನೆ ಶಾಂಚಿಗೋಸ್ಕರ. ಬರೀ ಶಾಂಚಿಗೋಸ್ಕರ ಅಲ್ಲ, ಇಡೀ ಆ ಒಂದು ಡೈಮೆನ್ಷನ್ಗೋಸ್ಕರ. ಇವನ್ ಬುಕ್ ಆಫ್ ವಿಶಾಂತಿ ಕೂಡ ಬರ್ನ್ ಆಗ್ಬಿಡೋದು. ಅಷ್ಟು ರೇಜಲ್ಲಿ ಇರ್ತಾರೆ ಥಾರ್. ಆದ್ರೂ ಈ ಕಂಟ್ರೋಲ್ಸ್ ಅಲ್ಲಿ ಥಾರ್ ಮತ್ತೆ ಸೆಂಚುರಿಯನ್ ಮಾತ್ರ ಇದ್ದಿದ್ರೆ ಸೆಂಚುರಿಯನ್ 2 ಸೆಕೆಂಡ್ ಅಲ್ಲಿ ಸತ್ಯನಾಶ ಆಗ್ತಿದ್ದ, ಸರ್ವನಾಶ ಆಗೋಗ್ತಿದ್ದ, ಸತ್ಯ ಹೋಗ್ಬಿಡ್ತಿದ್ದ. ಸ್ಕಾರ್ಲೆಟ್ ಸೆಂಚುರಿಯನ್ ಏನು ಇಮ್ಮೋರ್ಟಸ್ ಇದ್ದಿದ್ರು ಔಟೇ. ಸೊ ಥಾರ್ ಕಂಟ್ರೋಲ್ ಮಾಡ್ಕೊಂಡು ಅವನ ಅಷ್ಟು ಗಮನವನ್ನ ಲವ್ ಕಡೆ ಸೆಳ್ಕೊತಾನೆ. ಲವ್ ನ ನೋಡೋದಕ್ಕೆ ಹೋಗ್ತಾನೆ. ಲವ್ ನ ತನ್ನ ಅಂಗೈಯಲ್ಲಿ ಎತ್ತಿಡ್ಕೊಂಡಿರ್ತಾನೆ ಥಾರ್. ಯಾಕೆ ನನಗೆ ಈ ತರ ಆಗ್ತಾ ಇರತ್ತೆ ಅಂತ ತುಂಬಾ ಬೇಜಾರು ಮಾಡ್ಕೊಂಡು ಥಾರ್ ಲವ್ ಹಿಡ್ಕೊಂಡು ತಬ್ಕೊಂಡು ಅಳ್ತಾ ಇರ್ತಾನೆ. ಸೊ ಇಲ್ಲಿ ನಮ್ಮ ಶಾಂಚಿ ಮತ್ತೆ ಸ್ಕಾರ್ಲೆಟ್ ಸೆಂಚುರಿಯನ್ ಫೈಟ್ ಯಾವ ಲೆವೆಲ್ಗೆ ಆಗ್ತಾ ಇದೆ ಅಂತಂದ್ರೆ, ಅದೇ ವೆನ್ವು ವರ್ಸಸ್ ಶಾಂಚಿ ಆಗ್ತಲ್ಲ ಅದೇ ರೀತಿ, ಬಟ್ ಇನ್ನು ಮೋರ್ ಡೇಂಜರಸ್, ಮೋರ್ ಇಂಟೆನ್ಸಿವ್ ಆಗಿ ಆಗ್ತಾ ಇದೆ. ಬಟ್ ಇಲ್ಲಿ ನಮ್ಮ ಶಾಂಚಿನ ವಿಲ್ ಸ್ಕಾರ್ಲೆಟ್ ಸೆಂಚುರಿಯನ್ ವಿಲ್ ಗಿಂತ ತುಂಬಾ ಸ್ಟ್ರಾಂಗ್ ಇರೋದ್ರಿಂದ ಅಷ್ಟು 10 ರಿಂಗ್ಸ್ ಗಳನ್ನು ನಮ್ಮ ಶಾಂಚಿ ಅಬ್ಸರ್ವ್ ಮಾಡ್ಕೊಂಡ್ಬಿಡ್ತಾನೆ. ಇದನ್ನ ನೋಡಿ ಸ್ಕಾರ್ಲೆಟ್ ಸೆಂಚುರಿಯನ್ಗೆ ಯಾವ ಲೆವೆಲ್ಗೆ ಗಾಬರಿ ಆಗುತ್ತೆ ಅಂತಂದ್ರೆ, ಈ ಲಿಟರಲಿ ಲಾಸ್ ಇಸ್ ಮೈಂಡ್. ಸೊ ಇದನ್ನೆಲ್ಲ ನೋಡ್ತಾ ಇದ್ದಂತಹ ನಮ್ಮ ಕ್ಲಿಯಾ ಒಂದು ಪೋರ್ಟಲ್ ನ ಓಪನ್ ಮಾಡ್ತಾರೆ. ಅದೇ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಜೊತೆ ಇದ್ರಲ್ಲ ಕ್ಲಿಯಾ ಅವರೇ ಒಂದು ಪೋರ್ಟಲ್ ನ ಓಪನ್ ಮಾಡಿ ಡಾಕ್ಟರ್ ಸ್ಟ್ರೇಂಜ್ ಹೇಳ್ತಾರೆ, ಮೊದಲು ಶಾಂಚಿನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡು ಅಂತ ಹೇಳ್ತಾರೆ. ಮೊದಲು ಕ್ಲಿಯರ್ ಹೇಳಿದ ಮಾತ್ರ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಕೇಳೋದಿಲ್ಲ. ಆಮೇಲೆ ಸ್ವಲ್ಪ ಯೋಚನೆ ಮಾಡಿ ಇದೇ ಸರಿ ಅಂತ ತೀರ್ಮಾನ ಮಾಡಿ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು ಶಾಂಚಿನ ಬೇರೆ ಡೈಮೆನ್ಷನ್ಗೆ ಕಳಿಸೋದಿಕ್ಕೆ ಮತ್ತೆ ಅವರು ಅವ್ರ ಜೊತೆ ಹೋಗೋದಿಕ್ಕೆ ತಯಾರಾಗ್ತಾರೆ. ಇದನ್ನು ನೋಡಿದಂಥ ಸ್ಕಾರ್ಲೆಟ್ ಸೆಂಚುರಿಯನ್ ಅವರಿಂದ ಬೀಳ್ತಾನೆ. ಅದೇ ಗ್ಯಾಪ್ ಅಲ್ಲಿ ಸ್ಕಾರ್ಲೆಟ್ ಸೆಂಚುರಿಯನ್ ಅವ್ರ ಕೆಳಗಡೆ ಒಂದು ಪೋರ್ಟಲ್ ನ ಓಪನ್ ಮಾಡ್ಬಿಟ್ಟು ಅವರಿಬ್ಬರನ್ನ ಅದ್ರೊಳಗೆ ಕಳಿಸ್ಬಿಟ್ಟು ನಮ್ಮ ಡಾಕ್ಟರ್ ಸ್ಟ್ರೇಂಜ್ ನ ಸ್ಲಿಂಗ್ ರಿಂಗ್ಸ್ ಅನ್ನ ಕಿತ್ಕೊಂಡ್ಬಿಡ್ತಾನೆ. ಸೊ ಇಲ್ಲಿ ಗ್ರೌಂಡ್ ಲೆವೆಲ್ ಅಲ್ಲಿ ನಮ್ಮ ಕ್ಲೈಂಟ್ ಬಾರ್ಟನ್ ನೆಗೆದು ಬಿದ್ದಿದ್ದಾನೆ. ಆತನ ಮುಂದೆ ಕೂತ್ಕೊಂಡು ನಮ್ಮ ಕೇಟ್ ಬಿಷಪ್ ಅಳ್ತಾ ಇದ್ದಾಳೆ. ಸೊ ಇಲ್ಲಿ ನಮ್ಮ ಕ್ಯಾಂಗ್ ನ 106 ವೇರಿಯಂಟ್ಗಳು ನಮ್ಮ ಕೇಟ್ ಬಿಷಪ್ ಸುತ್ತುವರೆದು ನಿಂತ್ಕೊಂಡಿದ್ದಾರೆ. ಸೊ ಆಗ ಆಕೆ ಕಾಪಾಡಿ ಕಾಪಾಡಿ ಅಂತ ಕಿರಿಸ್ತಾ ಇರ್ತಾಳೆ. ಹೆಲ್ಪ್ಗೋಸ್ಕರ ಎಲ್ಲರನ್ನು ಬೇಡ್ಕೋತಾ ಇರ್ತಾಳೆ. ಆಗ ನಮ್ಮ ಕಾನ್ಶು ನಮ್ಮ ಮೂನ್ ನೈಟ್ ಅನ್ನ ಮತ್ತೆ ಸಮನ್ ಮಾಡ್ಕೋತಾರೆ, ಮತ್ತೆ ಆತನ್ನ ಎಬ್ಬಿಸ್ತಾರೆ. ಕಾನ್ಶು ನಮ್ಮ ಮೂನ್ ನೈಟ್ ನ ಅವೋಕ್ ಮಾಡ್ತಾರೆ. ಸೊ ಮೂನ್ ನೈಟ್ ಕಾನ್ಶು ಇಬ್ರು ಸೇರ್ಕೊಂಡು ರಾಮಟಟ್ ವಿರುದ್ಧ ಅಟ್ಯಾಕ್ ಮಾಡೋದಿಕ್ಕೆ ಮುಂದಾಗ್ತಾನೆ. ಆದರೆ ಈ ಅಟ್ಯಾಕ್ ಅಲ್ಲಿ ಕಾನ್ಶು ನಮ್ಮ ಮೂನ್ ನೈಟ್ ಇಬ್ರು ಕೂಡ ಸತ್ತು ಹೋಗ್ತಾರೆ. ಅದು ಕೂಡ ರಾಮಟಟ್ ನ ಬುದ್ಧಿವಂತಿಕೆಯಿಂದ, ಆತನ ಟ್ರಿಕ್ಸ್ ಇಂದ ಇವರಿಬ್ರು ಇಲ್ಲಿ ಸತ್ತೋಗ್ತಾರೆ. ಎಸ್, ಕಾನ್ಶು ಮತ್ತೆ ಮೂನ್ ನೈಟ್ ಇಬ್ರು ಕೂಡ ರಾಮಟಟ್ನ ಕೈಯಿಂದ ಸತ್ತೋಗ್ತಾರೆ. ಸೊ ಇಲ್ಲಿ ಸ್ಪೆಷಲಿ ನಮ್ಮ ಇಮ್ಮೋರ್ಟಸ್ ಕೈಗೆ ಆಲ್ರೆಡಿ ನಮ್ಮ ಕಮಲಾ ಖಾನ್ ನ ಬ್ಯಾಂಡ್ ಸಿಕ್ಕಿದೆ. ಒಂದು ಬ್ಯಾಂಡ್, ಪರ್ಟಿಕ್ಯುಲರ್ಲಿ ಒಂದು ಬ್ಯಾಂಡ್. ಅದರಿಂದ ನಮ್ಮ ಇಮ್ಮೋರ್ಟಸ್ ಎಷ್ಟು ಪವರ್ಫುಲ್ ಆಗಿದ್ದಾನೆ ಅಂತಂದ್ರೆ, ಆ ಪವರ್ ನ ನೋಡಿ ಅಲ್ಲಿದ್ದಂತ ಎಲ್ಲಾ ಅವೆಂಜರ್ಸ್ ಗಳು ಒಂದು ಪೋರ್ಟಲ್ ಮೂಲಕ ಹೊರಗಡೆ ಹೋದಕ್ಕೆ ಪ್ರಯತ್ನ ಪಡ್ತಾರೆ. ಆಗ ನಮ್ಮ ವಂಡರ್ ಮ್ಯಾನ್ ಏನಾಗುತ್ತೋ ಗೊತ್ತಿಲ್ಲ, ಆತ ನಿಮ್ ಕೈಲಿರುವಂತ ಇನ್ನೊಂದು ಬ್ಯಾಂಡ್ ನನಗೆ ಕೊಡು, ನಾನೊಂದ್ಸಲ ಈ ಯುದ್ಧದಲ್ಲಿ ಇಳಿದು ನೋಡ್ತೀನಿ, ನನಗನ್ಸುತ್ತೆ ನಾನು ಇಮ್ಮೋರ್ಟಸ್ ನ ಸೋಲಿಸಬಹುದು ಅಂತ ಹೇಳಿ ಕಮಲಾ ಖಾನ್ ಹತ್ರ ಇರುವಂತ ಇನ್ನೊಂದು ಬ್ಯಾಂಡ್ ನ ನಮ್ಮ ವಂಡರ್ ಮ್ಯಾನ್ ಇಸ್ಕೋತಾನೆ. ಸೊ ಈಗ ವಂಡರ್ ಮ್ಯಾನ್ ಎಷ್ಟು ಪವರ್ಫುಲ್ ಆಗಿದ್ದಾನೆ ಅಂತಂದ್ರೆ, ಅವನ ಫುಲ್ ಪೊಟೆನ್ಶಿಯಲ್ ಅಲ್ಲಿ ಇದ್ದಾನೆ. ಸೊ ಫುಲ್ ಅವನ ಬಾಡಿನ ಚಾರ್ಜ್ ಮಾಡ್ಕೊಂಡು ಇಮ್ಮೋರ್ಟಸ್ ಮೇಲೆ ಫೈರ್ ಮಾಡ್ತಾನೆ. ಸೊ ಇಮ್ಮೋರ್ಟಸ್ ಅಲ್ಲಿ ಒಂದೇ ಬ್ಲೋ ಅಲ್ಲಿ ಕಂಪ್ಲೀಟ್ ವಂಡರ್ ಮ್ಯಾನ್ ಬಾಡಿನ ಬರ್ನ್ ಮಾಡಿ ಬಿಸಾಡ್ತಾನೆ. ಸೊ ಈಗ ಇಮ್ಮೋರ್ಟಸ್ ಹತ್ರ 2 ಮೆಗಾ ಬ್ಯಾಂಡ್ಸ್ಗಳಿದ್ದಾವೆ. ನಮ್ಮ ಕಮಲಾ ಖಾನ್ ನ 2 ಬ್ಯಾಂಡ್ಸ್ಗಳು ನಮ್ಮ ಇಮ್ಮೋರ್ಟಸ್ ಹತ್ರ ಈಗ ಇದಾವೆ. ಸೊ ಇಲ್ಲಿ ನಮ್ಮ ಇಮ್ಮೋರ್ಟಸ್ ನ ಪವರ್ ಕಂಪ್ಲೀಟ್ ಆಗಿ ಬದಲಾಗುತ್ತೆ. ಅವನಿಗೆ ಹೊಸ ಸೂಟ್ ಸಿಗುತ್ತೆ. ಅವನ ಪವರ್ಗಳು ಇನ್ನು ಎನ್ಹಾನ್ಸ್ ಆಗ್ತಾ ಹೋಗ್ತವೆ. ಅವನಿಗೊಂದು ಹೊಸ ರೂಪನೇ ಸಿಕ್ಬಿಡುತ್ತೆ. ಅದನ್ನ ನೋಡಿ ಇಮ್ಮೋರ್ಟಸ್ ನ ಪವರ್ ನ ನೋಡಿ ಅಲ್ಲಿದ್ದಂತ ಎಲ್ಲ ಕ್ಯಾಂಗ್ ವೇರಿಯಂಟ್ಗಳು ಮಂಡಿ ಮೇಲೆ ಕೂತ್ಕೊಂಡು ತಲೆ ಬಗ್ಸಿ ಇಮ್ಮೋರ್ಟಸ್ ಮುಂದೆ ಕೂತಿದ್ದಾರೆ. ಸೊ ಇಲ್ಲಿ ಸೀನ್ ಶಿಫ್ಟ್ ಆಗುತ್ತೆ ಗ್ಯಾಪ್ ಜಂಕ್ಷನ್ ಹತ್ರ. ಇಲ್ಲಿ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು ಹೇಗೋ ಹೋರಾಡಿ ಸ್ಕಾರ್ಲೆಟ್ ಸೆಂಚುರಿಯನ್ ಹತ್ರ ಅವರ ಸ್ಲಿಂಗ್ ರಿಂಗ್ ಅನ್ನ ಕಿತ್ಕೊಂಡ್ಬಿಟ್ಟು ಅವರಲ್ಲಿಂದ ಓಡೋಗೋದಿಕ್ಕೆ ಪ್ರಯತ್ನ ಪಡ್ತಾರೆ, ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಿಕ್ಕೆ ಪ್ರಯತ್ನ ಪಡ್ತಾರೆ. ಆಗ ನಮ್ಗಲ್ಲೊಂದು ಪ್ಲಾಟ್ ಟ್ವಿಸ್ಟ್ ಸಿಗುತ್ತೆ. ಅದೇನು ಅಂತಂದ್ರೆ, ಹಾಗೆ ತಪ್ಪಿಸ್ಕೊಂಡು ಅವರ ಪೋರ್ಟಲ್ ನ ಓಪನ್ ಮಾಡ್ಕೊಂಡು ಓಡಬೇಕಾದ್ರೆ ಅವರ ಎದುರುಗಡೆ ಫ್ಯಾಂಟಾಸ್ಟಿಕ್ 4 ಟೀಮ್ ಅವರು ಅವ್ರಿಗೆ ಸಿಗ್ತಾರೆ. ಸೊ ನಮ್ಮ ಫ್ಯಾಂಟಾಸ್ಟಿಕ್ 4 ಟೀಮ್ ಅವರು ಯಾವುದೇ ಸಮಯ ವ್ಯರ್ಥ ಮಾಡದ ಹಾಗೆ ಡೈರೆಕ್ಟ್ ಆಗಿ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರನ್ನ TVA ಗೆ ಕರ್ಕೊಂಡು ಹೋಗ್ತಾರೆ. ಅವ್ರು ಹೇಳ್ತಾರೆ, ಈ ವಿಷಯದ ಬಗ್ಗೆ ನಾವು
ತುಂಬಾ ಡಿಸ್ಕಷನ್ ಮಾಡ್ತಾ ಇದ್ವು, ಇದ್ರ ಬಗ್ಗೆ ನಾವು ತುಂಬಾ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ವು ಅಂತ ಹೇಳ್ಬೇಕಾದ್ರೆ ನಮ್ಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಗೊತ್ತಾಗುತ್ತೆ ಅಲ್ಲಿ ಫ್ಯಾಂಟಾಸ್ಟಿಕ್ ಫೋರ್ ಟೀಮ್ಗಳ ಜೊತೆ ಡೆಡ್ ಪೂಲ್ ಇದ್ದಾರೆ, ವುಲ್ವರಿನ್ ಇದ್ದಾರೆ, ಇಬ್ರು ನಮ್ಮ ಸ್ಪೈಡರ್ ಮ್ಯಾನ್ಗಳು ಆಂಡ್ರೂ ಗಾರ್ಫೀಲ್ಡ್ ಮತ್ತೆ ಯಾರ್ಬೋದು ಅಂತ ಗೊತ್ತಲ್ಲ ಟಾಬೆ ಮಾಗ್ಯೂರ್ ಇದ್ದಾರೆ. ಅವ್ರ ಜೊತೆ ನಮ್ಮ ಓಜಿ ಗೋಸ್ಟ್ ರೈಡರ್ ಆದಂತಹ ನಿಕೋಲಸ್ ಕೇಜ್ ಅವರ ಗೋಸ್ಟ್ ರೈಡರ್ ಕೂಡ ಇದ್ದಾರೆ. ಸೊ ಈ ಎಲ್ಲಾ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು ಅಂತಂದ್ರೆ ಅದೇ ಲೈಫ್ ರಾಫ್ಟ್ ಅಂದ್ರೆ ಗೊತ್ತಾಯ್ತು ಅನ್ಕೋತೀನಿ. ಸೀಕ್ರೆಟ್ ವಾರ್ಸ್ ಕಾಮಿಕ್ ಕಥೆಯನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದರಲ್ಲಿ ಲೈಫ್ ರಾಫ್ಟ್ ಅಂದ್ರೆ ಏನು ಅನ್ನೋದನ್ನ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದರಿಂದ ನೀವು ಸೀಕ್ರೆಟ್ ವಾರ್ಸ್ ಕಾಮಿಕ್ ಬುಕ್ ಕತೆ ಮತ್ತೆ ಒರಿಜಿನ್ ಆಫ್ ಕ್ಯಾಂಗ್ ನ ಕತೆ 2 ಪಾರ್ಟ್ ಮಾಡಿದ್ದೀನಿ, ಅದನ್ನು ನೋಡ್ಕೊಂಡ್ ಬಂದಿದ್ರೆ ನಿಮ್ಗೆ ಈ ವಿಡಿಯೋ ತುಂಬಾ ಕಂಪ್ಲೀಟ್ ಆಗಿ ಈಸಿಯಾಗಿ ಅರ್ಥ ಆಗುತ್ತೆ. ಒಂದು ಇಮ್ಯಾಜಿನರಿ ಪವರ್ ಅನ್ನೋದು ನಿಮ್ಗೆ ಬೇಗ ಇಲ್ಲಿ ಫ್ಲಾಶ್ ಆಗ್ತಾ ಇರುತ್ತೆ. ಸೊ ಈಗ ಸೀನು ಡೈರೆಕ್ಟ್ ಆಗಿ ನಮ್ಮ ಸೆಂಚುರಿಯನ್ ಕಡೆ ಹೋಗುತ್ತೆ. ಸೆಂಚುರಿಯನ್ ಈಗ ಡೈರೆಕ್ಟ್ ಆಗಿ ಇಮ್ಮೋರ್ಟಸ್ ಕಡೆ ಹೋಗೋದಿಕ್ಕೆ ಅವರ ಶಿಪ್ ಹತ್ರ ಬರ್ತಾನೆ. ಅಲ್ಲಿ ನಮ್ಮ ರಾಮಟಟ್ ಆಲ್ರೆಡಿ ಇದ್ದಾನೆ. ಸೊ ನಮ್ಮ ರಾಮಟಟ್ ಕೇಳ್ತಾನೆ, ತಮ್ಮ ಎಲ್ಲಪ್ಪ ರಿಂಗ್ಲಿಂದ ಹೋಗಿದೆ ಅಲ್ವಾ, ಎಲ್ಲ ನಿನ್ ರಿಂಗಳು ಅಂತ ಕೇಳ್ತಾನೆ. ಸೊ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಸ್ಕಾರ್ಲೆಟ್ ಸೆಂಚುರಿಯನ್ ಇಸ್ ಅ ಟೋಟಲ್ ಫೇಲ್ಯೂರ್. ಸೊ ಹೀಗೆ ಇವರಿಬ್ರು ಒಬ್ರಿಗೊಬ್ರು ಮಾತಾಡ್ಕೊಬೇಕಾದ್ರೆ ಇವರ ಮಾತುಗಳು ಸ್ವಲ್ಪ ಜಾಸ್ತಿ ಆಗ್ತವೆ. ಅದನ್ನ ಕೇಳಿಸ್ಕೊಂಡಂತ ಇಮ್ಮೋರ್ಟಸ್ ಡೈರೆಕ್ಟ್ ಆಗಿ ಅವರ ಮುಂದೆ ಬರ್ತಾರೆ. ಇಮ್ಮೋರ್ಟಸ್ ನ ನೋಡಿದಂತ ಅವರಿಬ್ರು ಕೂಡ ತಲೆ ಬಗ್ಸಿ ಇಮ್ಮೋರ್ಟಸ್ ಮುಂದೆ ಶರಣಾಗ್ತಾರೆ. ಸೊ ಆಗ ಇಮ್ಮೋರ್ಟಸ್ ಹೇಳ್ತಾರೆ, ನೀನ್ ವೀಕ್ಲಿಂಗ್ ಆಡಲ್ಲ ರಾಮಟಟ್ಗೆ, ನೀನ್ ವೀಕ್ಲಿಂಗ್ ಆಡಲ್ಲ, ನೀನೇ ನನ್ನ ಲಾಯಲ್ ಸೈನಿಕ, ನೀನೇ ಸ್ಕಾರ್ಲೆಟ್ ಸೆಂಚುರಿಯನ್ಗಿಂತ ಪವರ್ಫುಲ್ ಅಂತ ಹೇಳಿ ನಮ್ಮ ರಾಮಟಟ್ ಹೆಗ್ಲ ಮೇಲೆ ಕೈ ಹಾಕ್ತಾರೆ ಇಮ್ಮೋರ್ಟಸ್. ಆಗ ನಮ್ಮ ಇಮ್ಮೋರ್ಟಸ್ ಕೈಯಿಂದ ಒಂಥರ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಗಳು ನಮ್ಮ ರಾಮಟಟ್ ಹೆಡ್ ಒಳಗಡೆ ಹೋಗ್ತವೆ. ಸೊ ಇಲ್ಲಿ ಇಮ್ಮೋರ್ಟಸ್ ನಮ್ಮ ರಾಮಟಟ್ಗೆ ಸ್ಕಾರ್ಲೆಟ್ ಸೆಂಚುರಿಯನ್ನ ಸಾಯಿಸೋದಾಗಿ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ. ಸೊ ನಮ್ಗಿಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ ನಮ್ಮ ಇಮ್ಮೋರ್ಟಸ್ ಮತ್ತೆ ರಾಮಟಟ್ ಇಬ್ರು ಸೇರ್ಕೊಂಡು ಸ್ಕಾರ್ಲೆಟ್ ಸೆಂಚುರಿಯನ್ನ ಇಲ್ಲಿ ಸಾಯಿಸ್ಬಿಡ್ತಾರೆ. ಇದನ್ನ ನೋಡಿ ಕ್ಯಾಂಗ್ ನ ಎಲ್ಲ ವೇರಿಯಂಟ್ ಗಳು ಗಾಬರಿಯಾಗಿ ಹೋಗ್ತಾರೆ. ಆದ್ರೂ ಅವ್ರ ಕೈಲಿ ಏನು ಮಾಡಕ್ಕಾಗಲ್ಲ, ಬಿಕಾಸ್ ಇಮ್ಮೋರ್ಟಸ್ ಅಷ್ಟು ಪವರ್ಫುಲ್ ಈಗ. ಸೊ ಇದಾದ್ಮೇಲೆ ನಾವು ನಮ್ಮ ಕ್ಯಾಂಗ್ ದಿ ಕಾನ್ಕರರ್ ಸೀನ್ ಅನ್ನ ನೋಡ್ತೀವಿ. ಸೊ ಬಿಯಾಂಡ್ ಎವ್ರಿಥಿಂಗ್ ಅಲ್ಲಿ ಇರುವಂತ ಆತ ಅವನ ಕ್ಲೋನ್ಸ್ ಗಳ ಜೊತೆ ಓಡಾಡ್ತಾ ಇದ್ದಾನೆ. ಸೊ ಆ ಫೈಟಿಂಗ್ ಅಲ್ಲಿ ಕ್ಯಾಂಗ್ ನ ಕಾನ್ಕರರ್ ನ ಎಲ್ಲಾ ಕ್ಲೋನ್ಗಳು ಹೇಳ್ತಾರದಿಷ್ಟೇ, ನೀನೊಬ್ಬ ಫೇಲ್ಯೂರ್, ನೀನೊಬ್ಬ ಬಲಹೀನ, ನೀನ್ ದುರ್ಬಲ, ನಿನ್ನಿಂದ ಏನೂ ಆಗೋದಿಲ್ಲ, ನೀನೊಬ್ಬ ಹೇಡಿ ಅಂತಾನೆ ಆ ಎಲ್ಲಾ ಕ್ಯಾಂಗ್ ದಿ ಕಾನ್ಕರರ್ ನ ಕ್ಲೋನ್ಗಳು ಅವನ ಕಿವಿ ಹತ್ರ ಗುಂಗಿಗೂಡ್ತಾ ಇರ್ತಾರೆ. ಈ ವಾಯ್ಸ್ ಗಳಿಂದ ಅವನ ಕ್ಲೋನ್ ಗಳಿಂದ ಓರಾಡಿ ಇನ್ನೇನ್ ಕ್ಯಾಂಗ್ ದಿ ಕಾನ್ಕರರ್ ಅವನ ಸೋಲನ್ನ ಅವನು ಒಪ್ಕೋಬೇಕು, ಇನ್ನೇನ್ ಅವನು ಪ್ರಜ್ಞೆ ತಕ್ಕಬೇಕು ಅನ್ನೋ ಗ್ಯಾಪ್ ಅಲ್ಲಿ ಅವನು ಕಣ್ಮುಚ್ಕೊಂಡಾಗ ಅವನಿಗೆ ಒಂದು ನೆನಪಾಗುತ್ತೆ. ಆ ನೆನಪಿನಲ್ಲಿ ಅವನೊಂದು ದೊಡ್ಡ ಬೃಹದಾಕಾರವಾಗಿರುವಂತಹ ಸುಮಾರು 100 ಎಕರೆಯಲ್ಲಿ ಇರುವಂತಹ ಗುಲಾಬಿ ತೋಟದಲ್ಲಿ ಇದ್ದಾನೆ. ಅವನ ಜೊತೆಗೆ ಅವನ ಹೆಂಡತಿ ಇದ್ದಾಳೆ, ಅವಳೆ ರವೋನಾ. ಆಕೆಯ ಕೈ ಹಿಡ್ಕೊಂಡು ಅವನು ನಡ್ಕೊಂಡು ಹೋಗ್ತಾ ಇದ್ದಾನೆ. ರವೋನಾ ಈಗ ಪ್ರೆಗ್ನೆಂಟ್. ಅವರಿಬ್ರು ಆ ಒಂದು ಸುಂದರವಾದಂತಹ ಜಾಗದಲ್ಲಿ ಪ್ರಶಾಂತವಾಗಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಮ ಕ್ಯಾಂಗ್ ದಿ ಕಾನ್ಕರರ್ ಮತ್ತೆ ಗರ್ಭಿಣಿಯಾದಂತಹ ರವೋನಾ ಇಬ್ರು ಕೂಡ ನೆಮ್ಮದಿಯಾಗಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅವನ ಜೀವನ ತುಂಬಾ ಚೆನ್ನಾಗಿದೆ. ಆದ್ರೆ ಇನ್ನೊಂದ್ ಶಾಟ್ ಅಲ್ಲಿ ಅದೇ ಕ್ಯಾಂಗ್ ದಿ ಕಾನ್ಕರರ್ ಅವೆಂಜರ್ಸ್ ಗಳನ್ನೆಲ್ಲ ಹೀನಾಯವಾಗಿ ಸಾಯಿಸ್ತಾ ಇರೋದನ್ನ ನಾವಿಲ್ಲಿ ನೋಡ್ತೀವಿ. ಐರನ್ ಮ್ಯಾನ್ ತಲೆ ಬುಡೆಯನ್ನ ತನ್ನ ಕೈಯಲ್ಲಿ ಇಸ್ಕಿ ಪುಡಿ ಮಾಡ್ಬಿಡ್ತಾನೆ. ಸೊ ಮತ್ತದೇ ಗುಲಾಬಿಗಳ ತೋಟ, ಆ ತೋಟದ ನಡುವೆ ಒಂದು ಕ್ಯಾಸಲ್ ಇದೆ, ಒಂದು ದೊಡ್ಡ ಅರಮನೆ ಇದೆ. ಅಲ್ಲಿ ಅವನು ಅವನ ಟೈಮ್ ಚೇರ್ ಮೇಲೆ ಕೂತಿದ್ದಾನೆ, ಅವನ ಫುಲ್ ಫಾರ್ಮ್ ಅಲ್ಲಿ. ಆದ್ರೆ ರವೋನಾ ಆತನ್ನ ತಡೀತಾ ಇದ್ದಾಳೆ. ನೀವು ಹೋಗ್ಬೇಡಿ, ನೀವು ಹೋದ್ರೆ ಯಾವಾಗ ಬರ್ತೀರಾ ಅಂತ ನನ್ಗಂತೂ ಗೊತ್ತಿಲ್ಲ, ನೀವು ಹೋಗ್ಬೇಡಿ ಅಂತ ತುಂಬಾ ಬೇಡಾಡ್ತಾ ಇದ್ದಾಳೆ ಕ್ಯಾಂಗ್ ಮುಂದೆ ರವೋನಾ. ನೀನ್ ಹೋದ್ರೆ ಇನ್ನ ಇಲ್ಲಿಗೆ ಬರೋದಿಕ್ಕಾಗಲ್ಲ, ದಯವಿಟ್ಟು ನಮ್ಮನ್ನ ಬಿಟ್ಟು ಹೋಗ್ಬೇಡ ಅಂತ ಗರ್ಭಿಣಿಯಾದಂತ ರವೋನಾ ಕ್ಯಾಂಗ್ ಮುಂದೆ ಬೇಡ್ಕೋತಾ ಇರ್ತಾಳೆ. ಆದ್ರೆ ಕ್ಯಾಂಗ್ ಆಕೆಯ ಮಾತನ್ನ ಕೇಳೋದಿಲ್ಲ. ನಾನೇನಾದ್ರೂ ಹೋಗ್ಲಿಲ್ಲ ಅಂತಂದ್ರೆ ನನ್ನ ವೇರಿಯಂಟ್ಗಳು ಬಂದು ಈ ಇಡೀ ಜಾಗವನ್ನ ಸರ್ವನಾಶ ಮಾಡ್ಬಿಡ್ತಾರೆ, ನಾನು ಹೋಗ್ಲೇಬೇಕು, ಅವ್ರನ್ನೆಲ್ಲ ತಡಿಲೇಬೇಕು ಅಂತ ಹೇಳಿ ಕ್ಯಾಂಗ್ ಅಲ್ಲಿಂದ ಹೊರಡೋದಿಕ್ಕೆ ಮುಂದಾಗ್ತಾನೆ. ಆದ್ರೆ ರವೋನಾ ಆತನ ಮುಂದೆ ಬಂದು ನಿಂತ್ಕೊಂಡು, ಆಯ್ತು ಬರ್ಲಿ, ಅವರೆಲ್ಲ ನಾಶ ಮಾಡ್ಲಿ, ಲೆಟ್ ದೆಮ್ ಬರ್ನ್ ಇಟ್ ಡೌನ್, ನಾವು ಅದನ್ನ ಮತ್ತೆ ರೀಬಿಲ್ಡ್ ಮಾಡೋಣ, ನಾವು ಅದನ್ನ ಮತ್ತೆ ಸೃಷ್ಟಿ ಮಾಡೋಣ ಅಂತ ಹೇಳ್ತಾ ಇರ್ತಾಳೆ ರವೋನಾ. ಆದ್ರೆ ಕ್ಯಾಂಗ್ ರವೋನಾ ಮಾತು ಕೇಳಲ್ಲ. ಟೈಮ್ ಚೇರ್ ಮೇಲೆ ಕೂತ್ಕೋತಾನೆ, 2 ನಿಮಿಷದಲ್ಲಿ ಗಾಯಬ್, ಅಲ್ಲಿಂದ ಕಳೆದೆ ಹೋಗ್ಬಿಡ್ತಾನೆ. ಸೊ ಇಲ್ಲಿ ನಮ್ಗೆ ಕೌನ್ಸಿಲ್ ಆಫ್ ಕ್ಯಾಂಗ್ ಅನ್ನ ತೋರಿಸ್ತಾರೆ. ಅಲ್ಲಿದ್ದಂತ ಎಲ್ಲ ಕ್ಯಾಂಗ್ ನ ವೇರಿಯಂಟ್ ಗಳು ಕಿರ್ಚಾಡ್ತಾ ಇದಾರೆ, ಹುಚ್ಚರಾಗಿದ್ದಾರೆ, ಬಡ್ಕೋತಾ ಇದಾರೆ, ಹರ್ಚಾಡ್ತಾ ಇದಾರೆ, ಬೇಡ್ತಾ ಇದಾರೆ, ಪೂಜಿಸ್ತಾ ಇದಾರೆ. ಅದೇ ಕೌನ್ಸಿಲ್ ಆಫ್ ಕ್ಯಾಂಗ್ಸ್ ಅಲ್ಲಿ ಆಂಟ್ ಮ್ಯಾನ್ ದಿ ವಾಸ್ಪ್ ದಿ ಕ್ವಾಂಟಮೇನಿಯಾ ಪೋಸ್ಟ್ ಏಡ್ ಸೀನ್ ನೋಡಿದ್ವಲ್ಲ, ಎಕ್ಸಾಕ್ಟ್ ಅದೇ ಸೀನ್. ಆದ್ರೆ ಇದೇ ಕೌನ್ಸಿಲ್ ಆಫ್ ಕ್ಯಾಂಗ್ಸ್ ಅಲ್ಲಿ ಸೆಂಟ್ರಲ್ಲಿ ಈ ಕ್ಯಾಂಗ್ ದಿ ಕಾನ್ಕರರ್ ಇದ್ದಾನೆ. ಅವ್ರನ್ನ ಎಲ್ಲರೂ ಚೈನ್ ಅಲ್ಲಿ ಕಟ್ ಹಾಕಿದ್ದಾರೆ. ನಮ್ಮ ಕ್ಯಾಂಗ್ ದಿ ಕಾನ್ಕರರ್ ನ ಕಟ್ ಹಾಕಿದ್ದಾರೆ ಇಮ್ಮೋರ್ಟಸ್ ನ ಮುಂದೆ. ಸೊ ಇಲ್ಲಿ ಇವರು ನಮ್ಮ ಕ್ಯಾಂಗ್ಗೆ ಶಿಕ್ಷೆ ಕೊಡಲಿದ್ದಾರೆ. ಇವ್ರು ಇನ್ನೇನ್ ಶಿಕ್ಷೆ ಕೊಡಬೇಕು, ನಮ್ಮ ಕ್ಯಾಂಗ್ ನ ಸಾಯಿಸ್ಬೇಕು ಅನ್ನೋ ಗ್ಯಾಪ್ ಅಲ್ಲಿ ಕ್ಯಾಂಗ್ ಅಲ್ಲಿಂದ ಹೇಗೋ ಮಾಡಿ ತಪ್ಪಿಸ್ಕೊಂಡ್ಬಿಡ್ತಾನೆ. ಅವನೊಂದ್ ಚೇರ್ ಮೇಲೆ ಕೂತ್ಕೋತಾನೆ. ಅವನ ಅಸಲಿ ರಿಯಾಲಿಟಿಗೆ, ಅವನ ಯೂನಿವರ್ಸ್ಗೆ ಆತ ತಲುಪ್ತಾನೆ. ಆದ್ರೆ ಅಲ್ಲೋದಾಗ ಅವನಿಗೆ ಕಾಣುವಂಥದ್ದು ಎಂತ ಭಯಾನಕವಾದಂತ ದೃಶ್ಯ ಅಂತ ಅಂದ್ರೆ, ಅವನ ಆ ಗುಲಾಬಿ ತೋಟ ಈಗ ರಕ್ತದ ಕೆರೆಯಾಗಿದೆ. ಆ ರಕ್ತದಲ್ಲೇ ಅಲ್ಲಲ್ಲೇ ಬೆಂಕಿ ಹೊತ್ಕೊಂಡು ಉರಿತಾ ಇದೆ. ಅವನ ಕ್ಯಾಸಲ್, ಅವನ ಅರಮನೆ ಸಂಪೂರ್ಣವಾಗಿ ಡಿಸ್ಟ್ರಾಯ್ ಆಗೋಗ್ಬಿಟ್ಟಿದೆ. ಅದನ್ನೆಲ್ಲ ನೋಡಿ ತುಂಬಾ ದಂಗಾಗಿ ರವೋನಾ
ಅಂತ ಅಲ್ಲೆಲ್ಲ ಕಿಚ್ಚಾಡಿ ಕೂಗಾಡ್ಕೊಂಡು ರವೋನನ ಹುಡ್ಕೋದಿಕ್ಕೆ ತನ್ನ ಹೆಂಡತಿಯನ್ನ ಹುಡ್ಕೊಂಡು ಕ್ಯಾಂಗ್ ಓಡ್ತಾನೆ. ಕೊನೆಗೂ ರವೋನ ಸಿಗ್ತಾಳೆ. ಅದು ಯಾವ ತರ ಅಂತ ಅಂದ್ರೆ ಒಂದು ಮರದ ರೆಂಬೆಗೆ ತನ್ನ ಕುತ್ತಿಗೆಯನ್ನ ಸಿಗಿಸ್ಕೊಂಡಿರುವಂತಹ ರೀತಿ. ಅದು ಯಾವ ರೀತಿ ಅಂತಂದ್ರೆ ಒಂದು ಚಾಕುನ ಕುತ್ತಿಗೆಯಲ್ಲಿ ನಾವು ತಿವಿತೀವಲ್ಲ ಅವಾಗ ಯಾವ ತರ ದೃಶ್ಯ ಕಾಣುತ್ತೋ ಅದೇ ರೀತಿ ಒಂದು ಮರದ ರೆಂಬೆಗೆ ಆಕೆ ಕುತ್ತಿಗೆ ತುರ್ಕೊಂಡಿದೆ. ಆಕೆಯ ದೇಹದ ರಕ್ತದ ಹನಿಗಳು ಕ್ಯಾಂಗ್ ನ ಮುಖದ ಮೇಲೆ ಬೀಳ್ತಾ ಇದೆ. ಅದರ ಜೊತೆ ಆ ಮರ ಹತ್ಕೊಂಡು ಉರಿತಾ ಇದೆ. ಆಕೆಯ ದೇಹ ಕೂಡ ಹತ್ಕೊಂಡು ಉರಿತಾ ಇದೆ. ಸೊ ಇದರಿಂದ ಕ್ಯಾಂಗ್ ಮೆಂಟ್ಲಾಗಿ ಹೋಗ್ತಾನೆ, ಹುಚ್ಚನಾಗಿ ಹೋಗ್ತಾನೆ. ಸ್ವಲ್ಪ ದೂರ ಬಂದು ಈ ರಿವೆಂಜ್ ಅನ್ನ ನಾನು ತಗೋತೀನಿ, ನನ್ನ ಈ ಪ್ರತಿಕಾರದ ಕಿಡಿ ಆರೋದಿಲ್ಲ ಅಂತ ಹೇಳಿ ತನ್ನ ಫುಲ್ ಕೋಪದಲ್ಲಿ ಆತ ಕಿರ್ಚಾಡ್ತಾ ಇರ್ತಾನೆ. ಸೊ ಹಾಗೆ ಕಿರ್ಚಾಡ್ಬೇಕಾದ್ರೆ ಅವನ ಸುತ್ತಲೂ ಅವನದೇ ಆದಂತ ವೇರಿಯಂಟ್ಗಳು ಬಂದು ನಿಂತ್ಕೋತಾರೆ. ಇದೆಲ್ಲ ಆದ್ಮೇಲೆ ಇಮ್ಮೋರ್ಟಸ್ ಬರ್ತಾನೆ. ಇಮ್ಮೋರ್ಟಸ್ ಬಂದು ನಮ್ಮ ಕ್ಯಾಂಗ್ ದಿ ಕಾನ್ಕರರ್ ಕಿವಿ ಹತ್ರ ಹೋಗಿ ಇದನ್ನೆಲ್ಲ ಮಾಡಿದ್ದಾನೆ. ನಿನ್ನ ಹೆಂಡತಿಗೆ ಚಿತ್ರ ಹಿಂಸೆ ಕೊಟ್ಟಿ ಸಾಯಿಸಿದ್ದು ನಾನೇ. ನಿನ್ನ ಹೆಂಡತಿಯ ಗರ್ಭದಲ್ಲಿದ್ದಂತ ನಿನ್ನ ಮಗುವನ್ನ ಓಸ್ಕಾಕ್ದವನು ನಾನೇ. ಹೋಗು, ನಿನ್ ಹೆಂಡತಿ ನಿನ್ಗೋಸ್ಕರ ನರಕದಲ್ಲಿ ಕಾಯ್ತಾ ಇದ್ದಾಳೆ. ಓ ಇಲ್ಲ, ನಾನ್ ನಿನ್ನ ನರಕ ಕಳ್ಸಲ್ಲ. ನರಕ ಅಂದ್ರೇನು ಅಂತ ನಾನ್ ನಿನ್ಗಿಲ್ಲೇ ನಾನೇ ತೋರಿಸ್ತೀನಿ. ಇದೆಲ್ಲ ಹೇಳಾದ್ಮೇಲೆ ಇಮ್ಮೋರ್ಟಸ್ ಏನಾಗುತ್ತೋ ಗೊತ್ತಿಲ್ಲ. ಅವನು ಡೈರೆಕ್ಟ್ ಆಗಿ ನಮ್ಮ ಕ್ಯಾಂಗ್ ದಿ ಕಾನ್ಕರರ್ನ ಟೈಮ್ ಮಿಷಿನ್ ಚೇರ್ ಇರುತ್ತಲ್ಲ ಅಲ್ಲಿಗೋಗಿ ಅದರಲ್ಲಿ ಯಾವುದೋ ಒಂದು ಡಿವೈಸ್ ನ ಮುರಿದು ಕ್ಯಾಂಗ್ ದಿ ಕಾನ್ಕರ್ನ ಅದ್ರೊಳಗಡೆ ಎಸ್ತು ಆತನ್ನ ಡೈರೆಕ್ಟ್ ಆಗಿ ಕ್ವಾಂಟಮ್ ಮೇನಿಯಾಗಿ ಎಸ್ಬಿಡ್ತಾನೆ. ಅದೇ ಕ್ವಾಂಟಮ್ ಕ್ಷೇತ್ರ ಇರುತ್ತಲ್ಲ ಆ ಕ್ವಾಂಟಮ್ ರಿಯಲಮ್ಗೆ ಟೈಮ್ ಟ್ರಾವೆಲ್ ಮಿಷಿನ್ ಜೊತೆ ಕ್ಯಾಂಗ್ ನ ಹಾಕಿ ಬಿಸಾಡ್ಬಿಡ್ತಾನೆ. ಸೊ ಇದನ್ನೆಲ್ಲ ನಮ್ಮ ಕ್ಯಾಂಗ್ ದಿ ಕಾನ್ಕರರ್ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಇದನ್ನೆಲ್ಲ ಫೀಲ್ ಮಾಡ್ತಾ ಇದ್ದಾನೆ. ಈಗ ಅವನು ಎಕ್ಸಾಕ್ಟ್ ಆಗಿ ಅದೇ ಲೊಕೇಶನ್ ಅಲ್ಲಿ ಇಮ್ಮೋರ್ಟಸ್ ಮುಂದೆನೆ ಇದ್ದಾನೆ. ಬಿಕಾಸ್ ಇದೆಲ್ಲ ನಡೆದಿರೋದು ಒಂದು ಬ್ಯಾಕ್ ಸ್ಟೋರಿ ಅಂತ ನಾವು ಅನ್ಕೊಬಹುದು. ಬಟ್ ಅದೊಂದು ರಿಯಾಲಿಟಿ ವ್ರಾಪಿಂಗ್ ಅಥವಾ ಒಂದು ಸೈಕಲ್. ಲೈಕ್ ಈಗ ನಮ್ಮ ಇಮ್ಮೋರ್ಟಸ್ ನಮ್ಮ ಕ್ಯಾಂಗ್ ದಿ ಕಾನ್ಕರರ್ನ ಕ್ವಾಂಟಮ್ ಮಿನಿಯಾಗಿ ಎಸ್ತಿದ್ದಾನೆ. ಅಲ್ಲಿ ಆಂಟ್ಮ್ಯಾನ್ ಜೊತೆ ಹೊಡೆದಾಡಿ ಆತ ಕ್ವಾಂಟಮ್ ಕೋರ್ ಒಳಗಡೆ ಹೋಗಿದ್ದಾನೆ. ಅಲ್ಲಿಂದ ಅವನಿದ್ದಾಗ ಅವನು ಯಾವುದೋ ಒಂದು ಡೈಮೆನ್ಷನ್ ಅಲ್ಲಿ ಕರಾಳತೆಯಲ್ಲಿ ಬೀಳ್ತಾ ಇದ್ದಾನೆ. ಸೊ ಇದೆಲ್ಲ ಒಂದು ಸರ್ಕ್ಯುಲರ್ ಆಗಿ ಒಂದು ಸೈಕಲ್ ಆಗಿ ನಮ್ಗೆ ಇಲ್ಲಿ ಕಾಣ ಸಿಗುತ್ತೆ. ಸೊ ಇದೆಲ್ಲ ಆದ್ಮೇಲೆ ನಮ್ಮ ಕ್ಯಾಂಗ್ ದಿ ಕಾನ್ಕರರ್ ನಮ್ಮ ಇಮ್ಮೋರ್ಟಸ್ ಮುಂದೆ ಆತನ ಸುತ್ತಮುತ್ತ ಇರುವಂತ ಎಲ್ಲ ಕ್ಯಾಂಗ್ಗಳ ಮುಂದೆ ರವೋನಾನ ನೆಕ್ಲೆಸ್ ನ ತನ್ನ ಕೈಯಲ್ಲಿ ಇಟ್ಕೊಂಡು ನಿಂತಿದ್ದಾನೆ. ಅವನ ಮುಖದಲ್ಲಿ ಈಗ ಭಯ ಇಲ್ಲ. ನಮ್ಮ ಕ್ಯಾಂಗ್ ದಿ ಕಾನ್ಕರರ್ ಮುಖದಲ್ಲಿ ನಡುಕ ಇಲ್ಲ, ದುಃಖ ಇಲ್ಲ, ಹತಾಶೆಗಳಿಲ್ಲ. ಅದನ್ನ ನೋಡಿದಂತಹ ಅಲ್ಲಿದ್ದಂತಹ ಎಲ್ಲ ಕ್ಯಾಂಗ್ ದಿ ಕಾನ್ಕರರ್ನ ವೇರಿಯಂಟ್ಗಳು, ಕ್ಲೋನ್ಸ್ಗಳು ನಮ್ಮ ಕ್ಯಾಂಗ್ ದಿ ಕಾನ್ಕರ್ನ ಆ ಒಂದು ಮುಖವನ್ನ ನೋಡಿ ಎಲ್ಲರೂ ಚಾಂಟ್ ಮಾಡೋದಕ್ಕೆ ಶುರು ಮಾಡ್ಕೋತಾರೆ. ಕ್ಯಾಂಗ್ 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 ಅಂತ ಅಲ್ಲಿದ್ದಂತ ಎಲ್ಲ ವೇರಿಯಂಟ್ಗಳು ಕೂಗೋದಿಕ್ಕೆ ಶುರು ಮಾಡ್ಕೋತಾರೆ. ಸೊ ಕ್ಯಾಂಗ್ ಆಗ ಎದ್ದು ನಿಂತ್ಕೋತಾನೆ, ಸುತ್ತಮುತ್ತ ನೋಡ್ತಾನೆ. ಅಲ್ಲಿರುವಂತ ಎಲ್ಲ ಡಿಸ್ಟ್ರಕ್ಷನ್ಸ್, ಎಲ್ಲ ಪ್ರಾಬಬಿಲಿಟಿ ಮ್ಯಾಟರ್ಸ್, ಎಲ್ಲ ಎಲಿಮೆಂಟ್ಗಳನ್ನ ತನ್ನ ಒಳಗಡೆ ಅಬ್ಸರ್ವ್ ಮಾಡ್ಕೋತಾನೆ. ಎಲ್ಲ ಎನರ್ಜಿಯನ್ನ ತನ್ನ ಒಳಗಡೆ ಅಬ್ಸರ್ವ್ ಮಾಡ್ಕೋತಾನೆ. ಅಂದ್ರೆ ಎಲ್ಲ ಮ್ಯಾಟರ್ ಅನ್ನ ಕ್ಯಾಂಗ್ ತನ್ನ ಒಳಗಡೆ ತಾನು ಅಬ್ಸರ್ವ್ ಮಾಡ್ಕೋತಾನೆ. ನಿಮ್ಮ ಇಮ್ಯಾಜಿನೇಷನ್ಗೆ ಏನ್ ಬೇಕಾದ್ರೂ ತಗೊಳ್ಳಿ, ಅದನ್ನೆಲ್ಲ ಕ್ಯಾಂಗ್ ಇಲ್ಲಿ ಅಬ್ಸರ್ವ್ ಮಾಡ್ಕೋತಾನೆ. ತನ್ನ ಒಳಗಡೆ ತಾನು ಅಬ್ಸರ್ವ್ ಮಾಡ್ಕೋತಾನೆ. ಈವನ್ ಅವ್ನು ಸುತ್ತ ಇರುವಂತ ಎಲ್ಲ ಅವನ ಕ್ಲೋನ್ಗಳನ್ನ ಅವನು ತನ್ನ ಒಳಗಡೆ ಅಬ್ಸರ್ವ್ ಮಾಡ್ಕೋತಾ ಇದ್ದಾನೆ. ಕ್ಯಾಂಗಿಗೆ ಒಂದು ಹೊಸ ಸೂಟ್ ಸಿಗುತ್ತೆ. ಅವನೀಗ ಬರೀ ಕ್ಯಾಂಗ್ ಅಲ್ಲ, ಕ್ಯಾಂಗ್ ಸರ್ವಶಕ್ತ ಕ್ಯಾಂಗ್. ಸರ್ವಶಕ್ತ ಅನ್ನೋದಕ್ಕಿಂತ ಈಸ್ ಬಿಯಾಂಡರ್ ಕ್ಯಾಂಗ್. ಹೌದು, ಕ್ಯಾಂಗ್ ಬಿಯಾಂಡರ್ ಕ್ಯಾಂಗ್. ಬಿಯಾಂಡರ್ ಅನ್ಕೊಳ್ಳಿ, ಆದರೆ ಕ್ಯಾಂಗ್ ದಿ ಕಾನ್ಕರರ್ ಬಿಯಾಂಡರ್ ಆಗಿದ್ದಾನೆ. ಗುರು ಇಲ್ಲೆಲ್ಲ ಮರ್ತ್ಬಿಡಿ, ಎಲ್ಲ ಸರ್ವ ನಾಶ ಆಗ್ಬಿಡಿದೆ. ಯೂನಿವರ್ಸ್ ಗಳೆಲ್ಲ ಕೊಲಾಕ್ಸ್ ಆಗ್ಬಿಡ್ತವೆ. ಏನೇನು ಉಳಿದಿಲ್ಲ. ಆಕಾಶ ಭೂಮಿ ಎಲ್ಲ ಕೂಡ ಹಸಿರು ಬಣ್ಣವಾಗಿ ಕಾಣ್ತಾ ಇದೆ. ಮಳೆ ಕೂಡ ಬರ್ತಾ ಇದೆ. ಆ ಮಳೆ ಬರೀ ಮಳೆ ಅಲ್ಲ, ಆಸಿಡ್ ರೈನ್ ಬರ್ತಾ ಇದೆ. ಅಷ್ಟು ಡಿಸ್ಟ್ರಕ್ಷನ್ ಆಗಿದೆ, ಅಷ್ಟು ನ್ಯಾಚುರಲ್ ಕಲಾಮಿಟೀಸ್ಗಳು ನಡೆದಿದ್ದಾವೆ, ಅಷ್ಟು ನೇಚರ್ ಡಿಸ್ಟ್ರಕ್ಷನ್ ಆಗಿ ಇನ್ಕರ್ಷನ್ ಆಗೋ ಸ್ಟೇಜ್ಗೆ ಹೋಗ್ಬಿಟ್ಟಿರ್ತವೆ ಎಲ್ಲ ಪ್ಲಾನೆಟ್ಗಳು. ಇಷ್ಟು ಡಿಸ್ಟ್ರಕ್ಷನ್ ಆದ್ರೂ ನಮ್ಮ ಅವೆಂಜರ್ಸ್ಗಳು ಇನ್ನೂ ಬದುಕಿರ್ತಾರೆ. ಅವರು ಅರ್ತ್ ಅಲ್ಲಿ ಒಂದು ಬಂಕರ್ ಅಲ್ಲಿ ಇರ್ತಾರೆ. ಆ ಬಂಕರ್ಗೆ ಈಗ ಇಮ್ಮೋರ್ಟಸ್ ಮತ್ತೆ ರಾಮಂಟಟ್ ಇಬ್ರು ಬಂದಿದ್ದಾರೆ. ನಮ್ಮ ಕ್ಯಾಪ್ಟನ್ ಅಮೆರಿಕಾ ಮತ್ತೆ ಟೀಮ್ ಅಪ್ ಮಾಡ್ತಾರೆ. ಆ ಟೀಮ್ ಅಪ್ ಮಾಡ್ಕೊಂಡು ಕ್ಯಾಪ್ಟನ್ ಅಮೆರಿಕಾ ತನ್ನ ಶೀಲ್ಡ್ ತಗೊಂಡು ಇಮ್ಮೋರ್ಟಸ್ ಹೊಡಿತಾರೆ. ಅದು ನಮ್ಮ ಇಮ್ಮೋರ್ಟಸ್ಗೆ ಬೀಳುತ್ತೆ ಕೂಡ, ಬಟ್ ಅದೇನ್ ಮ್ಯಾಟರ್ ಅಲ್ಲ. ಈ ಬ್ಯಾಟಲ್ ಅಲ್ಲಿ ಕಮಲಾ ಖಾನ್ ಗೇಟ್ ಆಗುತ್ತೆ. ಕಮಲಾ ಖಾನ್ ನ ಕಾಪಾಡೋದಕ್ಕೆ ಸ್ಪೈಡರ್ ಮ್ಯಾನ್ ಹೋಗ್ತಾನೆ. ಸ್ಪೈಡರ್ ಮ್ಯಾನ್ಗೂ ತುಂಬಾ ಹೇಟ್ಗಳಾಗ್ತವೆ. ಸೊ ನಮ್ಮ ಸ್ಪೈಡರ್ ಮ್ಯಾನ್ ಅಲ್ಲೇ ನೆಲದಲ್ಲಿ ಬಿದ್ದೋಗ್ಬಿಡ್ತಾನೆ. ಅವನ ಸುತ್ತಲೂ ಈಗ ಕ್ಯಾಂಗ್ ನ ಆರ್ಮಿ ಬರ್ತಾ ಇದೆ. ಸೊ ಅವಾಗ್ಲೇ ಎಂಟ್ರಿ ಆಗುತ್ತೆ ಫ್ಯಾಂಟಾಸ್ಟಿಕ್ ಫೋರ್ ಟೀಮ್ದು. ಆ ಲೈಫ್ ರಾಫ್ಟ್ ನ ಎತ್ತಾಕೊಂಡ್ ಬರ್ತಾರೆ. ಆ ಲೈಫ್ ರಾಫ್ಟ್ ಇಂದ ನಮ್ಮ ಡಾಕ್ಟರ್ ಸ್ಟ್ರೇಂಜರ್ ಬಂದು ಇವರಿಬ್ಬರನ್ನು ಆ ಲೈಫ್ ರಾಫ್ಟ್ ಒಳಗಡೆ ಹಾಕ್ತಾರೆ. ಎಲ್ಲ ಅವೆಂಜರ್ಸ್ ಗಳು ಸುರಕ್ಷಿತವಾಗಿ ಆ ಲೈಫ್ ರಾಫ್ಟ್ ಒಳಗಡೆ ಹೋಗ್ತಾರೆ. ಇನ್ನೇನ್ ನಮ್ಮ ಇಮ್ಮೋರ್ಟಸ್ ಇದನ್ನ ಅಬ್ಸರ್ವ್ ಮಾಡಬೇಕು ಅನ್ನೋ ಗ್ಯಾಪ್ ಅಲ್ಲಿ ಅಲ್ಲಿಗೆ ಬಿಯಾಂಡರ್ ಕ್ಯಾಂಗ್ ಬರ್ತಾರೆ. ಸೊ ಇಲ್ಲಿ ಬಿಯಾಂಡರ್ ಕ್ಯಾಂಗ್ ವರ್ಸಸ್ ಇಮ್ಮೋರ್ಟಸ್ ನ ಫೈಟಿಂಗ್ ನಾವು ನೋಡ್ತೀವಿ. ಆ ಫೈಟ್ ಯಾವ ತರ ಅಂತ ಅಂದ್ರೆ ರಿಯಾಲಿಟಿಗಳು ಶಾಟರ್ ಆಗ್ತಾ ಇದಾವೆ, ಟೈಮ್ ಲೈನ್ ಗಳು ಸ್ಟಾರ್ಟರ್ ಆಗ್ತಾ ಇದಾವೆ. ಒಂದ್ ಡೈಮೆನ್ಷನ್ ಇಂದ ಇನ್ನೊಂದ್ ಡೈಮೆನ್ಷನ್ ಹೋಗಿ ಹೊಡೆದಾಡ್ತಾ ಇದಾರೆ. ಹೀಗೆ ಅವರ ಫೈಟ್ ಯಾವ ಲೆವೆಲ್ಗೆ ನಡೀತಾ ಇರ್ತದೆ ಅಂತಂದ್ರೆ ಇಮ್ಮೋರ್ಟಸ್ ಸೋಲ್ ಒಪ್ಕೊಳ್ಳೋದಿಲ್ಲ. ನಾನೊಬ್ಬ ಗಾಡ್ ಅನ್ಕೊಂಡು ಇಮ್ಮೋರ್ಟಸ್ ಓಡಾಡ್ತಾ ಇರ್ತಾನೆ. ಆದ್ರೆ ಬಿಯಾಂಡರ್ ಕ್ಯಾಂಗ್ ತನ್ನ ರಿವೆಂಜ್ ನ ಪೂರ್ತಿ ಮಾಡೋದ್ಕೊಳ್ಳೋದ್ರಲ್ಲಿ ತೊಡಗಿರ್ತಾನೆ. ಇವರಿಬ್ರು ಫೈಟ್ ಅಷ್ಟು ಭೀಕರವಾಗಿ ನಡೀತಾ ಇರುತ್ತೆ. ಅದಕ್ಕೆ ನಾನು ನಿಮ್ಗೆ ವಾಟ್ ಇಫ್ ಸೀಸನ್ ಗಳನ್ನ ಎಕ್ಸ್ಪ್ಲೇನ್ ಮಾಡೋದು. ಅದರಲ್ಲಿ ಮಾತ್ರ ನಮ್ಗೆ ಈ ರಿಯಾಲಿಟಿ ವ್ರಾಪಿಂಗ್ ಡೈಮೆನ್ಷನ್ ಫೈಟ್ಸ್ ಈಸಿಯಾಗಿ ತೋರಿಸಿರೋದು. ಅದನ್ನ ನೋಡಿದ್ರೆ ನಿಮ್ಗೆ ಇಲ್ಲಿ ಇಮ್ಯಾಜಿನೇಷನ್ಗೆ ಒಂದು ಒಳ್ಳೆ
ಚಿತ್ರಣ ಬರ್ತಾ ಇರುತ್ತೆ. ಸೊ ಇವ್ರು ಹೀಗೆ ಫೈಟಿಂಗ್ ಮಾಡ್ಕೊಂಡು ಎಕ್ಯಾಡ್ರಿಸಿಲ್ ಹತ್ರ ಹೋಗ್ಬಿಡ್ತಾರೆ. ಅದೇ ನಮ್ಮ ಲೋಕಿ ಸೃಷ್ಟಿ ಮಾಡಿದ್ನಲ್ಲ ಮರ, ಅಲ್ಲಿಗೆ ಹೋಗ್ಬಿಡ್ತಾರೆ. ಲೋಕಿ ಕೂಡ ಇದನ್ನೆಲ್ಲ ನೋಡ್ತಾ ಇದ್ದಾನೆ, ಅವ್ರಿಗೆ ಅರ್ಥ ಮಾಡಿಸ್ತಾ ಇದ್ದಾನೆ, ಸುಮ್ಮನಿರಪ್ಪ ಈ ಥರ ಎಲ್ಲ ಮಾಡಬೇಡ್ರಿ, ರಿಯಾಲಿಟಿಯನ್ನು ಕಾಪಾಡ್ರಿ, ಹಂಗೆ ಅಂತ ಬುದ್ಧಿವಾದ ಹೇಳ್ತಾ ಇದ್ದಾನೆ. ಅವ್ರು ಕೇಳೋದಕ್ಕೆ ರೆಡಿ ಇಲ್ಲ, ಅವ್ರು ಹೊಡೆದಾಡ್ತಾ ಇದ್ದಾರೆ. ಲೋಕಿ ತುಂಬ ಸುಸ್ತಾಗಿದ್ದಾನೆ. ಆದ್ರೂ ಲೋಕಿ ತನ್ನ ಪವರಿಂದ ಅವರಿಬ್ಬರನ್ನು ತುಂಬ ದೂರ ಕಳಿಸ್ಬಿಡ್ತಾನೆ. ಆಗ ಇಮ್ಮಾರ್ಟಸ್ಸು ಸುಮ್ಮನಿರಕ್ಕಾಗ್ದಲೆ ಲೋಕಿ ಪವರ್ನ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾನೆ. ಯಾಕಂದ್ರೆ ಇಮ್ಮಾರ್ಟಸ್ಸಿಗೆ ಗೊತ್ತಾಗ್ಬಿಡುತ್ತೆ ಈ ಲೋಕಿ ಅನ್ನುವಂಥ ಕ್ಯಾರೆಕ್ಟರ್ ಅಥವಾ ಈ ವ್ಯಕ್ತಿ ನನಗಿಂತ ತುಂಬ ಪವರ್ಫುಲ್ ಆಗಿದ್ದಾನೆ ಅಂತ. ಸೊ ಅದರಿಂದ ಇಮ್ಮಾರ್ಟಸ್ ಲೋಕಿ ಪವರ್ಗಳನ್ನ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾನೆ. ಸೊ ಇಮ್ಮಾರ್ಟಸ್ ಒಂದು ಲೆವೆಲ್ಗೆ ನಮ್ಮ ಲೋಕಿ ಪವರ್ನ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಇನ್ನೇನು ನಮ್ಮ ಲೋಕಿ ಕತೆ ಮುಗಿಬೇಕು ಅನ್ನೋ ಗ್ಯಾಪಲ್ಲಿ ಅಲ್ಲಿಗೆ ಬಿಯಾಂಡರ್ ಕ್ಯಾಂಗ್ ಬಂದು ಲೋಕಿನ ಕಾಪಾಡ್ತಾನೆ ಅಂತ ನಾವು ಅನ್ಕೊಂಡಿದ್ರೆ ಆತ ಶಿಸ್ತಾಗಿ ಬಂದು ಇಮ್ಮೋರ್ಟಸ್ನ ಒದ್ದು ಬಿಸಾಡ್ತಾನೆ. ಲೋಕಿನ ಅಲ್ಲಿಂದ ತೆಗೆದು ದೂರ ಬಿಸಾಡ್ತಾನೆ. ಸೊ ಇಮ್ಮೋರ್ಟಸ್ ವಿರುದ್ಧ ಹೋರಾಡೋದಕ್ಕೆ ಆತ ಮುಂದಾಗ್ತಾನೆ. ಬಿಯಾಂಡರ್ ಕ್ಯಾಂಗು ಲೋಕಿನ ಯಾವ ತರ ಬಿಸಾಡ್ತಾನೆ ಅಂತಂದ್ರೆ ಯಾರೋ ಚಿಕ್ಕ ಹುಡುಗ ಅನ್ನೋ ತರ ತೆಳಿ ಬಿಸಾಡ್ಬಿಡ್ತಾನೆ. ಬಿಯಾಂಡರ್ ಕ್ಯಾಂಗ್ಗೆ ಲೋಕಿ ಅನ್ನೋದೊಂದು ಮ್ಯಾಟ್ರೇ ಅಲ್ಲ, ಆ ರೀತಿ ತೆಳಿ ಬಿಸಾಡ್ಬಿಟ್ಟು ಇಮ್ಮೋರ್ಟಸ್ನ ವಿರುದ್ಧ ಹೋರಾಡೋದಕ್ಕೆ ಮುಂದಾಗ್ತಾನೆ ಬಿಯಾಂಡರ್ ಕ್ಯಾಂಗ್. ಸೊ ಈಗ ನಮ್ಮ ಬಿಯಾಂಡರ್ ಕ್ಯಾಂಗ್ ಹತ್ರನೂ ಕೂಡ ಲೋಕಿಯ ಸೂಪರ್ ಪವರ್ ಇದೆ. ಅದರಿಂದ ಬಿಯಾಂಡರ್ ಕ್ಯಾಂಗ್ ಏನ್ ಮಾಡ್ತಾನೆ ಅಂತ ಅಂದ್ರೆ ಇಮ್ಮೋರ್ಟಸ್ನ ಹಿಡ್ಕೊಂಡು ಕಟ್ ಹಾಕ್ಬಿಡ್ತಾನೆ. ಅದು ಟೈಮ್ ಲೈನ್ಗಳ ಆ ಒಂದು ಪವರ್ ಇಂದ ಇಮ್ಮೋರ್ಟಸ್ನ ಕಟ್ಟಿ, ಅದು ಯಾವ ತರ ಕಟ್ತಾನೆ ಅಂತ ಅಂದ್ರೆ ಫುಲ್ ಪೊಟೆನ್ಶಿಯಲ್ ಕೊಡ್ತಾನೆ ಆ ಟೈಮ್ ಲೈನ್ಗಳಿಗೆ. ಆ ತರ ಪೊಟೆನ್ಶಿಯಲ್ ಕೊಟ್ಟು ಇಮ್ಮೋರ್ಟಸ್ನ ಕಟ್ಟಿ ಅರ್ಧ ಭಾಗ ಮಾಡ್ಬಿಡ್ತಾನೆ ಇಮ್ಮೋರ್ಟಸ್ನ ಕ್ಯಾಂಗ್, ಬಿಯಾಂಡರ್ ಕ್ಯಾಂಗ್. ಸೊ ಬಿಯಾಂಡರ್ ಕ್ಯಾಂಗ್ ಹತ್ರ ಈಗ 10 ರಿಂಗ್ಸ್ಗಳು ಕೂಡ ಇದಾವೆ. ಹೇಗೆ ಅಂತಂದ್ರೆ ಶಾಂತಿ ಸತ್ತಿದ ತಕ್ಷಣ ಆ 10 ರಿಂಗ್ಸ್ಗಳು ಸ್ವತಃ ಬಿಯಾಂಡರ್ ಕ್ಯಾಂಗ್ ಹತ್ರ ಹೋಗಿ ತಲುಪ್ತವೆ. ಸೊ ಆ 10 ರಿಂಗ್ಸ್ಗಳ ಸಹಾಯದಿಂದ ಬಿಯಾಂಡರ್ ಕ್ಯಾಂಗ್ ಇಮ್ಮೋರ್ಟಸ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಅವನ ಇಂಟೆನ್ಷನ್ ಅಂತ ಆಗಿರೋದಿಲ್ಲ. ಅದರಿಂದ ಆತ ಆ 10 ರಿಂಗ್ಸ್ಗಳ ಸಹಾಯದಿಂದ ಮತ್ತೆ ಆ ಮೆಗಾ ಬ್ಯಾಂಡ್ಸ್ಗಳ ಸಹಾಯದಿಂದ ಅವನ ಹತ್ರ ಇರುವಂಥ ಬಿಯಾಂಡಿಂಗ್ ಪವರಿಂದ ಆ ಟೈಮ್ ಲೈನ್ಗಳನ್ನ ಮತ್ತೆ ಉಳಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಒಂದು ಡಿವೈಸ್ ಸೃಷ್ಟಿ ಮಾಡಿ ಆ ಟೈಮ್ ಲೈನ್ಗಳನ್ನೆಲ್ಲ ಒಂದು ಸಮಯದ ರೇಖೆ ತರ ಒಂದೇ ರೀತಿಯಲ್ಲಿ ಹೋಗೋದಕ್ಕೆ ಒಂದು ಮಾರ್ಗವನ್ನ ಸೃಷ್ಟಿ ಮಾಡೋದಾಗಿ ಆತ ಪ್ರಯತ್ನ ಪಡ್ತಾನೆ. ಆದರೆ ಅವನಿಗೆ ಗೊತ್ತಾಗುತ್ತೆ ಇದರಿಂದ ಏನೂ ಆಗೋದಿಲ್ಲ ಅಂತ. ಆಗ ಅವನಿಗೆ ರವೋನನ ಮಾತು ನೆನಪಾಗುತ್ತೆ. ಅದೇ ಅವನ ಹೆಂಡತಿಯ ರವೋನಳ ಮಾತು ನೆನಪಾಗುತ್ತೆ. ಅವಳು ಹೇಳ್ತಾಳೆ, ಇದೆಲ್ಲ ಸರ್ವನಾಶ ಆಗುತ್ತಾ, ಆಗ್ಲಿ ಬಿಡು, ನಾವೊಂದು ಹೊಸದಾಗಿ ಏನಾದರೂ ಸೃಷ್ಟಿ ಮಾಡೋಣ ಅನ್ನೋದು ಮಾತು ಅವನಿಗೆ ಕೇಳಿಸುತ್ತೆ. ಆಗ ಬಿಯಾಂಡರ್ ಅದೇ ಟೈಮ್ ಲೈನ್ಗಳಿಗೆ ಒಂದು ಹೊಸ ಆಕಾರವನ್ನ ಕೊಡೋದಕ್ಕೆ ಮುಂದಾಗ್ತಾನೆ ಬಿಯಾಂಡರ್ ಕ್ಯಾಂಗ್. ಸೊ ಇದನ್ನೆಲ್ಲ ಆ ಲೈಫ್ ರಾಫ್ಟ್ ಅಲ್ಲಿ ಇದ್ದಂತ ಸೂಪರ್ ಹೀರೋಗಳು ನೋಡ್ತಾ ಇದ್ದಾರೆ. ನಮ್ಮ ಡಾಕ್ಟರ್ ಸ್ಟ್ರೇಂಜ್, ಥಾರ್, ಕಮಲಾ, ಸ್ಪೈಡರ್ ಮ್ಯಾನ್ ಅವರೆಲ್ಲರೂ ನೋಡ್ತಾ ಇದ್ದಾರೆ. ಸೊ ನಮ್ಮ ಬಿಯಾಂಡರ್ ಕ್ಯಾಂಗ್ ಆ ಟೈಮ್ ಲೈನ್ ಗಳಿಂದ ಒಂದು ಹೊಸ ಯೂನಿವರ್ಸ್ ಅನ್ನ, ಒಂದು ಹೊಸ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡ್ತಾ ಇದ್ದಾನೆ. ಅದೇ ಬ್ಯಾಟಲ್ ವರ್ಲ್ಡ್ ಈಸ್ ಡಿಸೈನಿಂಗ್, ಈಸ್ ಕ್ರಿಯೇಟಿಂಗ್, he is founding the battle world. ಸೊ ಆ ಬ್ಯಾಟಲ್ ವರ್ಲ್ಡ್ ಎಷ್ಟು ಯೂನಿವರ್ಸ್ಗಳು ಉಳಿದಿದ್ದಾವೋ, ಪುಡಿಯಾಗಿ ಯಾವ್ಯಾವ ಯೂನಿವರ್ಸ್ ಅಲ್ಲಿ ಯಾವ್ಯಾವ ಜೀವ ಜಂತುಗಳಿದಾವೋ ಅವನ್ನೆಲ್ಲ ಸೇರಿಸಿ ಒಂದು ರಿಯಾಲಿಟಿಯಾಗಿ ಒಂದು ಬ್ರಹ್ಮಾಂಡವನ್ನಾಗಿ ಸೃಷ್ಟಿಸ್ತಾನೆ. ಆ ಬ್ರಹ್ಮಾಂಡದಲ್ಲಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಒಂಥರ ವಿಚಿತ್ರವಾಗಿರುತ್ತೆ. ಲೈಕ್ ಏಲಿಯನ್ಗಳ ನರ ಮಂಡಲ ಇರುತ್ತಲ್ಲ, ಆ ರೀತಿ ಸ್ಟ್ಯಾಚ್ಯೂ ಲಿಬರ್ಟಿ ಇರುತ್ತೆ. ಸೊ ಹಾಗೆ ದೊಡ್ಡ ದೊಡ್ಡ ಇವೆಂಟ್ಸ್ಗಳು ನಡೀತಾ ಇರುವಂಥ ಘಟನೆಗಳು, ಹೌಸ್ಗಳನ್ನ ನೋಡಕ್ ಹೋದ್ರೆ ಲೈಕ್ ಝೇವಿಯರ್ನ ಸ್ಕೂಲ್ ಆಗಿರ್ಬೋದು, ಸ್ಟಾರ್ಕ್ ಬಿಲ್ಡಿಂಗ್ ಆಗಿರ್ಬೋದು, ಅವೆಂಜರ್ಸ್ ಟವರ್ ಆಗಿರ್ಬೋದು, ವಾಚ್ ಟವರ್ ಆಗಿರ್ಬೋದು, ಬ್ಯಾಕ್ಸ್ಟರ್ ಬಿಲ್ಡಿಂಗ್ ಆಗಿರ್ಬೋದು, ಇವೆಲ್ಲ ಫ್ಯೂಸ್ ಆಗ್ಬಿಟ್ಟಿದಾವೆ. ಇವೆಲ್ಲ ಯಾರೋ ಕಿತ್ತು ಒಂಥರ ತುರ್ಕಿ ಏನೇನೋ ಜೋಡಣೆ ಮಾಡಿ ಏನೇನೋ ಹೊಲಿಗೆ ಹಾಕಿ ಟ್ಯಾಪ್ ಹಾಕಿರೋ ತರ ಕಾಣ್ತಾ ಇರುತ್ತೆ. ಆದರೆ ಬಿಯಾಂಡರ್ ಕ್ಯಾಂಗ್ಗೆ ಇದರಿಂದ ಯಾವುದೇ ರೀತಿಯ ವ್ಯತ್ಯಾಸ ಆಗ್ತಾ ಇರೋದಿಲ್ಲ. ಯಾಕಂದ್ರೆ ಇದು ಅವನೇ ಸೃಷ್ಟಿ ಮಾಡಿರುವಂತಹ ಬ್ಯಾಟಲ್ ವರ್ಲ್ಡ್. ಸೊ ಒಂದು ಬ್ಯಾಟಲ್ ವರ್ಲ್ಡ್ ನ ಫುಲ್ ಪಾಯಿಂಟ್ ಆಫ್ ವ್ಯೂನ ತೋರಿಸಿ, ಒಂದು ಔಟರ್ ವ್ಯೂನ ತೋರಿಸಿ, ಅದ್ರ ಮೇಲ್ಗಡೆ ನಮ್ಗೊಂದು ಸಿಟಿನ ತೋರಿಸ್ತಾರೆ. ಅದೇ ಕ್ರೋನೋಪೊಲಿಸ್ ಬಗ್ಗೆ ಗೊತ್ತಿಲ್ಲ ಅಂತ ಮಾತ್ರ ಹೇಳ್ಬೇಡಿ. ಕ್ರೋನೋಪೊಲಿಸ್ ಬಗ್ಗೆ ನಾನು ಒಂದು ಶಾರ್ಟ್ ಕೂಡ ಮಾಡಿದ್ದೀನಿ, ಅದ್ರ ಜೊತೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಾನು ಇದ್ರ ಈಗ ಏನೇನು ಹೇಳಿದ್ದೀನಿ ಅದ್ರ ಬಗ್ಗೆ ಎಲ್ಲಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದೆಲ್ಲ ಆದ್ಮೇಲೆ ಬ್ಯಾಟಲ್ ವರ್ಲ್ಡ್ ಸೃಷ್ಟಿ ಆದ್ಮೇಲೆ, ಆ ಕ್ರೋನೋಪೊಲಿಸ್ ಸೃಷ್ಟಿ ಆದ್ಮೇಲೆ ಕ್ಯಾಂಗ್ನ ತೋರಿಸ್ತಾರೆ. ಕ್ಯಾಂಗ್ ಅದೇ ಗುಲಾಬಿ ತೋಟದಲ್ಲಿದ್ದಾನೆ. ಎಕ್ಸಾಕ್ಟ್ ಅವನ ಯೂನಿವರ್ಸ್ ಯಾವ ಥರ ಇತ್ತೋ ಅದೇ ರೀತಿ ಸೃಷ್ಟಿ ಮಾಡಿದಾನೆ. ಅದೇ 2 ಸೂರ್ಯಗಳು, ಅದೇ ಗುಲಾಬಿ ತೋಟ. ಅವನು ಕ್ಯಾಂಗ್ ದಿ ಕಾನ್ಕರರ್ ಸೂಟ್ನ ಬಿಟ್ಬಿಟ್ಟು ಒಂದು ಅದ್ಭುತವಾದಂಥ ಉಡುಗೆ ತೊಡುಗೆಯಲ್ಲಿದ್ದಾನೆ. ಲೈಕ್ ಒಬ್ಬ ಪ್ರಿನ್ಸಸ್ ಥರ ಇದ್ದಾನೆ. ಸೊ ಹಾಗೆ ಮುಂದೆ ಹೋಗ್ತಾ ತನಗೆ ನಮ್ಮ ರವೋನ ಕೂಡ ಸಿಗ್ತಾಳೆ. ರವೋನ ಸಿಕ್ಕಿ ನಮ್ಮ ಕ್ಯಾಂಗ್ ದಿ ಕಾನ್ಕರರ್ಗೆ ಐ ಲವ್ ಯು ಅಂತ ಹೇಳ್ತಾಳೆ. ಕ್ಯಾಂಗ್ ರವೋನಳ ವಾಯ್ಸಿಂದ ಆ ಪದವನ್ನು ಕೇಳಿ ತುಂಬ ಖುಷಿ ಆಗ್ತಾನೆ, ನಿರಳವಾಗ್ತಾನೆ. ಒಂದು ಮುಗುಳ್ನಕ್ಕಿ ಆಕೆಗೆ ಕಿಸ್ ಮಾಡಿ ಐ ಲವ್ ಯು ಟು ಅಂತಾನೆ. ಅದ್ರ ಜೊತೆ ಫಾರ್ ಆಲ್ ಟೈಮ್ ಆಲ್ವೇಸ್ ಅಂತ ಕೂಡ ಹೇಳ್ತಾನೆ. ಇದು ನಮ್ಮ ಕ್ಯಾಂಗ್ ಡೈನೆಸ್ಟಿಯ ಕತೆ.
ಈ ವಿಡಿಯೋ ಬಗ್ಗೆ ನಾವು ತುಂಬ ಡಿಸ್ಕಷನ್ ಮಾಡ್ಬೋದು. ಇದನ್ನು ನಮ್ಮ ಮುಂದೆ ಬರ್ತಾ ಇರುವಂಥ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಗೆ ಕಂಪೇರ್ ಕೂಡ ಮಾಡ್ಬೋದು. ಅಲ್ಲಿ ಬರುವಂಥ ಚೇಂಜಸ್ಗಳು, ನಮ್ಮ ಕ್ಯಾಂಗ್ ದಿ ಕಾನ್ಕರರ್ ಮತ್ತು ನಮ್ಮ ಡಾಕ್ಟರ್ ಡೂಮ್ಗಿರುವಂಥ ವ್ಯತ್ಯಾಸಗಳು, ನಮ್ಮ ಡಾಕ್ಟರ್ ಡೂಮ್ ಯಾವ ರೀತಿ ಈ ಒಂದು ಬ್ಯಾಟಲ್ ವರ್ಡ್ನ ಕ್ರಿಯೇಟ್ ಮಾಡ್ತಾರೆ ಅನ್ನುವಂಥ ಆಸೆಗಳು, ಅದ್ರ ಜೊತೆ ಆ ಆಲೋಚನೆಗಳನ್ನು ನಾವು ಮಾಡ್ಕೊತಾ ಹೋದರೆ ತುಂಬ ಕತೆ ದೊಡ್ಡದಾಗ್ತಾ ಹೋಗುತ್ತೆ. ಆದರೆ ಈಗ ಬರ್ತಾ ಇರುವಂಥ ಮಾರ್ವೆಲ್ ಮೂವಿಗಳಿಗೂ ಮತ್ತು ಅವೆಂಜರ್ಸ್ ಡೂಮ್ಸ್ಡೇ ಸ್ಟೋರಿ ಲೈನ್ಗೂ ಅಲ್ಲಿ ನಡೆಯುವಂಥ ಘಟನೆಗಳಿಗೂ ಹೋಲಿಕೆ ಏನಾದರೂ ಮಾಡ್ಕೊಂಡು ಹೋದರೆ ನಾವು ಈ ಇಷ್ಟು ಮೂವಿಗಳನ್ನ ನೋಡ್ಕೊಂಡು ಬಂದಿದ್ವಲ್ಲ ಅವೆಲ್ಲ ಡಿಫ್ರೆಂಟ್ ಆಗಿರ್ತವೆ. ಬಟ್ ಕ್ಯಾಂಗ್ ದಿ ಕಾನ್ಕರರ್ ಕತೆ ಇರುತ್ತಲ್ಲ ಅದೇ ಡಿಫ್ರೆಂಟ್ ಆಗಿರುತ್ತೆ. ಅದ್ರ ಜೊತೆ ನಮ್ಮ ಡಾಕ್ಟರ್ ಡೂಮ್ನ ಇಷ್ಟು ಬೇಗ ಇಂಟ್ರೊಡ್ಯೂಸ್ ಮಾಡೋದು ಡೈಜೆಷನ್ ಆಗಲ್ಲ ಅಂತ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ. ಯಾಕೆ ಅಂತಂದರೆ ಅವೆಂಜರ್ಸ್ ಡೂಮ್ಸ್ಡೇಯಲ್ಲಿ ನಾವು ನೋಡುವಂಥ ಆ ಡೂಮ್ಸ್ಡೇಯ ಚಿತ್ರಣ ಇರುತ್ತಲ್ಲ, ಆ ಒಂದು ಸಿನಿಮಾ ಇರುತ್ತಲ್ಲ, ಆ ಒಂದು ಕತೆ ಇರುತ್ತಲ್ಲ, ಅದನ್ನು ಕೂಡ ಜೀರ್ಣ ಮಾಡ್ಕೊಳ್ಳೋದಕ್ಕೆ ನಮ್ಮ ಕೈಲಿ ಕಷ್ಟ ಆಗ್ಬೋದು. ಯಾಕಂದರೆ ಅದು ತುಂಬ ಕಾಂಪ್ಲಿಕೇಟೆಡ್ ಅಂತ ನಮ್ಗೆ ಅನ್ಸುತ್ತೆ. ಇಷ್ಟೊಂದು ಕ್ಲೀನಾಗಿ ಸ್ಟೋರಿ ಇರೋದಿಲ್ಲ. ಲೈಕ್ ಈಗ ಕ್ಯಾಂಗ್ ದಿ ಕಾನ್ಕರರ್ನ ಕ್ಯಾಂಗ್ ಡೈನೆಸ್ಟಿ ಕತೆ ನೋಡ್ಕೊಂಬಂದ್ವಲ್ಲ, ಅದೊಂಥರ ಕನೆಕ್ಟಿವಿಟಿ ಇತ್ತು, ಅದೊಂಥರ ಚೆನ್ನಾಗಿತ್ತು. ಇದು ಫೈನಲ್ ಡ್ರಾಫ್ಟ್ ಆದರೂ ಕೂಡ ಓಕೆ ಫೈನ್, ಬೆಟರ್, ವಂಡರ್ಫುಲ್, ಮಾರ್ವಲಸ್ ಆಗಿದ್ದಂಥ ಕತೆ ಇದಾಗಿತ್ತು. ಆದರೆ ಡೂಮ್ಸ್ಡೇಯಲ್ಲಿ ನಾವೇನು ನೋಡ್ತೀವಿ ಅನ್ನೋದೇ ನಮಗೆ ಗೊತ್ತಾಗ್ತಾ ಇರೋದಿಲ್ಲ. ಆ ಥರ ಕಾಂಪ್ಲಿಕೇಟೆಡ್ ಆಗಿರುವಂಥ ಸ್ಟೋರಿಗಳು ನಮಗೆ ಸಿಗ್ತವೆ. ಬಿಕಾಸ್ ನನ್ನ ಪ್ರಕಾರ ನಾವು ನಮ್ಮ ಡೂಮನ್ನು ಮೊದಲ ಬಾರಿಗೆ ಫುಲ್ ಪೊಟೆನ್ಷಿಯಲ್ ಆಗಿ ಮೊದಲ ಬಾರಿಗೆ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯಲ್ಲೇ ನೋಡ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಈಗ ಬರ್ತಾ ಇರುವಂಥ ಯಾವುದೇ ಮೂವಿಗಳಲ್ಲೂ ಕೂಡ ಡೂಮ್ಸ್ಡೇವರೆಗೂ ಕೂಡ ಯಾವ ಮೂವಿಗಳಲ್ಲೂ ಕೂಡ ಡಾಕ್ಟರ್ ಡೂಮ್ ಕಾಣ ಸಿಗಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕನ್ಫರ್ಮ್ ಆಗಿರೋದು ನನಗಂತೂ ಗೊತ್ತಿಲ್ಲ, ಬಟ್ ನನ್ನ ಪ್ರಕಾರ, ನನ್ನ ಐಡಿಯಾಲಜಿ ಪ್ರಕಾರ, ನನ್ನ ಥಿಯರಿ ಪ್ರಕಾರ ಡಾಕ್ಟರ್ ಡೂಮ್ ಓಂಟ್ ಅಪಿಯರ್ ಅಂಟಿಲ್ ಅವೆಂಜರ್ಸ್ ಡೂಮ್ಸ್ಡೇ. ಅವ್ರೇನಾದರೂ ಇಂಟ್ರೊಡ್ಯೂಸ್ ಆದರು ಅಂತಂದರೆ ಆ ಮೂವಿಯಲ್ಲಿ ನಮಗೆ ಎಷ್ಟು ಪೊಟೆನ್ಷಿಯಲ್ ತೋರಿಸ್ಬೇಕು ಅಂತಂದರೆ ಅಟ್ಲೀಸ್ಟ್ ಅವರ ಒರಿಜಿನ್ ಆದರೂ ತೋರಿಸಿ, ಅವರ ಉದ್ದೇಶವನ್ನಾದರೂ ತೋರಿಸ್ಬೇಕು. ಲೈಕ್ ನಮ್ಮ ಥ್ಯಾನೋಸ್ನ ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ ಎಲ್ಲ ಅವೆಂಜರ್ಸ್ಗಳ ಪೋಸ್ಟ್ ಎಡಿಟ್ ಸೀನಲ್ಲಿ, ಎಲ್ಲ ಮೂವಿಗಳ ಪೋಸ್ಟ್ ಎಡಿಟ್ ಸೀನಲ್ಲಿ ಆತನಿಗೆ ಒಂದು ದಾಹ ಇತ್ತು, ಇನ್ಫಿನಿಟಿ ಗಂಟ್ಲಿಟ್ಸ್ತು ಅಥವಾ ಇನ್ಫಿನಿಟಿ ಸ್ಟೋನ್ಸ್ಗಳದ್ದು. ಆ ಇನ್ಫಿನಿಟಿ ಸ್ಟೋನ್ಸ್ಗಳನ್ನ ಆಫ್ ಪೊಲ್ಯೂಷನ್ನ ಆತ ನಾಶ ಮಾಡಬೇಕಿತ್ತು. ಅದರಿಂದ ಆತನೊಂದು ಇಂಟೆನ್ಷನ್ ಇತ್ತು. ಆ ಇಂಟೆನ್ಷನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಆತ ಪಡುವಂಥ ಶ್ರಮ, ಆತನ ಸ್ಟೋರಿ ಲೈನ್ ತುಂಬ ಚೆನ್ನಾಗಿ ಬಿಲ್ಡ್ ಆಗಿತ್ತು. ನಮ್ಮ ಕ್ಯಾಂಗ್ದು ಕೂಡ ಆತ ಒಂದು ರಿವೆಂಜ್ಗೋಸ್ಕರ ಆ ಸ್ಟೋರಿಯನ್ನು ಕ್ರಿಯೇಟ್ ಮಾಡಿದ್ದ. ಈ ಸ್ಟೋರಿ ನಮ್ಮ ಡಾಕ್ಟರ್ ಡೂಮ್ ಅವ್ರಿಗೆ ಹೇಗೆ ಕನೆಕ್ಟೆಡ್ ಆಗುತ್ತೆ, ಕ್ಯಾಂಗ್ನ ಕತೆ ಏನಾಗುತ್ತೆ, ಕ್ಯಾಂಗ್, ಲೋಕಿ, TVA, ಟೈಮ್ ಟ್ರಾವೆಲ್ ಇದೆಲ್ಲ ಕನೆಕ್ಟೆಡ್ ಆಗಬೇಕು ನಮ್ಮ ಡಾಕ್ಟರ್ ಡೂಮ್ ಜೊತೆ. ಸೊ ನಮ್ಮ ಡಾಕ್ಟರ್ ಡೂಮ್ ಎಷ್ಟು ಪವರ್ಫುಲ್ ಆಗಿರಬೇಕು ಅಂತಂದರೆ ಈವನ್ ಈ ಶುಡ್ ಬಿ ಮೋರ್ ಪವರ್ಫುಲ್ ದ್ಯಾನ್ ಲೋಕಿ, ಈ ಶುಡ್ ಬಿ ಮೋರ್ ಪವರ್ಫುಲ್ ದ್ಯಾನ್ ಕ್ಯಾಂಗ್, ಯು ಶುಡ್ ಕಿಲ್ ದ ಕ್ಯಾಂಗ್ ಬಿಕಾಸ್ TVA ಈಸ್ ನಾಟ್ ಬ್ಲೈಂಡ್. ನಾನು ಈ ಕತೆ ಓದಬೇಕಾದ್ರೆ ಅಥವಾ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ತುಂಬ ಫೀಲ್ ಮಾಡ್ತಾ ಇದ್ದೆ. ಏನಂದರೆ ಡಾಕ್ಟರ್ ಡೂಮ್ ಯಾಕೆ ಇಷ್ಟು ಬೇಗ ಯಾಕೆ ಕ್ಯಾಂಗ್ನೇ ಮುಂದುವರಿಸಿದ್ರೆ ಚೆನ್ನಾಗಿರೋದು. ರೀಕ್ಯಾಸ್ಟ್ ಮಾಡಿದ್ರು ನನಗೇನು ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ಯಾಕೆ ಇಷ್ಟು ಬೇಗ ಡೂಮ್, ಏನು ಮಾಡ್ತೀರಾ ಡೂಮ್ ಜೊತೆ ಮುಂದೆ ಅನ್ನೋದು ನನಗೆ ಈಗಲೂ ಕೂಡ ತುಂಬ ಭಯದಲ್ಲಿದೆ. ನೋಡೋಣ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯಲ್ಲಿ ನಾವೇನೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀವಿ, ಆ ಕತೆ ಹೇಗಿರುತ್ತೆ, ನಮ್ಮ ಮೈಂಡ್ಗೆ ಏನಾದರೂ ಕೆಲಸ ಕೊಡುತ್ತಾ ಅಥವಾ ತುಂಬ ಟೋಟಲಿ ಕನ್ಫ್ಯೂಷನ್ ಆಗಿ ನಮ್ಗೆ ಆ ಮೂವಿ ಸಿಗುತ್ತಾ ಅಂತ. ಯಾಕಂದರೆ ನಿಮಗೆಲ್ಲ ಥಂಡರ್ ಬೋಲ್ಟ್ ಮೂವಿ ಇಷ್ಟ ಆಗಿರ್ಬೋದು, ನಿಜವಾಗ್ಲೂ ನನಗೆ 1% ಇಷ್ಟ ಆಗಲಿಲ್ಲ. ಯಾಕಂದರೆ ಲೆವಿಸ್ ಪೂಲ್ಮ್ಯಾನ್ ಆ್ಯಕ್ಟಿಂಗ್ ಮತ್ತು ಲೆವಿಸ್ ಪೂಲ್ಮ್ಯಾನ್ನ ಪರ್ಸ್ನಾಲಿಟಿ ಸೆಂಟ್ರಿನ ಒಪ್ಕೊಳ್ಳೋದಾಗೆ ನನಗೆ ಮಾಡಿಬಿಡ್ತು. ಬಿಕಾಸ್ ಐ ಲವ್ ಸೆಂಟ್ರಿ. ನನಗೆ ಸೆಂಟ್ರಿ ಅಂದರೆ ಎಷ್ಟು ಇಷ್ಟ ಅಂತಂದರೆ ಒಂದೊಂದು ಸಲ ಸೆಂಟ್ರಿಯ ಕ್ಯಾರೆಕ್ಟರು ಅಷ್ಟು ಇಷ್ಟ ಆಗುತ್ತೆ ನನಗೆ. ಲೈಕ್ ಬಿಕಾಸ್ ಸೆಂಟ್ರಿ ಒಬ್ಬ ಡ್ರಗ್ ಅಡಿಟಿವ್ ಪರ್ಸನ್. ಆತ ಜೀವನ ಸುಧಾರಿಸ್ಕೊಳ್ಳೋದಕ್ಕೆ ಯಾರು ಹೇಳಿದ್ರು ಅಂತ ಒಂದು ಎಕ್ಸ್ಪೆರಿಮೆಂಟ್ಗೆ ಪಾರ್ಟಿಸಿಪೇಟ್ ಮಾಡ್ತಾನೆ. ಆ ಎಕ್ಸ್ಪೆರಿಮೆಂಟ್ ಇಡೀ ಅವನ ಜೀವನನ ಬದಲಾಯಿಸ್ಬಿಡುತ್ತೆ. ಅದು ಒಂದು ಕ್ಯೂರಿಯಸ್ ಆಗಿರುವಂಥ ಕತೆ. ಬಿಡಿ, ಸೆಂಟ್ರಿ ಬಗ್ಗೆ ನಾವು ಬೇರೆ ವಿಡಿಯೋದಲ್ಲಿ ಮಾತಾಡೋಣ. ಈಗ ಮುಂದೆ ಬರುವಂಥ ಮೂವಿ ಆದಂಥ ಫ್ಯಾಂಟಾಸ್ಟಿಕ್ ಫೋರಲ್ಲೂ ಕೂಡ ನಮಗೆ ಡೂಮ್ ಕಾಣ ಸಿಗಲ್ಲ. ಗ್ಯಾಲಕ್ಟಸ್ ಇಸ್ ದ ಮೈನ್ ವಿಲನ್ ಆಫ್ ದಿ ಸೀರೀಸ್. ಸೊ ಅವರ ಯೂನಿವರ್ಸನ್ನು ಅವರು ಸಂಪೂರ್ಣವಾಗಿ ನಾಶ ಮಾಡಿಕೊಂಡು ಅವರು ನಮ್ಮ ಯೂನಿವರ್ಸ್ಗೆ ಬರೋದು ನಮಗೆ ಇಲ್ಲಿ ಗೊತ್ತಾಗಿದೆ. ಸೊ ಈ ಮೂವಿಯಲ್ಲಿ ನಾವು ಬರೀ ಒಂದು ಚಿತ್ರಣವನ್ನು ನೋಡ್ತೀವಿ, ಒಂದು ಕಥೆಯನ್ನು ನೋಡ್ತೀವಿ, ಏಕೆ ಒಂದು ಯೂನಿವರ್ಸ್ ನಾಶವಾಗುತ್ತೆ ಅಂತ. ನಾನು ತುಂಬ ಕ್ಯೂರಿಯಸ್ ಆಗಿದ್ದೀನಿ. ನಮ್ಮ ಡಾಕ್ಟರ್ ಡೂಮ್ ತುಂಬ ಪವರ್ಫುಲ್ ಅಂತ ತೋರಿಸೋದಕ್ಕೆ ಇವರು ಯಾರು ಬಲಿ ಕೊಡ್ತಾರೆ ಅಂತ, ಅಥವಾ ಯಾರ ವಿರುದ್ಧ ನಮ್ಮ ಡಾಕ್ಟರ್ ಡೂಮ್ನ ಹೋರಾಡಿಸ್ತಾರೆ ಅಂತ. ಐನೋ ಇವರು ಹೋರಾಡಿಸ್ಬೇಕಾಗಿರೋದೇ ಲೋಕಿ ವಿರುದ್ಧ. ಯಾಕಂದರೆ ಲೋಕಿ ಬಿಟ್ಟರೆ ನಮ್ಮ ಡಾಕ್ಟರ್ ಡೂಮ್ ಅಷ್ಟು ಪವರ್ಫುಲ್ ಬೇರೆ ಯಾರು ಇರೋದಕ್ಕೆ ಸಾಧ್ಯನೇ ಇಲ್ಲ. ಆ ಡಾಕ್ಟರ್ ಡೂಮ್ ಇಷ್ಟೊಂದು ಪವರ್ಫುಲ್ ಹೇಗಾದರೂ ಅನ್ನೋದು ಕೂಡ ನನಗೆ ತುಂಬ ಕ್ಯೂರಿಯಾಸಿಟಿ ಇದೆ. ಅದನ್ನೆಲ್ಲ ರೂಸೋ ಬ್ರದರ್ಸ್ ಯಾವ ರೀತಿ ತೋರಿಸ್ತಾರೆ ಅನ್ನುವಂಥ ಭಯ ನನಗಿದೆ. ಯಾಕಂದರೆ ರೂಸೋ ಬ್ರದರ್ಸ್ನ ಕೆಲವು ಮೂವಿಗಳನ್ನ ನೋಡಿದ್ದೀನಿ ನಾನು. ಆಫ್ಟರ್ ಎಂಡ್ ಗೇಮ್ ದೇ ಆರ್ ನಾಟ್ ಪರ್ಫೆಕ್ಟ್ ಆ್ಯಸ್ ಎಂಡ್ ಗೇಮ್ ಆರ್ ಇನ್ಫಿನಿಟಿ ವಾರ್. ಸೊ ಬಿಡಿ, ಈ ನನ್ನ ಫ್ರಸ್ಟ್ರೇಷನ್ಗೆ ಕಾರಣವಾಗಿರೋ ಕಥೆಗಳನ್ನು ನಾವು ಬೇರೆ ವಿಡಿಯೋದಲ್ಲಿ ಮಾತಾಡೋಣ. ಸೊ ಈಗ ನಾವು ಈ ಕ್ಯಾಂಗ್ ಡೈನೆಸ್ಟಿಯ ಕತೆ ಕಡೆ ಬಂದರೆ ನನಗೆ ಕ್ಯಾಂಗ್ ಡೈನೆಸ್ಟಿಯ ಕತೆ ತುಂಬ ಇಷ್ಟ ಆಯಿತು. ಹೌದು, ಇದು ಈ ಥರನೇ
ಥರನೇ ಇರಬೇಕಿತ್ತು ಅಂತ ನನಗನ್ನಿಸ್ತು. ಇದು ಒಳ್ಳೆ ಎಂಜಾಯ್ಮೆಂಟ್ ಆಗಿತ್ತು. ಕತೆ ಈಸ್ ಪರ್ಫೆಕ್ಟ್ ಅನ್ನಿಸ್ತು. ಆದರೂ ಕೂಡ ಇದು ಫಸ್ಟ್ ಡ್ರಾಫ್ಟ್, ಫೈನಲ್ ಡ್ರಾಫ್ಟ್ ಅಲ್ಲ. ಫೈನಲ್ ಡ್ರಾಫ್ಟಲ್ಲಿ ನಾವು ನಮ್ಮ ಮುಖ್ಯ ಕ್ಯಾರೆಕ್ಟರ್ಗಳಿಗೆ ಮುಖ್ಯ ಆದ್ಯತೆಯನ್ನು ಕೊಡೋದನ್ನು ನೋಡ್ತೀವಿ. ಲೈಕ್ ಥಾರ್ಗೆ ಒಂದು ಒಳ್ಳೆ ಬ್ಯಾಟಲ್ ಎಕ್ಸ್ಪೀರಿಯನ್ಸ್ನ ಕೊಡೋದಾಗಿರಲಿ, ಅಥವಾ ಡಾಕ್ಟರ್ ಸ್ಟ್ರೇಂಜ್ ಅವರು ನಮ್ಮ ಕ್ಯಾಂಗ್ ವಿರುದ್ಧ ನಡೆಸುವಂಥ ಆ ಒಂದು ಯುದ್ಧ ಆಗಿರಲಿ, ಅವೆಲ್ಲ ಎನ್ಹ್ಯಾನ್ಸ್ ಮಾಡ್ತಾರೆ ಸೆಕೆಂಡ್ ಡ್ರಾಫ್ಟಲ್ಲಿ, ಥರ್ಡ್ ಡ್ರಾಫ್ಟಲ್ಲಿ. ಈ ಥರ್ಡ್ ಡ್ರಾಫ್ಟ್ ಆದಮೇಲೆ ನಮಗೆ ಏನು ಸಿನಿಮಾ ಸಿಗುತ್ತೋ ಅದು ಆಬ್ಸಲ್ಯೂಟ್ ಸಿನಿಮಾ ಆಗಿರುತ್ತೆ. ಫಸ್ಟ್ ಡ್ರಾಫ್ಟೇ ಇಷ್ಟು ಆಸಮ್ ಆಗಿದ್ದರೆ ಥರ್ಡ್ ಡ್ರಾಫ್ಟ್ ಇನ್ನು ಆ್ಯಡ್ ಮಾಡುವಂತಹ ಅಂಶಗಳು ತುಂಬ ಇರ್ತವೆ. ಅದು ಯಾವ ರೀತಿ ಇರುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕು. ಅದೇನಾದರೂ ಬಂದಿದ್ರೆ ನಿಜವಾಗ್ಲೂ ವಿ ಆರ್ ದ ಮೋಸ್ಟ್ ಪವರ್ಫುಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಎವರ್ ಮೇಡ್ ಇನ್ ದ ಸಿನಿಮಾ ಹಿಸ್ಟರಿ. ನಾವು 4 ಬಿಲಿಯನ್ ಅಲ್ಲ 10 ಬಿಲಿಯನ್ನ ಬೇಕಾದರೆ ಒಂದು ಮೂವಿಯಿಂದ ಮಾಡುವಂಥ ಕೆಪಾಸಿಟಿಯನ್ನು ಹೊಂದಿರ್ತಿದ್ವಿ ಅನ್ನುವಂಥ ನಂಬಿಕೆ ನನಗಿದೆ. ಬಟ್ ಡಾಕ್ಟರ್ ಡೂಮ್ ಮೇಲೆ ನನಗೆ ಅಷ್ಟೊಂದು ನಂಬಿಕೆ ಇಲ್ಲ. ಡಾಕ್ಟರ್ ಡೂಮ್ ಕ್ಯಾರೆಕ್ಟರ್ ಮೇಲಿದೆ, ನನಗೆ ಥಾರ್ ಮೇಲಿದೆ, ಲೈಕ್ ರಾಬರ್ಟ್ ಡೌನಿ ಜೂನಿಯರ್ ಅವರ ಆ್ಯಕ್ಟಿಂಗ್ ಮೇಲಿದೆ. ಬಟ್ ಸ್ಟೋರಿ ಕೊಡೋದಿದೆಯಲ್ಲ ಅದು ನನಗೆ ನಂಬಿಕೆ ಇಲ್ಲ. ಯಾಕಂದರೆ ಡಾಕ್ಟರ್ ಡೂಮ್ ಟೂ ಪವರ್ಫುಲ್. ಎಷ್ಟು ಪವರ್ಫುಲ್ ಅಂತಂದರೆ ಅನ್ಇಮ್ಯಾಜಿನಬಲ್ ಪವರ್ಫುಲ್. ಈ ಕ್ಯಾನ್ ವೈಪ್ ಔಟ್ ದ ರಿಯಾಲಿಟೀಸ್. ಬಿಡಿ ಡಾಕ್ಟರ್ ಡೂಮ್ ಈಸ್ ಗ್ರೇಟರ್ ದ್ಯಾನ್ ಕ್ಯಾಂಗ್ ಅಂತಂದರೆ ಅವರ ಕತೆ ಯಾವ ಥರ ಇರಬೇಕು ಅನ್ನೋದನ್ನು ನಾನು ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ ನನ್ನ ಕೈಲಿ ನಿಜವಾಗ್ಲೂ. ಸೊ ಇದಾಗಿತ್ತು ನಮ್ಮ ಕ್ಯಾಂಗ್ ಡೈನಸ್ಟಿಯ ಫಸ್ಟ್ ಡ್ರಾಫ್ಟ್, ಫಸ್ಟ್ ಕತೆ. ನಮ್ಮ ಜೆಫ್ ಲೆವಿನಸ್ ಅವರು ಬರೆದಿದ್ದಂತಹ ಅವೆಂಜರ್ಸ್ ಕ್ಯಾಂಗ್ ಡೈನಸ್ಟಿಯ ಕತೆ. ಆ ಪಾಸಿಬಿಲಿಟೀಸ್ಗಳನ್ನು ನೆನೆಸ್ಕೊಂಡು ಆ ಕಥೆಯನ್ನು ಇಮ್ಯಾಜಿನ್ ಮಾಡಿಕೊಂಡಾಗ ಪ್ರತಿಯೊಂದು ಘಟನೆಗಳು ಕೂಡ ಗೂಸ್ ಬಂಪ್ಸ್ನ ಕೊಡ್ತಾ ಇದ್ವು. ನಿಜವಾಗ್ಲೂ ಕತೆ ಚೆನ್ನಾಗಿತ್ತು. ನಿಮ್ಗೇನು ಅನ್ನಿಸ್ತು? ಕತೆ ಚೆನ್ನಾಗಿತ್ತಾ, ಚೆನ್ನಾಗಿರ್ಲಿಲ್ವಾ? ಅಥವಾ ಈ ಕಥೆಯಲ್ಲಿ ಫೈನಲ್ ಡ್ರಾಫ್ಟ್ ಹೇಗಿರಬೇಕಾಗಿತ್ತು ಅನ್ನೋದೆಲ್ಲ ನಾವು ಮಾತಾಡೋಣ ಕಮೆಂಟ್ ಬಾಕ್ಸಲ್ಲಿ. ತುಂಬ ಮಾತಾಡೋಣ. ನೀವೇನು ಕ್ವಶನ್ ಬೇಕಾದ್ರೂ ಕೇಳಿ ನಾನು ಕಮೆಂಟ್ ಬಾಕ್ಸಲ್ಲಿ 100% ಎವ್ರಿಬಡಿಗೆ ನಾನು ರಿಪ್ಲೈ ಮಾಡ್ತೀನಿ. ಅದು ಏನಾಗಿದ್ರೂ ಪರವಾಗಿಲ್ಲ. ವಿ ಹ್ಯಾವ್ ಟು ಡಿಸ್ಕಸ್ ದ ಥಿಂಗ್ಸ್. ಫೈನಲ್ ಡ್ರಾಫ್ಟಲ್ಲಿ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಫೈನಲ್ ಡ್ರಾಫ್ಟಲ್ಲಿ ನಿಮಗೆ ಏನೇನೆಲ್ಲ ಇರಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಏನಿದ್ದಿದ್ರೆ ಚೆನ್ನಾಗಿರುತ್ತೋ ಅನ್ನೋದನ್ನ ನೀವು ನನಗೆ ಸಜೆಸ್ಟ್ ಮಾಡಿ. ಚೆನ್ನಾಗಿರೋ ಕಥೆಯನ್ನು ಅಥವಾ ನೀವು ಹೇಳುವಂಥ ಸನ್ನಿವೇಶವನ್ನು ನಾನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಯ್ಯೋಯಪ್ಪ 1 ಅವರ್ ಹತ್ರ ಬಂದ್ಬಿಡ್ತು. ಇದುವರೆಗೂ ಯಾರು ನೋಡ್ತಾ ಇದ್ರೋ ನಿಮಗೆಲ್ಲ ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ಹೌದು, ನಾನು 10 ನಿಮಿಷ ವಿಡಿಯೋಗಳೇ ಯಾರೂ ನೋಡೋಲ್ಲ. ಇನ್ನು 1 ಅವರ್ ವಿಡಿಯೋ ನನ್ನ ಫಸ್ಟ್ ಟೈಮ್ ಮಾಡಿರುವಂಥ ವಿಡಿಯೋ ಇದು. ನೋಡೋಣ ಎಷ್ಟು ವ್ಯೂಸ್ ಬರ್ತವೆ, ಎಷ್ಟು ಲೈಕ್ಸ್ ಬರ್ತವೆ. ನಾನು ಕೂಡ ಕಾಯ್ತಾ ಇರ್ತೀನಿ. ಎಲ್ಲರ ಒಂದು ಎಕ್ಸ್ಪೆಕ್ಟೇಷನ್, ನಿಮ್ಮ ಅನುಭವ ಈ ವಿಡಿಯೋದಲ್ಲಿ ಹೇಗಿತ್ತು ಅನ್ನೋದನ್ನು ತಿಳಿಸಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ವಿತ್ ರಾವಣ್ ಕ್ರಿಯೇಟರ್. ಟೇಕ್ ಕೇರ್, ಬಾಯ್.